ಧ್ಯಾನ ಬಂಧುಗಳಿಗೆ ನಮಸ್ಕಾರ ಹಾಗೆ ಸ್ವಾಗತ. ಈ ದಿನ ಜುಲೈ 19 ನಮ್ಮ ಮಹಾವತಾರ್ ಸಂಸ್ಥೆಯ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಮಂಡಲ ಕಾರ್ಯಕ್ರಮ 41 ದಿನಗಳದು. ಈ ದಿನ ನಾವು 17ನೇ ದಿನದ ಕಾರ್ಯಕ್ರಮವನ್ನಾಗಿ ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ಈ ದಿನ ಶನಿವಾರ ಆದ ಕಾರಣ 20 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡತಕ್ಕಂಥದ್ದು. ತದನಂತರ ನಾವು ವಿಶೇಷ ಕಾರ್ಯಕ್ರಮವನ್ನ ನಾವಿಲ್ಲಿ ಅಳವಡಿಸಲಿದ್ದೇವೆ. ಜೊತೆಗೆ ನಮ್ಮ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿದಂತಹ ಡಾಕ್ಟರ್ ರಂಗನಾಥ್ ಸರ್ ಸಹ ನಮ್ಮೊಟ್ಟಿಗೆ ಹಾಜರಾಗಲಿದ್ದಾರೆ. ಮೊದಲನೇದಾಗಿ ಧ್ಯಾನಕ್ಕೆ ಹೋಗುವ ಮೊದಲು ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಧ್ಯಾನದ ಪರಿಕಲ್ಪನೆಯನ್ನ ವಿಶ್ವಕ್ಕೆ ಸಾರಿದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೂ ಸಹ ನನ್ನ ಪ್ರಣಾಮಗಳು. ಹಾಗೇನೆ ಈ ಒಂದು ಅದ್ಭುತ ವೇದಿಕೆಯನ್ನ ನಮಗೆ ಕಲ್ಪಿಸಿಕೊಟ್ಟು ನಮ್ಮ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡಲು ಕಾರಣಕರ್ತರಾಗಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಶ್ರೀ ರಂಗನಾಥ್ ಸರ್ಗೆ ನನ್ನ ನಮನಗಳು. ಹಾಗೇನೆ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ವಂದನೆಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ಸಹ ನನ್ನ ಪ್ರಣಾಮವನ್ನು ತಿಳಿಸುತ್ತಾ ತಮ್ಮೆಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ನಾವು 20 ನಿಮಿಷಗಳ ಧ್ಯಾನವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ಧ್ಯಾನಕ್ಕೆ ಕುಳಿತು ಅನುಭವ ಇರತಕ್ಕಂಥವರು ಧ್ಯಾನಕ್ಕೆ ಕೂತ್ಕೊಳ್ಬೇಕಾಗಿ ವಿನಂತಿ. ನಿಯಮವನ್ನ ಪಾಲಿಸಿ ಧ್ಯಾನಕ್ಕೆ ಕೂತ್ಕೊಳ್ಳಿ. ಒಂದು ವೇಳೆ ಯಾರಾದರೂ ಹೊಸಬರು ಇದ್ದಂಥ ಪಕ್ಷದಲ್ಲಿ ತಾವು ತಮ್ಮ ಕನ್ನಡಕವನ್ನು ಧರಿಸಿದಂಥ ಪಕ್ಷದಲ್ಲಿ ಕನ್ನಡಕವನ್ನ ತೆಗೆದು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಜೊತೆಗೆ 1 ಲೋಟ ನೀರನ್ನ ಎಲ್ಲವೂ ಸಹ ಸೇವಿಸಿ 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನದ ನಂತರ ಆ ನೀರನ್ನ ಸೇವಿಸಿ. ಎಲ್ಲರೂ ಸಹ ಆರಾಮವಾಗಿ ಕೂತ್ಕೊಳ್ಳಿ. ಕುರ್ಚಿಯ ಮೇಲೆ ಅಥವಾ ಬೆಂಚಿನ ಮೇಲೆ ಅಥವಾ ಸೋಫಾದ ಮೇಲೆ ಅಥವಾ ಮಂಚದ ಮೇಲೆ, ಅಂದ್ರೆ ಕಾಲನ್ನ ಕೆಳಗೆ ನೀಡಿ ಕೂತಂಥವರು ತಮ್ಮ ಕೈಗಳನ್ನ ಹೀಗೆ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ಅಂದರೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಹಾಗೇನೆ ತಮ್ಮ 2 ಕಾಲುಗಳನ್ನ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ತಮ್ಮ ಬೆನ್ನು ನೇರವಾಗಿ ಇರಲಿ. ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಪದ್ಮಾಸನ ಅಥವಾ ಸುಖಾಸನದಲ್ಲಿ ನೆಲದ ಮೇಲೆ ಕೂತಿರುವವರು ಖಾಲಿ ನೆಲದ ಮೇಲೆ ಕೂತ್ಕೊಳ್ಳದೆ ಯಾವುದಾದ್ರೂ ಒಂದು ಬಟ್ಟೆ ಅಥವಾ ಮ್ಯಾಟ್ ಅನ್ನು ಹಾಕೊಂಡು ಅದರ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿದ್ದು ಕೈಯನ್ನು ಮಾತ್ರ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಎಲ್ಲರೂ ಸಹ ಮೃದುವಾಗಿ ಕಣ್ಣನ್ನ ಮುಚ್ಚಿಕೊಳ್ಳಿ. ಮುಂದಿನ ಒಂದು ಸಲಹೆ ಅಥವಾ ಸೂಚನೆ ಕಣ್ಣು ತೆರೆಯಿರಿ ಅಂತ ಹೇಳುವ ತನಕ ಯಾರು ಸಹ ಕಣ್ಣನ್ನ ಬಿಡಬೇಡಿ. ನಾವಿಲ್ಲಿ 15 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮಾಡಿ 5 ನಿಮಿಷ ನಾವು ಶೂನ್ಯ ಧ್ಯಾನವನ್ನ ಮಾಡಿ ನಂತರ ಮುಂದಿನ ನಾವು ಕಾರ್ಯಕ್ರಮಕ್ಕೆ ಸಾಗೋಣ. ಎಲ್ಲರೂ ಸಹ ಧ್ಯಾನಕ್ಕೆ ಕೂತ್ಕೊಳ್ಬೇಕಾಗಿ ನಾನು ಕೋರುತ್ತೇನೆ. ಎಲ್ಲರೂ ಸಹ ತಮ್ಮ ಉಸಿರಿನ ಕಡೆಗೆ
ಗಮನವನ್ನು ಹರಿಸಿ. ಯಾವುದೇ ಶರೀರದಲ್ಲಿ ಬಿಗಿತ್ವ ಬೇಡ, ಮನಸ್ಸಿನಲ್ಲಿ ಯಾವುದೇ ಚಿಂತೆ ಬೇಡ, ಯಾವುದೇ ಆಲೋಚನೆ ಬೇಡ. ಆಲೋಚನೆ ಬರುವುದು ಸಹಜ. ಆಲೋಚನೆ ಬಂದಲ್ಲಿ ಅದಕ್ಕೆ ಒಂದು ಧನ್ಯವಾದವನ್ನು ಹೇಳಿ ತಾವು ಮುಂದೆ ತಮ್ಮ ಉಸಿರನ್ನೇ ಗಮನಿಸಿ ಆಳವಾದ ಧ್ಯಾನಕ್ಕೆ ಜಾರಿ. If you were born between 1980 and 2000, ಸಂಗೀತದೊಂದಿಗೆ ಧ್ಯಾನವನ್ನ ಮಾಡಿ.
ಧ್ಯಾನ ಬಂಧುಗಳೇ, ಇನ್ನು 5 ನಿಮಿಷದ ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ತಮ್ಮ ಸಂಪೂರ್ಣ ಗಮನ ತಾವು ಆಡುವ ಉಸಿರಿನ ಮೇಲೆ ಇರಲಿ. ನಮ್ಮ ಉಸಿರೇ ನಮ್ಮ ಪ್ರಾಣ, ನಮ್ಮ ಉಸಿರೇ ನಮ್ಮ ಗುರು. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಎಲ್ಲರ ಧ್ಯಾನ, ಎಲ್ಲರ ಗಮನ ನಮ್ಮ ಉಸಿರಿನ ಮೇಲೆ ಇರಲಿ. ಯಾರು ಕಣ್ಣು ಬಿಡಬೇಡಿ. ಯಾವುದೇ ಆಲೋಚನೆ ಬೇಡ, ಯಾವುದೇ ಚಿಂತೆ ಬೇಡ, ಯಾವುದೇ ಶ್ಲೋಕ ಜಪ ಮಂತ್ರ ಬೇಡ. ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಶೂನ್ಯ ಧ್ಯಾನವನ್ನು ಮಾಡೋಣ. ಇನ್ನು ಕೇವಲ 1 ನಿಮಿಷಗಳ ಧ್ಯಾನ. ಕೇವಲ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ಕೇವಲ 5 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಎಲ್ಲರೂ ಸಹ ತಮ್ಮ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ.
20 ನಿಮಿಷಗಳ ಧ್ಯಾನವನ್ನು ಮಾಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಕೃತಜ್ಞತೆಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಮಾಸ್ಟರ್ಸ್, ತಾವು ಲಿಂಕನ್ನು ನೋಡುವಾಗ ಈ ದಿನ ಶನಿವಾರ ವಿಶೇಷ ಕಾರ್ಯಕ್ರಮ ಅಂತ ತಾವೆಲ್ಲರೂ ನೋಡಿದ್ದೀರಾ. ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಹಾಗೆಯೇ ವಿಶೇಷ ವ್ಯಕ್ತಿಯೂ ಆಗಿರತಕ್ಕಂತಹ ನಮ್ಮ ಸಕಲ ಕಲಾ ವಲ್ಲಭ ಅಂತಾನೆ ಹೇಳತಕ್ಕಂತಹ ವ್ಯಕ್ತಿ ಈ ವೇದಿಕೆಗೆ ಹಾಜರಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇವರು ಒಂದು ಕಿರು ಚಿತ್ರವನ್ನ ತಮ್ಮ ಎಲ್ಲರ ಮುಂದೆ ಪ್ರದರ್ಶಿಸಲಿದ್ದಾರೆ. ಈ ಅಂಶವನ್ನ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಹಾಗೂ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಈ ವ್ಯಕ್ತಿ ಸಾಧಾರಣ ವ್ಯಕ್ತಿಯಲ್ಲ. ಇಡೀ ವೇದಿಕೆಯ ಪ್ರತಿ ಒಂದು ಕಾರ್ಯಕ್ರಮವನ್ನ ಹದ್ದಿನ ಕಣ್ಣಿನಂತೆ ನೋಡಿ ಯಾರು ಹೇಗೆ, ಯಾರ ಕಲೆ ಹೇಗಿದೆ, ಯಾರು ಹೇಗೆ ಮಾತಾಡ್ತಾರೆ, ಎಷ್ಟರ ಮಟ್ಟಿಗೆ ಧ್ಯಾನ ಮಾಡ್ತಾರೆ ಅಂತ ಹೇಳತಕ್ಕಂಥದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಜೊತೆಗೆ ಒಂದು ಮೊಸಳೆ ನೀರಿನ ದಡದಲ್ಲಿ ಏನು ಗೊತ್ತಿಲ್ಲದ ಹಾಗೆ ಬಿದ್ದಿರ್ತದೆ. ಆದರೆ ಯಾವುದೇ ಒಂದು ಅದಕ್ಕೆ ಆಹಾರಕ್ಕಂತಹ ಮೀನ ಅಥವಾ ಹಕ್ಕಿನೋ ಏನಾದರೂ ಸಿಕ್ಕಿದ ತಕ್ಷಣ ಗಬಕ್ಕಂತ ಕಚ್ಕೊಂಡು ಬಿಡಲ್ಲ, ನಿನ್ನನ್ನು ಬಿಡಲ್ಲ ಅಂತ ಹೇಳ್ಕೊಂಡು ಸ್ವಾಹ ಮಾಡುತ್ತೆ. ಅದೇ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಜೊತೆಗೆ ನಾವು ಹೇಗೆ ಒಂದು ಭತ್ತವನ್ನ ಹಾಕಿ ಹುರಿದಾಗ ಅದು ಹೊದ್ಲು ಅಥವಾ ಪುರಿ ಅಂತ ಹೇಳ್ತೇವಲ್ಲ, ಪಟ 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 ಅಂತ, ಹಾಗೆ ಮಾತಾಡತಕ್ಕಂಥ ಒಂದು ಚಾತುಚಕ್ರತೆ ಇರತಕ್ಕಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಇವರ ಕಣ್ಣು ಸುಂದರವಾದ ಕಣ್ಣು ಜೊತೆಗೆ ಸುಂದರಾಂಗ ಅಶ್ವಿನ್ ಕುಮಾರನ್ನು ನಾನು ಈ ವೇದಿಕೆಗೆ ಎಲ್ಲರ ಪರವಾಗಿ ವಿಶೇಷ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಸ್ವಾಗತಿಸ್ತೇನೆ. ಓವರ್ ಟು ಅಶ್ವಿನ್ ಕುಮಾರ್. ಥ್ಯಾಂಕ್ ಯು ಮೇಡಮ್. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ನನ್ನನ್ನ ಸ್ವಾಗತಿಸಿದ್ದೀರಿ. ಹಾಗೆ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಇವತ್ತು ಮೊದಲನೇದಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಮತ್ತೆ ಈ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಶ್ರೀಯುತ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ನಾವೆಲ್ಲರೂ ಅನಂತ ಅನಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಏಕೆಂದರೆ ಅತ್ಯದ್ಭುತವಾದ ಧ್ಯಾನ, ಜ್ಞಾನ, ಇದರೊಂದಿಗೆ ಸಮಗ್ರ ಜೀವನ ಶೈಲಿ ಅಳವಡಿಕೆ, ಒಂದಲ್ಲ ಎರಡಲ್ಲ ನೂರಾರು ರೀತಿಯ ನಮಗೆ ವಿಶೇಷವಾದದ್ದನ್ನೇ ತಂದುಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಮಾಸ್ಟರ್ಸ್ ಆಗ್ತಾ ಇದ್ದೇವೆ. ಎಲ್ಲವನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ತುಂಬಾ ಖುಷಿಯಾಗಿ ಆನಂದವಾಗಿ ಔಷಧರಹಿತ ಜೀವನವನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇದ್ದೇವೆ. ಅದಕ್ಕೆ ಕಾರಣಕರ್ತರು ನಮ್ಮ ರಂಗನಾಥ್ ಗುರುಗಳು ಅಂತ ಹೇಳ್ತಾ, ಹಾಗೆ ಇಲ್ಲಿರುವ ಎಲ್ಲಾ ಮಾಸ್ಟರ್ಸು ಒಂದ್ ರೀತಿಲಿ ಎಲ್ಲ ಸಹಕಾರ ಕೊಡ್ತಾ ಎಲ್ರಿಂದಲೂ ಒಂದೊಂದನ್ನ ಕಲಿತಾ ನಾವು ಬರ್ತಾ ಇದ್ದೇವೆ. ಇನ್ನೂ ಹೇಳೋದು ಸಾಕಷ್ಟಿದೆ. ಹಾಗೆ ಇವತ್ತಿನ ವಿಶೇಷ ಸಂಚಿಕೆ ಕಾರ್ಯಕ್ರಮವನ್ನು ಒಂದು ಕಿರುಚಿತ್ರ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಭಕ್ತಿ ಪ್ರಧಾನ ಹಾಡು ಯಾರಿಗಾದ್ರೂ ಕೊಟ್ಟಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಒಂದು ಭಕ್ತಿ ಹಾಡಿನಿಂದ ಪ್ರಾರಂಭಿಸೋಣ. ಎಸ್ ಮಾಸ್ಟರ್ಸ್. ಹಾಗೆ ಇವತ್ತು ಯಾರೆಲ್ಲ ಪಾತ್ರಧಾರಿಗಳಿದ್ದೀರಿ ಎಲ್ರೂ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್, ಒಂದು ಭಕ್ತಿ ಹಾಡು ಯಾರು ಆಡ್ತೀರಿ ಅವರು ಹ್ಯಾಂಡ್ ರೈಸ್ ಕೊಡಿ. ತದನಂತರ ನಿನ್ನೆ ಬಂದಿರುವಂತಹ ವಿಡಿಯೋಗಳಿಗೆ ಎಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದಾದ ಮೇಲೆ ಕಿರುಚಿತ್ರ ಪ್ರಾರಂಭ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡಿದ ಕಾರಣ ಭಕ್ತಿ ಗೀತೆ ಹೇಳೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮೇಡಮ್ ನಾಗರತ್ನಮ್ಮ ಮೇಡಮ್ ಹಾಡ್ತಾರೆ, ಅವ್ರಿಗೆ ಅನ್ಮ್ಯೂಟ್ ಕೊಡಿ. ಮೇಡಮ್ ಇಲ್ಲಿ ಯಶೋಧ ಮೇಡಮ್ ಮತ್ತೆ ಭಾರತಿ ಮೇಡಮ್ಗೆ ಕೋಸ್ಟ್ ಕೊಡಿ.
ಇಬ್ರಿಗೆ ಕೋಸ್ಟ್ ಕೊಡಿ. ಭಾರತಿ ಮೇಡಮ್ಗೆ ನಾಗರತ್ನಮ್ಮ ಮೇಡಮ್ಗೆ, ಭಾರತಿ ಮೇಡಮ್ ಮತ್ತೆ ಯಶೋಧ ಮೇಡಮ್, ಯಶೋಧ ಇಬ್ರು ಕೊಡಿ. ಭಾರತಿ ಮೇಡಮ್ಗೆ ಕೊಟ್ಟಿದ್ದೇನೆ. ಈಗ ಯಶೋಧ ಮೇಡಮ್ಗೆ ಕೊಡ್ಬೇಕಲ್ಲ. ಎಸ್ ಮೇಡಮ್, ನಾಗರತ್ನಮ್ಮ ಮೇಡಮ್ ಒಂದು ಭಕ್ತಿ ಹಾಡು ಪ್ರಾರಂಭಿಸಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ನಮಸ್ತೆ. ಅನ್ಮ್ಯೂಟ್ ಮಾಡ್ಬೇಕು ಅವರಿಗೆ. ನಮಸ್ತೆ ಆಳ್ ಮಾಸ್ಟರ್. ವೇದಿಕೆಗೆ ಮತ್ತೆ ವಂದಿಸುತ್ತಾ, ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ, ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ, ಲಂಬೋದರನೆ ನಂಬಿದೆ ನಿನ್ನನು, ಲಂಬೋದರನೆ ನಂಬಿದೆ ನಿನ್ನನು, ಕೈ ಬಿಡಬೇಡ ಓ ಗಜಾನನ, ಲಂಬೋದರನೆ ನಂಬಿದೆ ನಿನ್ನನು, ಕೈ ಬಿಡಬೇಡ ಓ ಗಜಾನನ, ಕೈ ಬಿಡಬೇಡ ಓ ಗಜಾನನ, ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ, ಪಾಶಾಂಕುಶಧರ ಪಾಪ ವಿಮೋಚನ, ಪಾಶಾಂಕುಶಧರ ಪಾಪ ವಿಮೋಚನ, ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ, ಗುರುರಂಗ ವಿಠಲನ ಸ್ಮರಣೆಯ ಮಾಡುವ, ಗುರುರಂಗ ವಿಠಲನ ಸ್ಮರಣೆಯ ಮಾಡುವ, ನಿರುತ ಸುಖವ ಕೊಡು ಗಜಾನನ, ನಿರುತ ಸುಖವ ಕೊಡು ಗಜಾನನ, ನಿರುತ ಸುಖವ ಕೊಡು ಗಜಾನನ, ನಿರುತ ಸುಖವ ಕೊಡು ಗಜಾನನ, ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ, ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ. ಹರೇ ಶ್ರೀನಿವಾಸ. ಮೇಡಮ್ ಅವರಿಗೆ ಎಲ್ಲರೂ ದೊಡ್ಡ ಚಪ್ಪಾಳೆಯನ್ನ ಕೊಡಿ. ಅತ್ಯುತ್ತಮವಾದ ವಿಜ್ಞಾನ ಒಂದು ಹಾಡನ್ನ ಹೇಳಿ ಯಾರಿಗೂ ಯಾವುದೇ ವಿಘ್ನ ಇಲ್ಲದ ಹಾಗೆ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ಲಿ ಅಂತ ಹಾರೈಸಿದ್ದಾರೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಅಶ್ವಿನಿ ಮೇಡಮ್, ಇನ್ ಯಾರಿಗೆಲ್ಲ ಕೋಹೋಸ್ಟ್ ಕೊಡ್ಬೇಕು? ಇಲ್ಲ, ಕೋಸ್ಟ್ ಇಬ್ರಿಗೆ ಸಾಕಾಗುತ್ತೆ. ಇನ್ನ ಮಿಕ್ಕ ಮಾಸ್ಟರ್ಸ್, ಎಸ್ ಮೇಡಮ್, ಇನ್ನ ಮಿಕ್ಕ ಮಾಸ್ಟರ್ಸ್ಗೆಲ್ಲ ನಮ್ಮ ಭಾರತಿ ಮೇಡಮ್ ಅವರು ಅನ್ಮ್ಯೂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಪ್ರಾರಂಭ ಮಾಡೋಣ. ಓಕೆ ಮಾಸ್ಟರ್ಸ್. ಆಮೇಲೆ ಮಾಸ್ಟರ್ಸ್, ನೀವು ಮಾತಾಡಿದ ತಕ್ಷಣ ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಏಕೆ ಅಂತಂದ್ರೆ ನಿಮ್ಗೆ ಮ್ಯೂಟ್ ಅಲ್ಲಿ ಇತ್ತು ಅಂತಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗೆ ಪ್ರತಿ ಮಾಸ್ಟರ್ಸು ಕೂಡ 1 ನಿಮಿಷಗಳ ಕಾಲಾವಕಾಶದಲ್ಲಿ ನಿಮ್ಮ ಒಂದು ಶೇರಿಂಗ್ಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಶನಿವಾರದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅನ್ನು ಬಯಸುತ್ತಾ ಇವತ್ತಿನ ಕಿರುಚಿತ್ರ ಪ್ರಾರಂಭಿಸೋಣ. ಈಗ ಪ್ರತಿಯೊಬ್ರು ಮಾಸ್ಟರ್ಸ್ ಕೂಡ ನಮ್ಮ ವೇದಿಕೆಯಲ್ಲಿ 1.5 ವರ್ಷದಿಂದ ಏನೆಲ್ಲ ಇದರಲ್ಲಿ ಪಡ್ಕೊಂಡಿದ್ದಾರೆ, ಧ್ಯಾನ ಜ್ಞಾನದಿಂದ ಅನುಭವ, ಅವರ ಒಂದು ಪ್ರಯೋಜನಗಳನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಮಹಾವತಾರ್ ಫೌಂಡೇಶನ್, ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳಿಂದ ಅವರ ಆಶೀರ್ವಾದದಿಂದ ಈ ಒಂದು ಫೌಂಡೇಶನ್ ನಿರ್ಮಾಣ ಆಗಿದೆ. ಇದರ ಸಂಸ್ಥಾಪಕರು ಶ್ರೀಯುತ ಲಕ್ಷ್ಮೀ ರಂಗನಾಥ ಗುರುಗಳು. 2009ರಲ್ಲಿ ಸ್ಥಾಪನೆ ಆಗಿ 2023 ಅಕ್ಟೋಬರ್ ತಿಂಗಳಿನಲ್ಲಿ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿ, ತದನಂತರ 2024 ಫೆಬ್ರವರಿ ತಿಂಗಳಿನಲ್ಲಿ 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅವತ್ತಿಂದ ಶುರು ಆಗಿ ಇಲ್ಲಿಯವರೆಗೂ 1.5 ವರ್ಷ ಪೂರೈಸಿದೆ.
ಒಂದು ದಿನನೂ ಕೂಡ ಬಿಡ್ದೀರ ಸತತವಾಗಿ ಎಲ್ಲ ಸೀನಿಯರ್ ಮಾಸ್ಟರ್ಸ್ನ ಅವ್ರನ್ನ ಇನ್ವೈಟ್ ಮಾಡಿ ನಮಗೆ ಧ್ಯಾನದ ಜೊತೆಗೆ ಜ್ಞಾನ ಹಂಚಿಕೆ ಮಾಡಿದ್ದಾರೆ. ಬರೀ ಧ್ಯಾನ ಜ್ಞಾನ ಇಷ್ಟೇ ಅಲ್ಲ, ಸಮಗ್ರ ಜೀವನ ಶೈಲಿ ಅಳವಡಿಕೆ ಅಂತಂದ್ರೆ ಮುದ್ರಾ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ, ಮನೆಮದ್ದುಗಳು, ಹಾಗೆ ಮರ್ಮ ಚಿಕಿತ್ಸೆ. ನಾವು ಇದನ್ನೆಲ್ಲ ಕೆಲವು ಕೇಳೇ ಇರಲ್ಲ. ಮರ್ಮ ಕಲೆ ಅನ್ನೋದು ಎಷ್ಟು ಅದ್ಭುತವಾದದ್ದು. ಯಾವುದೇ ಒಂದು ಚಿಕ್ಕ ಪುಟ್ಟ ಸೊಂಟ ನೋವಿರ್ಬೋದು, ಹಳೆ ಪೇನ್ಸ್ ಇರ್ಬೋದು, ಅದಕ್ಕೆಲ್ಲ ಒಂದು ಅದ್ಭುತವಾದ ಮರ್ಮಕಲೆ ಅಂತ ಪರಿಚಯ ಮಾಡಿಕೊಡ್ತು. ಹಾಗೆ ಸೌಂಡ್ ಹೀಲಿಂಗ್ ಥೆರಪಿ, ಈ ತರದ್ದು ಸಾಕಷ್ಟು ನಮಗೆ ತಿಳಿಪಡಿಸ್ತಾ ಬಂತು. ಇದು ಸಮಗ್ರ ಜೀವನ ಶೈಲಿ. ಇದರೊಂದಿಗೆ ಪಿರಮಿಡ್ ವ್ಯವಸಾಯ ಹಾಗೆ ಪಿರಮಿಡ್ಗಳ ಬಳಕೆ, ಇದನ್ನು ಕೂಡ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ಫೌಂಡೇಶನ್ ನಿಂದ ಕಲಿತಿದ್ದೇವೆ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಬರೀ ಧ್ಯಾನ ಜ್ಞಾನ ಅಂತ ನೋಡ್ತಾ ಇರ್ತೀವಿ. ಈ ಮಹಾವತಾರ್ ಫೌಂಡೇಶನ್ನ ವಿಶೇಷ ಏನಂತಂದರೆ ಇದೇ ವಿಶೇಷತೆ. ಇಷ್ಟೆಲ್ಲ ಜ್ಞಾನಗಳನ್ನ ನಮಗೆ ಎಷ್ಟೋ ಗೊತ್ತಿರದ ಜ್ಞಾನಗಳನ್ನೆಲ್ಲ ತಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮನರಂಜನೆ ಕಾರ್ಯಕ್ರಮಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಯಾರಿಗೆಲ್ಲ ತಮ್ಮ ಮನ ಅಂತರಾಳದಲ್ಲಿ ಕವನ ಇರ್ಬೋದು, ನೃತ್ಯ ಇರ್ಬೋದು, ಮತ್ತೆ ಕತೆ ಬರೆಯೋದಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅವಕಾಶ ನಮಗೆ ಕೊಡ್ತಾ ಇದ್ದಾರೆ. ಹೇಳ್ಬೇಕು ಅಂತಂದ್ರೆ ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗುವಂತಹ ಏಕೈಕ ವೇದಿಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಂತ ಹೇಳಲೇಬೇಕು. ಹಾಗೆ ಇಲ್ಲಿಯವರೆಗೂ ಕೂಡ ಸುಮಾರು ಮೊದಲು 1, 2, 3 ಭಾಷೆಗಳಲ್ಲಿತ್ತು. ಈಗ 5 ಭಾಷೆಗಳಲ್ಲಿ ನಮಗೆ ನಿರಂತರವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಈಗ ಹೊಸದಾಗಿ 41 ದಿನಗಳ ಕಾರ್ಯಕ್ರಮ ಅಂತ, ಇದ್ರ ಜೊತೆಗೆ ರಾತ್ರಿ ಪೂರ್ಣ ಧ್ಯಾನನೂ ಕೂಡ ಪ್ರಾರಂಭ ಆಗಿದೆ. ಇಷ್ಟು ಮಹಾವತಾರ್ ಫೌಂಡೇಶನ್. ಇಷ್ಟೇ ಅಲ್ಲ, ಇನ್ನು ಸಾಕಷ್ಟಿದೆ. ಸಮಯದ ಅಭಾವದಿಂದ ನಾವು ಮತ್ತೊಮ್ಮೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವಾಗ ಕಿರುಚಿತ್ರ ಪ್ರಾರಂಭ ಆಗುತ್ತೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ಈಗ ನಮ್ಮ ಮಾಸ್ಟರ್ಸ್ಗಳು ಧ್ಯಾನ ಜ್ಞಾನದ ಜೊತೆಗೆ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಇವಾಗ ಅವ್ರು ಹೇಳೋದಕ್ಕೆ ಬರ್ತಾರೆ. ಮೊದಲನೇದಾಗಿ ನಾನು ಇವ್ರನ್ನ ಕರೀತಾ ಇದ್ದೀನಿ. ಅಂದ್ರೆ ಈ ವೇದಿಕೆಗೆ, ಈ ಫೌಂಡೇಶನ್ಗೆ ಜಾಯ್ನ್ ಆಗಿದ ತಕ್ಷಣ ಅವರು ಕ್ಲಾಸಲ್ಲಿ ಬಂದಾಗ್ಲೆಲ್ಲ ಅವರು ಅಳ್ತಾನೇ ಇದ್ರು. ಈಗ ನಗ್ತಾ ನಗ್ತಾ ವೇದಿಕೆಗೆ ಬಂದು ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಧ್ಯಾನದಿಂದ ಅವರ ಮನಸ್ಸು ಪರಿವರ್ತನೆ ಆಗಿದೆ. ಅವ್ರು ಯಾರು ಅಂತ ನೋಡೋಣ. ಸ್ವಾಗತ ಮೇಡಮ್ ನಿಮ್ಗೆ. ಎಲ್ಲ ಆತ್ಮಜೀವಿಗಳಿಗೆ ನನ್ನ ಪ್ರಣಾಮಗಳು. ಬ್ರಹ್ಮ ಮಹರ್ಷಿ ಪಿತಾಮಹ ಸುಭಾಷ್ ಪತ್ರೇಜಿ ಹಾಗೂ ಸ್ವರ್ಣಮಾಲಾ ಪತ್ರೇಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಹಾಗೂ ಅಪ್ಪಾಜಿಯವರು ನನ್ನ ಅಣ್ಣನವರಾದ ಲಕ್ಷ್ಮೀ ರಂಗನಾಥ್ ಗುರುಗಳಿಗೂ ನನ್ನ ಜನ್ಮ ನೀಡಿದ ತಂದೆ ತಾಯಿಯವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನನಗೆ ಈ ವೇದಿಕೆಯಲ್ಲಿ ದೊಡ್ಡ ನೋಡಿದ್ರಲ್ಲ ಮಾಸ್ಟರ್ಸ್, ನಾನು ಅದಕ್ಕೆ ಹೇಳಿದ್ದು. ಮೊದ್ಲೆಲ್ಲ ಬರೀ ಅಳ್ತಾ ಬರ್ತಾ ಇದ್ರು, ಇವಾಗ ನಗ್ತಾ ನಗ್ತಾ ಬರ್ತಾ ಇದ್ದಾರೆ. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ. ಈ ವೇದಿಕೆಯಲ್ಲಿ ಮೊದಲಿಗೆ ನಾನು ನಗುತ್ತೇನೆ ಎಂದು ದಯವಿಟ್ಟು ಯಾರೂ ತಪ್ಪು ತಿಳಿಯಬೇಡಿ. ನಾನು ನಗಲಿಕ್ಕೆ ಕಾರಣವೆಂದರೆ ಈ ಮಹಾವತಾರ ಫೌಂಡೇಶನ್ನೇ ಕಾರಣವಾಗಿದೆ. ಧ್ಯಾನದಿಂದ ನಾನು ಈ ಮಟ್ಟಿಗೆ ಬಂದಿದ್ದೇನೆ, ಬೇರೆ ಎದರಿಂದಲೂ ಇಲ್ಲ. ಬರೀ ಧ್ಯಾನ 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 ಧ್ಯಾನದಿಂದಲೇ ನಾನು ಇವಾಗ ನಗುತ್ತಾ ಇದ್ದೇನೆ. ನನ್ನ ಕಾರಣ ನನ್ನ ತವರು ಮನೆಯಂದು ತಪ್ಪು ಅಲ್ಲ, ಏಕೆಂದರೆ ಇಲ್ಲಿ ನನ್ನವರು ಸಿಕ್ಕಿದ್ದಾರೆ. ಎಲ್ಲ ಆತ್ಮೀಯ ಜೀವಿಗಳು ಹಾಗೂ ರಂಗನಾಥ ಗುರುಗಳಂತವರು ನನಗೆ ಅಣ್ಣನಂತೆ ಸಿಕ್ಕಿದ್ದಾರೆ. ಹಾಗೂ ಎಲ್ಲ ಅಕ್ಕ ತಂಗಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿರು, ನನಗೆ ಹೆಣ್ಣು ಮಕ್ಕಳು ಇಲ್ಲ ಅಂದರೆ ತುಂಬಾ ಜನ ಸಿಕ್ಕಿದ್ದಾರೆ. ಫ್ರೆಂಡ್ ಸರ್ಕಲ್ದಲ್ಲಿಯೂ ತುಂಬಾ ನನಗೆ ಮಕ್ಕಳು ಸಿಕ್ಕಿದ್ದಾರೆ. ಇದು ಏನು ನನಗೆ ಗುರುವಿನ ಅನುಗ್ರಹದಿಂದ ಸಿಕ್ಕಿದೆ. ಮಹಾವತಾರ್ ಫೌಂಡೇಶನ್ ಅಂದರೆ
ವಾಸುದೇವ ಕುಟುಂಬ ಎಂದು ಭಾವಿಸುತ್ತೇನೆ. ಪತ್ರೇಜಿ ಗುರುಗಳು ಹಾಗೂ ರಂಗನಾಥ ಗುರುಗಳಿಗೆ ನನ್ನ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಧ್ಯಾನಕ್ಕೆ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಬರೀ ಧ್ಯಾನ 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 ಮಾಡುವುದರಿಂದ ಎಷ್ಟೊಂದು ಉಪಯೋಗವಾಗುತ್ತದೆ. ನಾನು ಅಳುವಂಥವಳು ಈಗ ನಗಲಿಕ್ಕೆ ನನಗೆ ತಯಾರು ಮಾಡಿದೆ. ಈ ಗುರುವಿನ ಮೂಲಕ ನನಗೆ 2 ಶಬ್ದವನ್ನು ಮಾತನಾಡಲಿಕ್ಕೆ ಕೊಟ್ಟಂತ. ಒಂದು ನಿಮಿಷ ಕಾಲಾವಕಾಶ ಮುಗಿತಾ ಇದೆ. ಬೇಗ ನಿಮ್ಮ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ. ಮತ್ತೆ ಮಾಸ್ಟರ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಮಹಾವತಾರ್ ಫೌಂಡೇಶನ್ಗಳಿಗೆ ಥ್ಯಾಂಕ್ ಯು ಎಂದು ಹೇಳಿಸಿ ನನ್ನ ನಗುವಿನ ಮುಖಾಂತರ ಇಂದಿನ ಉಪಸ್ಥಿತಿಯನ್ನು ಕೃತಜ್ಞತೆ ಆಗಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಸುಜಾತ ಮ್ಯಾಮ್, ಧನ್ಯವಾದಗಳು. ಎಲ್ಲ ಮಾಸ್ಟರ್ಸ್ಗೆ ಒಂದು ಸೂಚನೆ, 1 ನಿಮಿಷ ಅಂದ್ರೆ ದಯಮಾಡಿ ಆ 1 ನಿಮಿಷದ ಟೈಮ್ ಅನ್ನು ಕಾಪಾಡ್ಕೊಳ್ಳಿ. ಸೊ ಒಂದೇ ಸಲ ನಾವು ಎಲ್ಲಾನು ಹೇಳಕ್ ಆಗುದಿಲ್ಲ. ಬಹಳ ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಬಂದ ಪರಿವರ್ತನೆಯನ್ನ ಹೇಳಿ. ಥ್ಯಾಂಕ್ ಯು. ಎಸ್ ಮೇಡಮ್, ಸೂಪರ್ ಮೇಡಮ್. ಥ್ಯಾಂಕ್ ಯು ಸುಜಾತಮ್ಮ ಮೇಡಮ್. ನೀವು ಹೀಗೆ ನಗ್ನಗ್ತಾ ಇರಿ ಅಂತ ಹೇಳ್ತಾ ಈಗ ಮುಂದಿನ ಮಾಸ್ಟರ್ಸ್ ಯಾರು ಅಂತ ನೋಡೋಣ. ಇವರು ಒಂದು ಕಾಲದಲ್ಲಿ ಸೊಸೆಯಾಗಿ ಬಂದು ಅತ್ತೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಕಾರಣ ಅವ್ರಿಗೂ ಈಗ ಅದ್ಭುತವಾದ ಸೊಸೆ ಸಿಕ್ಕಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಎಸ್ ಮೇಡಮ್, ಶಿವಗಂಗಾ ಮೇಡಮ್. ಶಿವಗಂಗಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಬೇಗ ಬನ್ನಿ, ಮಾತಾಡಿ. ಅವ್ರಿಗೆ ಅನ್ಮ್ಯೂಟ್ ಆಗಿದೆಯಾ ಭಾರತಿ ಮೇಡಮ್? ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಈಗೆಲ್ಲ ಎದ್ದೋಗಿದ್ದಾರೆ. ನೆಕ್ಸ್ಟ್ ಸರ್ ಬಂದಾರೆ. ಎಸ್ ಮೇಡಮ್, ಈಗ ಮತ್ತೊಬ್ರನ್ನ ಕರೀತಾ ಇದ್ದೀನಿ. ಇವರು ಎಲ್ರಿಗೂ ಚಿರಪರಿಚಿತ, ಪರಿಪೂರ್ಣ ವ್ಯಕ್ತಿತ್ವ ಇವರದ್ದು. ಮಾತನಾಡಿದರೆ ಒಂದು ಅದ್ಭುತವಾದ ಹೂಮಳೆ ಸುರಿಯುತ್ತೆ ಕೊಡಗಿನವರು. ಅವರೇ ರೇವತಿ ಮೇಡಮ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಳ್ಬೇಕಾದ್ರೆ ಅಶ್ವಿನಿ ಮೇಡಮ್ ಈಗ ಏನೆಲ್ಲ ಹೇಳಿದ್ರು ಆ ಎಲ್ಲ ಕ್ವಾಲಿಟಿಗೆ ಮಹಾವತಾರ್ ಸಂಸ್ಥೆ ಕಾರಣ ಅಂತ ಹೇಳ್ಕೊಂಡು, ಬಹುಶಃ ನನ್ನಲ್ಲಿ ಅದಿತ್ತು. ಆದ್ರೆ ಮತ್ತೆ ನಾನು ರಿಟೈರ್ಮೆಂಟ್ ಆದ್ಮೇಲೆ ಆದ್ರೂ ಸಹ ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಮಹಾವತಾರ್ ಸಂಸ್ಥೆ ಒಂದು ಕಾರಣ. ನಾನು ಸಂಸ್ಥೆಯ ಸಂಸ್ಥಾಪಕರಿಗೆ ನಿಜವಾಗ್ಲೂ ಚಿರಋಣಿ. ಈ ವೇದಿಕೆಗೆ ನನ್ನ ಸಹೋದ್ಯೋಗಿ, ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು ಲಕ್ಷ್ಮೀಕಾಂತಮ್ಮ ಮೇಡಮ್ ಕರೆತಂದ್ರು. ಯಾಕಂತಂದ್ರೆ ನನ್ನ ಹೆಲ್ತ್ನಲ್ಲಿ ಸಾಕಷ್ಟು ಏರುಪೇರಿತ್ತು. ಆದ ಕಾರಣ ನನ್ನನ್ನು ಕರ್ಕೊಂಡು ಈ ವೇದಿಕೆಯನ್ನ ಪರಿಚಯ ಮಾಡಿಕೊಟ್ರು. ಅವರಿಗೆ ನಾನು ನನ್ನ ಅನಂತ ಧನ್ಯವಾದಗಳು. ಈ ವೇದಿಕೆಗೆ ಬಂದ್ಮೇಲೆ ಒಂದು ಧ್ಯಾನವನ್ನ ಪ್ರಾರಂಭ ಮಾಡಿದ್ದು. ಅದರ ಏನು ನನಗೆ ಗೊತ್ತಿರ್ಲಿಲ್ಲ. ಧ್ಯಾನ ಯಾಕೆ ಮಾಡ್ಬೇಕು, ಏನದು, ಹೇಗೆ ಮಾಡ್ಬೇಕು ಅಂತ. ಋಷಿಗಳು ಮರದಡಿಯಲ್ಲಿ ಕೂತ್ಕೊಂಡು ಮಾಡೋದೇ ಧ್ಯಾನ ಅಂತ ನಾನು ಅಂದ್ಕೊಂಡಿದ್ದೆ. ತದನಂತರ ಬರೇ ಕೇವಲ ಧ್ಯಾನಕ್ಕೆ ಮಾತ್ರ ಅಲ್ಲ, ಧ್ಯಾನ ಮಾಡಿದ ನಂತರ ಒಳ್ಳೆ ವ್ಯಕ್ತಿಗಳನ್ನ, ಒಳ್ಳೆ ಜ್ಞಾನಿಗಳನ್ನ ಕರೆದು ಅವರಿಂದ ಕ್ಲಾಸ್ ಕೊಡಿಸ್ತಕ್ಕಂಥದ್ದು, ಜೊತೆಗೆ 5 ಗಂಟೆಯಿಂದನೇ ಯೋಗ ವ್ಯಾಯಾಮವನ್ನ ಮಾಡಿಸ್ತಕ್ಕಂಥದ್ದು. ನಾನು ದಿನ ಸೂರ್ಯ ನಮಸ್ಕಾರವನ್ನ ಮಾತ್ರ ಮಾಡ್ತಾ ಇದ್ದೆ. ಯೋಗ ನನಗೆ ಗೊತ್ತಿತ್ತು, ಬಟ್ ಅದನ್ನ ನಾನು ಮತ್ತೆ ಫಾಲೋ ಮಾಡಲಿಲ್ಲ. ಸೊ ಇದು ಒಂದು ವ್ಯಾಯಾಮ, ಬಹಳ ಆರೋಗ್ಯಕ್ಕೆ ಹೆಲ್ಪ್ ಆಯ್ತು. ನೆಕ್ಸ್ಟ್ ಬಂದು ಈ ಸ್ವಾಧ್ಯಾಯ ಏನಿದೆ, ಇದನ್ನ ಕೇಳಿ ಸಾಕಷ್ಟು ಜ್ಞಾನಿಗಳು, ಸಾಕಷ್ಟು ಯೋಗಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡೆ. ನಂತರ ನಮ್ಮ ಗುರುಗಳು ಎಲ್ಲ ಆದ್ಮೇಲೆ ಅಭಿಪ್ರಾಯವನ್ನ ಕೇಳತಕ್ಕಂಥದ್ದು, ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಅದನ್ನ ಕೇಳಿ ಅದಕ್ಕೆ ಪರಿಹಾರವನ್ನ ಕೊಡತಕ್ಕಂಥದ್ದು, ಜೊತೆಗೆ ಪ್ರತಿದಿನ ಒಂದು ಅಂಶವನ್ನ ತಗೊಂಡು ಬಂದು, ನಿಮ್ಗೆ ಈ ತರ ಸಮಸ್ಯೆ ಇದೆ, ಈ ಮುದ್ರೆಯನ್ನ ಮಾಡಿ, ಈ ತರ ಸಮಸ್ಯೆ ಇದೆಯಾ, ಈ ತರ ಕೈಗಳನ್ನ ಒತ್ಕೊಂಡು ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಉಸಿರೇ ನಿಮ್ಮ ಗುರು, ನಿಮ್ಮ ಉಸಿರನ ಮುಖಾಂತರನೇ ನೀವು ಹೇಗೆ ನಿಮ್ಮ ಬಾಡಿಯನ್ನ ಕ್ಲೀನ್ನೆಸ್ ಮಾಡ್ಕೋಬಹುದು, ಅದರಿಂದ ಹೇಗೆ ನಮ್ಮ ಒಂದು ಜೀವನವನ್ನ ಸರಳವಾಗಿ ಜೊತೆಗೆ ಆರೋಗ್ಯವಾಗಿ ಕಾಪಾಡಬಹುದು ಅಂತ ಹೇಳತಕ್ಕಂಥ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಅದನ್ನ ಅಳವಡಿಸ್ಕೊಂಡೆ. ಜೊತೆಗೆ ಮನೆ ಮದ್ದು ಆಗ್ಲಿ, ಈಗ ಅಶ್ವಿನಿ ಮೇಡಮ್ ತುಂಬಾ ಹೇಳಿದ್ರು ನಮ್ಮ ಮಹಾವತಾರದಲ್ಲಿ ಏನೇನ್ ಸೌಲಭ್ಯತೆ ಇದೆ ಅಂತ. ಅದು ಎಲ್ಲದನ್ನು ಸಹ, ಯಾಕಂತಂದ್ರೆ ಪ್ರಥಮ ಬಾರಿಗೆ ನಾನು ಈ ತರ ವರ್ಚುವಲ್ ಮೀಟಿಂಗಿಗೆ ಅಟೆಂಡ್ ಆಗಿದ್ದಲ್ಲ, ಪ್ರಥಮ ಬಾರಿಗೆ ನಾನು ಮಹಾವತಾರ ಸಂಸ್ಥೆಗೆ ಭೇಟಿ ಮಾಡಿದ್ದು, ನಾನು ಮತ್ತೆ ಲಕ್ಷ್ಮೀಕಾಂತಮ್ಮ. ಅಲ್ಲೇ ನನಗೆ ತುಂಬಾ ಒಂದು ದೃಢ ಒಂದು ನಂಬಿಕೆ ಬಂತು, ಖಂಡಿತವಾಗ್ಲೂ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಅಂತ. ಧ್ಯಾನವನ್ನ ಮಾಡಿ ಬಹುಶಃ 1.5-2 ತಿಂಗಳಲ್ಲೇ, ನಾನು ಬೇಸಿಕಲಿ ನಾನ್ ವೆಜಿಟೇರಿಯನ್, ಆದ್ರೆ ನಾನು ಸಂಪೂರ್ಣ
ಸಸ್ಯಾಹಾರಿ ಆದೆ. ಅದು ನನ್ನಲ್ಲಿ ಒಂದು ಪರಿವರ್ತನೆ. ಎರಡನೇದಾಗಿ ಒಂಥರ ಅವಸರ ಇತ್ತು. ಯಾಕಂತಂದ್ರೆ ಕೆಲಸಕ್ಕೆ ಹೋಗುವಾಗ ಅವಸರ ಮಾಡ್ಕೊಂಡು ಹೋಗತಕ್ಕಂಥದ್ದು ಅದೆಲ್ಲ ಇತ್ತು. ಈಗ ಕಂಪೇರ್ ಮಾಡಿದ್ರೆ ತುಂಬಾ ಸಮಾಧಾನವಾಗಿ ನಾನಿದ್ದೇನೆ. ಜೊತೆಗೆ ಕಿರಿಕಿರಿ ಮಾಡ್ತಾ ಇದ್ದೆ, ಅಂದ್ರೆ ಕೋಪ ಬರ್ತಾ ಇತ್ತು, ಟೈಮ್ಲಿ ಆಗದಿದ್ರೆ ಹೋಗ್ಬೇಕಲ್ಲ ಆಫೀಸ್ಗೆ, ಅದೆಲ್ಲ. ಸೊ ಅಂತ ಯಾವುದೇ ಒಂದು ವ್ಯಕ್ತಿತ್ವ ನನ್ನಲ್ಲಿ ಇವಾಗ ಇಲ್ಲ. ಕೋಪ ತುಂಬಾ ಕಡಿಮೆ ಆಗಿದೆ, ಎಲ್ಲ ಕೆಲಸವನ್ನ ಮಾಡ್ತೇನೆ. ಇನ್ನೊಂದೇನು ಅಂತಂದ್ರೆ, ನಾನು ಆಕ್ಚುಲಿ ಪ್ಯಾನ್ಕ್ರಿಯಾಟೈಟಿಸ್ ಪ್ರಾಬ್ಲಮ್ ಇಂದ ನರಳುತ್ತಿದ್ದವಳು. ಅಂದ್ರೆ ಪ್ಯಾನ್ಕ್ರಿಯಾ ಈಗಲೂ ಕೆಲಸ ಮಾಡಲ್ಲ, ಆದ್ರೂ ನಾನು ಆ ಒಂದು ಜೀವನ ಶೈಲಿಯನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದೇನೆ. ಇದಕ್ಕೆ ಕಾರಣ ಒಂದು ನಾನ್ ವೆಜ್ ಬಿಟ್ಟದು, ಎರಡನೇದಾಗಿ ಬೇಡದ ಫ್ರೈ ಅಂತ ಇಂಥದನ್ನೆಲ್ಲ ಅವಾಯ್ಡ್ ಮಾಡೋದು. ನಾನ್ ವೆಜ್ ಬಿಡಿ ಅಂತ ನನಗೆ ಡಾಕ್ಟರ್ಗಳೆಲ್ಲ ಹೇಳಿದ್ರು, ಆದ್ರೆ ಆ ಒಂದು ದೃಢ ಸಂಕಲ್ಪ ನನಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಧ್ಯಾನಕ್ಕೆ ಬಂದ ತಕ್ಷಣ ಅದೇನಾಯ್ತು, ಇಮಿಡಿಯೇಟ್ ಆಗಿ ನಾನು ಬಿಟ್ಟೆ. ನಿಜವಾಗ್ಲೂ ಅಲ್ಲಿ ಧ್ಯಾನದಲ್ಲಿ ಅಥವಾ ಈ ಒಂದು ಸ್ವಾಧ್ಯಾಯವನ್ನ ಕೇಳಿದಾಗ ಈ ಒಂದು ವೇದಿಕೆಯಿಂದ ನಾನು ಪರಿವರ್ತನೆ ಆದದ್ದು. ತದನಂತರ ನಾನು ನಿಜವಾಗ್ಲೂ ನನಗೆ ಲೋ BP ಆಗಾಗ ಆಗೋದು. ಈಗ ನಾನು ಎಲ್ಲಿಯೂ ಒಬ್ಳೇ ಓಡಾಡ್ತಾನೆ, ಬಸ್ನಲ್ಲಿ ಓಡಾಡ್ತಾನೆ, ಇದನ್ನೆಲ್ಲ ವೇದಿಕೆಯಲ್ಲೂ ಹೇಳ್ತಾನೆ. ನನಗೆ ಅಂತ ಆಯಾಸ ನನ್ನ ಶರೀರದಲ್ಲಿ ಇಲ್ಲ. ಸೊ ಆದ ಕಾರಣ ಸಮಗ್ರ ಸ್ವಾಸ್ಥ್ಯ ಅಂತ ಹೇಳತಕ್ಕಂಥ ಒಂದು ಪರಿಪೂರ್ಣ ಜ್ಞಾನ ನನಗೆ ಸಿಕ್ಕಿದೆ, ನಾನು ಅಳವಡಿಸ್ಕೊಂಡಿದ್ದೇನೆ. ಜೊತೆಗೆ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗಿದ್ದೇನೆ. ಸೊ ಈ ವೇದಿಕೆಗೆ ನಾನು ನಿಜವಾಗ್ಲೂ ಚಿರಋಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾದ ನಿಮ್ಮ ಧ್ಯಾನ ಅನುಭವ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ನೆಕ್ಸ್ಟ್ ಯಾರು ಅಂತ ನೋಡೋಣ. ಅದೇ ಶಿವಗಂಗಮ್ಮ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮಾಸ್ಟರ್. ನಮಸ್ತೆ ಮಾವತಾರ್ ಫೌಂಡೇಶನ್ಗೆ ಮತ್ತು ನಮ್ಮ ರಂಗನಾಥ್ ಗುರುಜಿ ಅವರಿಗೂ ಕೂಡ ಕೋಟಿ ಧನ್ಯವಾದಗಳು. ಮಾವತಾರ್ ಫೌಂಡೇಶನ್ಗೆ ಕೋಟಿ ಧನ್ಯವಾದಗಳು ಮೇಡಮ್. ನಾನು ಧ್ಯಾನಕ್ಕೆ ಬಂದ್ಬಿಟ್ಟು, ನನ್ನ ಹೆಸರು ಶಿವಗಂಗಾ ಅಂತ. ಈ ವೇದಿಕೆಗೆ ಬಂದು ನಾನು 6 ತಿಂಗಳಾಯ್ತು. ಬಂದ ಈ 6 ತಿಂಗಳಿಂದ ನಾನು ನನ್ನ ಜೊತೆಗೆ ತುಂಬಾ ಲಾಭ ಕಂಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ಜೊತೆಗೆ ಇದರಲ್ಲಿ ಧ್ಯಾನ ಸಿಗುವಂತಹ ಜ್ಞಾನ ಅಳವಡಿಸ್ಕೊಂಡ್ರೆ ತುಂಬಾ ಸಂತೋಷವಾಗಿ ಆರೋಗ್ಯವಾಗಿ ಇದ್ದೇನೆ. ಪ್ರತಿದಿನ ನಿರಂತರವಾಗಿ 365 ದಿನಗಳು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ಗಳನ್ನು ತಪ್ಪದೆ ಕರೆಸಿ ಜ್ಞಾನ ಹಂಚಿಕೆ ಕೊಡುತ್ತಿದ್ದಾರೆ. ಸುರನಾಗಾಂಬಿಕಾ ಮೇಡಮ್ ಮತ್ತು ಮನೋರಮಾ ಮೇಡಮ್, ಉಮಾರಾಣಿ ಮೇಡಮ್, ಜೊತೆಗೆ ಈ ವೇದಿಕೆಯಲ್ಲಿ ಇರುವ ಎಲ್ಲಾ ಮಾಸ್ಟರುಗಳಿಂದ ವಿವಿಧವಾದ ಜ್ಞಾನ ಹಂಚಿಕೆ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರು ಮ್ಯೂಟ್ ಮಾಡ್ಕೊಂಬಿಡಿ ದಯವಿಟ್ಟು ಮಾಸ್ಟರ್, ಮ್ಯೂಟ್ ಅಲ್ಲೇ ಇರ್ಲಿ ಎಲ್ರದನ್ನು. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ. ಪ್ರತಿಯೊಬ್ಬರು ಧ್ಯಾನ ಜೊತೆಗೆ ಸಹಕಾರ ಮಾಡಿಕೊಂಡು ಬಹುದು. ಜೀವನದಲ್ಲಿ ಇವುಗಳಿಲ್ಲದೆ ಮತ್ತೇನು ನಮಗೆ ಬೇಕಾಗಿದೆ? ಇಂತಹ ಅದ್ಭುತವಾದ ವೇದಿಕೆಗೆ ತಪ್ಪದೆ ಎಲ್ಲರನ್ನೂ ಬಳಸಿಕೊಂಡು ಜ್ಞಾನ ಹಂಚೋಣ. ಎಲ್ಲರಿಗೂ ಕೋಟಿ ಧನ್ಯವಾದಗಳು ಮೇಡಮ್. ನನಗೂ ಕೂಡ ತುಂಬಾ ಸಮಸ್ಯೆ ಇತ್ತು, ತುಂಬಾ ಸಮಸ್ಯೆ ಇತ್ತು. ನಾನು PCSB ಅಲ್ಲಿ ತುಂಬಾ 3-4 ವರ್ಷ ಇದ್ದೆ. ಆಮೇಲೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಮಹಾವತಾರ್ ಫೌಂಡೇಶನ್ ನೋಡಿ ನಾನು ಏನೋ ಒಂದು ಸಿಂಪಲ್ ಮನೆ ಮದ್ದಿಂದ ನಾನು ಏನಿರ್ಬೋದು ಅಂತ ನಾನು ಬಂದು ಧ್ಯಾನಕ್ಕೆ ಇದ್ರಲ್ಲಿ ತೊಡಗಿಸ್ಕೊಂಡೆ. ನನಗೆ ಇದ್ರಲ್ಲಿ ಇವಾಗ ಯೋಗ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆ, ಧ್ಯಾನ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ. ಇದರಿಂದ ತುಂಬಾ ಲಾಭ ಪಡೆದಿದ್ದೀನಿ ಮೇಡಮ್. ಕೋಟಿ ಧನ್ಯವಾದಗಳು ಮೇಡಮ್. ಈ ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ನಮ್ಮನ್ನು ಉರ್ದುಂಬಿಸಿ ಮಾತಾಡಿಸ್ತಾ ಇದ್ದೀರಲ್ಲ, ನಿಮ್ಗೆ ಕೋಟಿ ಧನ್ಯವಾದಗಳು ಮೇಡಮ್. ಅಶ್ವಿನಿ ಮೇಡಮ್. ಎಸ್ ಮೇಡಮ್, ತುಂಬಾ ಧನ್ಯವಾದಗಳು. ನೀವು ಮಹಾವತಾರ್ ಫೌಂಡೇಶನ್ ಬಂದು ಎಷ್ಟೆಲ್ಲ ಸಂತೋಷವಾಗಿದ್ದೀರಿ, ಎಲ್ಲಾನು ಅಳವಡಿಕೆ ಮಾಡ್ಕೊಂಡು ಅಂತ ಗೊತ್ತಾಯ್ತು. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಮುಂದಿನ ಮಾಸ್ಟರ್ ಮಧುರವಾಗಿ ಮಾತಾಡ್ತಾರೆ. ಮಧುರವಾಗಿ ಅವರು ಪ್ರತಿದಿನ ಎಲ್ಲಾ ಗ್ರೂಪ್ಸ್ಗೂ ಮನೆ ಮದ್ದು ಬರ್ತಾ ಇದೆ ಅಂತಂದ್ರೆ ಒಬ್ರು ಕಾರಣ ಆಗಿದ್ದಾರೆ. ಅವರೇ ಈ ಮಧುರಾ ಮೇಡಮ್. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆ ರಂಗನಾಥ್ ಸರ್ ಅವರಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ನನ್ನ ಅನಂತ ಪ್ರಣಾಮಗಳು.
ನನ್ನ ಹೆಸರು ಮಧುರಾ ಹೆಗಡೆ ಅಂತ. ನಾನು ಸುಮಾರು 1 ವರ್ಷಕ್ಕಿಂತ ಜಾಸ್ತಿ ಆಯ್ತು ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದ್ದೀನಿ. ಮಹಾವತಾರ್ ಫೌಂಡೇಶನ್ ನನಗೆ ಅದ್ಭುತವಾದ ಒಂದು ಜ್ಞಾನವನ್ನು ಕೊಡ್ತಾ ಇದೆ. ಆ ಜ್ಞಾನವನ್ನು ನಾನು ತಗೊಳ್ಕೊಳ್ತಾ ಇದ್ದೀನಿ. ಔಷಧ ರಹಿತವಾದ ಜೀವನವನ್ನು ಹೇಗೆ ನಡೆಸೋದು ಅನ್ನೋದು ಮಹಾವತಾರ್ ಫೌಂಡೇಶನ್ ನಾವು ತಿಳ್ಕೋಬಹುದು. ಇಲ್ಲೆಲ್ಲ ತರದ್ದು ಅಂದ್ರೆ ನಾವು ನಮ್ಮ ಜೀವನವನ್ನು ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಎಲ್ಲ ತರದ ಒಂದು ಅಂದ್ರೆ ಪ್ರೋಗ್ರಾಮ್ಗಳು ನಡೀತಾ ಇದೆ. ಅಂದ್ರೆ ನಾವು ಎಷ್ಟು ಹೆಲ್ದಿ ಆಗಿರ್ಬೋದು ಅನ್ಲಿಕ್ಕೆ. ಅದರಲ್ಲಿ ನಾನು ಮನೆ ಮದ್ದು ಅಂತ ಬಂತು. ಮನೆ ಮದ್ದು ಅಂತ ರಂಗನಾಥ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ರು. ಆಮೇಲೆ ನಾನು ಮನೆ ಮದ್ದು ಅಲ್ಲಿ ಸ್ವಲ್ಪ ಅಳವಡಿಸ್ಕೊಂಡೆ. ಹೇಗೆ ಅಂದ್ರೆ ನನ್ನ ಅಜ್ಜಿಯಿಂದ ಬಂದಂತ ಒಂದು ಕೊಡುಗೆ ಅದು. ನಮ್ಮ ಅಜ್ಜಿ ತುಂಬಾ ಮನೆ ಮದ್ದು ಹೇಳ್ತಾ ಇದ್ರು. ನಾನು ನನ್ನ ಜೀವನದಲ್ಲಿ ಮನೆ ಮದ್ದು ಬಳಸ್ಕೊಂಡೆ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೀನಿ ಮನೆಯಲ್ಲಿ. ನನ್ನ ಫ್ಯಾಮಿಲಿ ಕೂಡ ಎಲ್ಲ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿಕೊಂಡು ನಾವು ಆರೋಗ್ಯವನ್ನು ಹೆಲ್ದಿಯಾಗಿ ಇಟ್ಕೊಂಡಿದೀವಿ. ನಾನು ಆಸ್ಪತ್ರೆ ನೋಡ್ದೆ ಎಷ್ಟೋ ಕಾಲ ಆಯ್ತು. ನನ್ನ ಮಕ್ಕಳು ಕೂಡ ಹೌದು, ನಮ್ಮ ಮನೆಯವರು ಕೂಡ. ಸುತ್ತಲಿನವರಿಗೆ ತುಂಬಾ ಜನಕ್ಕೆ ತಿಳಿಸ್ತಾ ಇದ್ದೀನಿ. ಅದೊಂದು ನಂಗೆ ಅವಕಾಶ ಈ ಮಹಾವತಾರ್ ಫೌಂಡೇಶನ್ ಇಂದ ರಂಗನಾಥ್ ಸರ್ ಕೊಟ್ಟಿದ್ದಾರೆ. ನಾನು ಮೊದ್ಲು ಅಷ್ಟು ಹೇಳ್ತಾ ಇರ್ಲಿಲ್ಲ, ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ತಾ ಇದ್ದೆ. ಆಮೇಲೆ ರಂಗನಾಥ್ ಸರ್, ನಿಮ್ಮಲ್ಲಿ ಅದ್ಭುತವಾದ ಮನೆ ಮದ್ದಿನ ಜ್ಞಾನ ಇದೆ ಅಮ್ಮ, ನೀವು ತುಂಬಾ ಹಂಚ್ಬೇಕಾಗತ್ತೆ ಜನರಿಗೆಲ್ಲ. ನಿಮ್ಗೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಒಳ್ಳೆ ಒಂಥರ ಏನೋ ಒಂಥರ ನೀರಲ್ಲಿ ಅಂದ್ರೆ ಇದ್ರಲ್ಲಿ ಮರಳುಗಾಡಿನಲ್ಲಿ ನೀರ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಯ್ತು. ಅಯ್ಯೋ, ನನಗೊಂದು ಇದೊಂದು ಈ ತರ ಒಂದು ವೇದಿಕೆ ಬೇಕಪ್ಪ ಅನ್ಸ್ತಾ ಇತ್ತು. ರಂಗನಾಥ್ ಸರ್ ಹೇಳಿದ ತಕ್ಷಣ ಪಟಕ್ ಅಂತ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನನಗೂ ನನ್ನ ಒಂದು ಅಂದ್ರೆ ಜ್ಞಾನ ಹಂಚಿದ್ರೆ ನನ್ನಲ್ಲೂ ಸ್ವಲ್ಪ ಪರಿವರ್ತನೆ ಆಗುತ್ತೆ ಅಂತ. ಮನೆ ಮದ್ದು ಎಂಬ ಒಂದು ಶೀರ್ಷಿಕೆ ಅಂದ್ರೆ ನಾನು ಪ್ರತಿದಿನ ಒಂದು ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಅವಕಾಶ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ. ಎಷ್ಟೋ ಜನ ಇದನ್ನ ಬಳಸ್ಕೊಳ್ಳಿ, ಆರೋಗ್ಯವಾಗಿರ್ಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಮಹಾವತಾರ್ ಫೌಂಡೇಶನ್ ಉದ್ದೇಶನೂ ಕೂಡ ಅದೇ ಆಗಿದೆ, ಔಷಧಿ ರಹಿತ ಜೀವನ ನಡೆಸಿ ಎಲ್ರು ಅಂತ. ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದಾರೆ. ಅದರಲ್ಲಿ ಮನೆ ಮದ್ದು ಅಂದ್ರೆ ಹೋಮ್ ರೆಮಿಡಿ, ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಅಂತ ಒಂದು ಅಂದ್ರೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಅಂದ್ರೆ ಆಹಾರವೇ ಔಷಧಿ ಆಗಿರುತ್ತೆ, ಅಡುಗೆ ಮನೆಯೇ ಆಸ್ಪತ್ರೆ. ಅದನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಎಷ್ಟು ಖುಷಿಯಾಗಿರ್ಬೋದು ಅದನ್ನ ಬಳಸ್ಕೊಂಡು. ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಹೊರಗಡೆ ಹೋಗಿ. ಅಂದ್ರೆ ಇದೇನು ಖರ್ಚಿಲ್ಲ, ಆಮೇಲೆ ಕೆಮಿಕಲ್ ಇರಲ್ಲ. ಎಷ್ಟು ನೋಡಿ ಎಷ್ಟು ಆರೋಗ್ಯವಾಗಿ ನಮ್ಮನ್ನು ಕಾಪಾಡ್ಕೋಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಆ ಅದ್ಭುತವಾದ ಒಂದು ಅವಕಾಶವನ್ನು ನಂಗೆ ಪ್ರತಿದಿನ ರಂಗನಾಥ್ ಸರ್ ನಂಗೆ ಕೊಡ್ತಾ ಇದ್ದಾರೆ. ನಾನು ಎಷ್ಟು ಸುಖಿ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನಲ್ಲಿ ಒಂದಷ್ಟು ಜ್ಞಾನ ಇತ್ತು, ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಅವಕಾಶ. 10 ಜನ ನನ್ನಿಂದ ಉಪಕಾರ ಆಗ್ತಾ ಇದೆಯಲ್ಲ, ಅವ್ರು ಆರೋಗ್ಯವಾದ ಜೀವನ ನಡೆಸ್ತಾ ಇದ್ದಾರಲ್ಲ ಅಂತ ಒಂದು ಹೆಮ್ಮೆ ಇದೆ ನನಗೆ. ಈ ಅದ್ಭುತವಾದ ಮಹಾವತಾರ್ ಫೌಂಡೇಶನ್ಗೆ ನನಗೆ ಅನಂತ ಕೋಟಿ ಧನ್ಯವಾದಗಳು. ಹಾಗೆ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಮಸ್ಕಾರಗಳು. ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಮಧುರಾ ಅವರ ಮನೆ ಮದ್ದು ನಮಗೆ ಪ್ರತಿನಿತ್ಯ ಬರ್ತಾ ಇರುತ್ತೆ. ಈ ಮೂಲಕ ನಮ್ಮ ಮಧುರಾ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು, ಜೋರಾದ ಚಪ್ಪಾಳೆಗಳ ಮೂಲಕ. ಮೇಡಮ್ ಹಾಸ್ಯ ಬೇಕು, ಹಾಸ್ಯ ಹಾಸ್ಯ. ಅರೆ ಯಾರದು ಹಾಸ್ಯ ಬೇಕು ಅಂತ ಇದಾರಲ್ಲ? ಎಸ್, ಇದಕ್ಕೆ ನಾನು ತಲೆ ಬಾಗ್ಲೇಬೇಕು. ಯಾಕೆ ಅಂತಂದ್ರೆ ಹಾಸ್ಯ ಮನೋರಂಜನೆ ಅನ್ನೋದು ನಮ್ಮ ಆತ್ಮಕ್ಕೆ ಸಂತೋಷ. ಈಗಾಗ್ಲೇ ಎಲ್ಲಿ ನೋಡಿದ್ರು ಹೃದಯಾಘಾತ ಅಂತ ಹೇಳ್ತಾನೆ ಇದ್ದಾರೆ ಅಲ್ವಾ? ನಾವು ನಕ್ಬಿಟ್ರೆ ಒಮ್ಮೆ ಆ ಹೃದಯಾಘಾತ ಓಡೊಂಟಾಗುತ್ತೆ ಅಲ್ವಾ? ಹಾಗಲ್ಲ ಪ್ರಿಯೇ ಪ್ರಿಯೇ. ಪಿಯೇ. ಅಯ್ಯೋ ರಾಮ, ನಿಮ್ಗೆ ಎಷ್ಟು ಸಾರಿ ಹೇಳ್ಕೊಡೋದು, ಬರೋದಿಲ್ವಾ? ಹಾಗಲ್ಲ ಸ್ವಾಮಿ, ಪ್ರಿಯೇ. ಅಯ್ಯೋ, ಯಾವ ತರದ್ದು ಅದು ನನ್ಗೆ ಗೊತ್ತಾಗಕ್ಕಿಲ್ಲ. ಅಳ್ಬೇಡ್ ಕಣ್ಣೆ ಸುಮ್ಕಿರೆ ನನ್ನ ಮುತ್ತಿನ ರಾಣಿ, ಅಳ್ಬೇಡ್ ಕಣ್ಣೆ ಸುಮ್ಕಿರೆ ನನ್ನ ಕುರುಬನ ರಾಣಿ, ಅಳ್ಬೇಡ್ ಕಣ್ಣೆ ಸುಮ್ಕಿರೆ. ವೀರನಂತ ಶೂರನಂತ ಗಂಡನನ್ನು ಅಳ್ಬೇಡ ಕಣ್ಣೆ ಸುಮ್ಕಿರು ಮತ್ತೆ, ಅಳ್ಬೇಡ್ ಕಣ್ಣೆ ಸುಮ್ಕಿರೆ. ಪ್ರಿಯೇ. ವೆರಿ ಗುಡ್. ಈಗಾದ್ರೂ ನನ್ನ ಹೆಸರು ಹೇಳಿದ್ರಲ್ಲ, ತುಂಬಾ ಸಂತೋಷ ಆಯ್ತು. ನಮ್ಮವಳು ಏನ್ ಚೆನ್ನಾಗಿ ನಾಚಿಕತ್ತಾಳೆ ಅಲ್ವೇ ಮಾಸ್ಟರ್? ಓಕೆ, ಈಗ ಮುಂದಿನ ಮಾಸ್ಟರ್ ಯಾರು ಅಂತ ನೋಡೋಣ.
ಯಾವಾಗಲೂ ಶೋಧನೆ ನಡೆಸಿ ಈ ಫೌಂಡೇಶನ್ಗೆ ಬಂದು ಶೋಧ ಮಾಡಿ ಅವರು ಜೀವನದಲ್ಲಿ ಎಲ್ಲವನ್ನೂ ಕೂಡ ಅದ್ಭುತವಾಗಿ ಕಂಡುಕೊಂಡಿದ್ದಾರೆ. ಅವರೇ ಯಶೋಧ ಮೇಡಮ್, ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್, ನಮಸ್ತೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಮಾಸ್ಟರ್ಗೂ ನನ್ನ ಅನಂತ ನಮಸ್ಕಾರಗಳು. ರಂಗನಾಥ್ ಗುರೂಜಿ ಅವರಿಗೆ, ಮಹಾವತಾರ್ ಫೌಂಡೇಶನ್ಗೆ ದೊಡ್ಡ ನಮಸ್ಕಾರಗಳು. ನಾನಿವತ್ತು ಹೇಳ್ಬೇಕು ಅಂತಂದ್ರೆ ಶಿವಂಬು ಬಗ್ಗೆ ಹೇಳ್ತಾ ಇದ್ದೀನಿ. ಶಿವಂಬು ಅಂತ ಹೇಳಿದ್ದಾರೆ ಗುರೂಜಿ ಅವರು. ಇದು 5,000 ವರ್ಷಗಳ ಹಿಂದೆನೆ ಶಿವ ಪಾರ್ವತಿಯವರು ಈ ಶಿವಂಬು ಚಿಕಿತ್ಸೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು. ಇದು ನಾನು ಹೆಂಗೆ ಅಂದ್ರೆ ಈ ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದಿರೋದು. ಕತ್ತಲೆ ಅಂದ್ರೆ ನನಗೆ ತುಂಬಾ ಹೆಡ್ಡೇಕ್ ಇತ್ತು, ಅರ್ಧ ತಲೆನೋವು ಬಹಳ ಬಾಧಿಸ್ತಿತ್ತು ನನಗೆ. ಇದನ್ನ ಈ ಜ್ಞಾನ ಮತ್ತೆ ಧ್ಯಾನ ಮಾಡ್ಕೊಂಡು ಈ ಜ್ಞಾನ ತಿಳ್ಕೊಂಡು ಶಿವಂಬು ಚಿಕಿತ್ಸೆ ನನಗೆ ಹೇಳ್ಕೊಟ್ಟಿದ್ದು ಗೀತಾ ಮೇಡಮ್ ಅವರು. ನಾನು ಹಿಂದೆರ್ದಿದ್ದೆ ಹೆಂಗಪ್ಪ ಮಾಡೋದಿದು ಅಂತ ಹೇಳ್ಬಿಟ್ಟು ಅವರೇ ಹೇಳ್ಕೊಟ್ಟಿದ್ದು. ಮಾಡಿ ಮೇಡಮ್, ಇದರಿಂದ ತುಂಬಾ ಅನುಕೂಲ ಆಗುತ್ತೆ, ಮಾಡಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರು. ಅವರಿಗೆ ತುಂಬಾ ಕೃತಜ್ಞತೆ ಹೇಳ್ತೀನಿ ನಾನು. ಇದರಿಂದ ಶಿವಂಬು ಇಂದ ನಾನ್ ಮಾಡ್ಕೊಂಡಿರೋದು ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣನೇ ವಾರಕ್ಕೊಂದ್ಸಲಿ ಆದ್ರೂ ಇದು ಕಾಣಿಸ್ತಿದೆಯಲ್ಲ ನೇತಿ ಪಾಟ್, ಇದರಿಂದ ಮೂಗಿಗೆ ಹಾಕೊಳ್ಳೋದು ಇದೊಂದು. ಆಮೇಲೆ ಕಣ್ಣಿಂದೊಂದು ಕಾಣಿಸ್ತಿದೆಯಲ್ಲ ಇದರಲ್ಲಿ ಮೂತ್ರನ ಹಾಕೊಂಬಿಟ್ಟು 2 ಕಣ್ಣಿಗೂ ಹಾಕೊಂಡು, ಇದರಿಂದನೂ ಕಣ್ಣಿನ ಸ್ವಲ್ಪ ಪೊರೆ ಕ್ಲಿಯರ್ ಆಗುತ್ತೆ. ಇವಾಗಿಂದನೇ ಯಾರಿಗೆ ಬಂದಿಲ್ಲ ಅವ್ರು ಸ್ಟಾರ್ಟ್ ಮಾಡ್ಕೊಳಕ್ ಹೋದ್ರೆ ಇವಾಗಿಂದನೇ ಕ್ಲಿಯರ್ ಮಾಡ್ಕೋಬಹುದು. ಆಮೇಲೆ ಗಲೀಜೆಲ್ಲ ಹೋಗ್ಬಿಡತ್ತೆ. ಪ್ರತಿದಿನ ಇದು ಮಾಡ್ಕಂತಿದ್ರೆ ಕಣ್ಣಲ್ಲಿರೋ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಧೂಳಲ್ಲೆಲ್ಲ ಓಡಾಡಿರ್ತೀವಿ, ಇದನ್ನ ಮಾಡ್ಕಂತಿದ್ರೆ ಗಲೀಜೆಲ್ಲ ಹೋಗುತ್ತೆ, ಕಣ್ಣು ಕ್ಲಿಯರ್ ಆಗುತ್ತೆ. ಆಮೇಲೆ ಇದು ಹೆಂಗೆ ಅಂತಂದ್ರೆ, ಈ ತಲೆನೋವು ಹೋಗಿರೋದ್ರಿಂದ ಹಿಡಿದು ಕ್ಯಾನ್ಸರ್ವರೆಗೂ ಈ ಮೂತ್ರ ಸೇವನೆಯಿಂದ ಹೋಗುತ್ತೆ ಅಂತಂದ್ರೆ ಯಾಕೆ ಮಾಡಬಾರ್ದು? ಅಂತ ಕ್ಯಾನ್ಸರೇ ಹುಷಾರಾಗಿದೆ ಅಂತಂದ್ರೆ ಯಾಕೆ ಮಾಡಬಾರ್ದು? ನಾನು ಇಷ್ಟು ಗಟ್ಟಿಮುಟ್ಟಾಗಿದ್ದೀನಿ ಅಂತಂದ್ರೆ ಪ್ರತಿದಿನ ಈ ಶಿವಂಬು ತಗೊಂತಿದ್ದೀನಿ. ದಿನ ಒಂದೊಂದು ಲೋಟ ತಗೊಳೋದ್ರಿಂದ ಫುಲ್ಲು ಎನರ್ಜಿ ಬಂದಿದೆ ನನಗೆ. ಸುಸ್ತು ಅನ್ನೋದೇ ಇಲ್ಲ, ಆಯಾಸ ಆಗೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ಎನರ್ಜಿ ನಾನು ಮಲಗೋವರೆಗೂ ಕೂಡ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಅಂದ್ರೆ ನಾನು ಅಲಾರಾಮ್ ಇಲ್ದೇನೆ 3:45ಗೆ ಎದ್ದೇಳ್ತೀನಿ. ಇದರಿಂದ ಏನು ಉಪಯೋಗ ಅಂತಂದ್ರೆ, ಈ ಸಣ್ಣ ಸಣ್ಣ ಗಾಯಗಳು ದೇಹದ ಒಳಗೂ ಉಪಯೋಗ, ದೇಹದ ಮೇಲ್ಭಾಗಕ್ಕೂ ಉಪಯೋಗ, ತುಂಬಾ ಒಳ್ಳೆ ಉಪಯೋಗ. ಗಾಯ ಆದ್ರೂ ಕೂಡ ಈ ಶಿವಂಬು ಚಿಕಿತ್ಸೆಯಿಂದ ಫುಲ್ ಮೈಗೆಲ್ಲ ವಾಶ್ ಮಾಡ್ಕೊಂಡಾಗ ಸಣ್ಣ ಸಣ್ಣ ಗಾಯಗಳೆಲ್ಲ ಬೇಗ ಕ್ಯೂರ್ ಆಗುತ್ತೆ. ಚರ್ಮ ರೋಗ ಹುಷಾರಾಗುತ್ತೆ. BP, ಶುಗರು, ಮಲಬದ್ಧತೆ ಇದರಿಂದ ತುಂಬಾ ಒಳ್ಳೇದು ಈ ಶಿವಂಬು ಚಿಕಿತ್ಸೆಯಿಂದ. ಇಷ್ಟೆಲ್ಲ ನನಗೆ ಅನುಕೂಲ ಆಗಿದೆ. ಅದರಿಂದ ಈ ಫೌಂಡೇಶನ್ಗೆ ತುಂಬಾ ಧನ್ಯವಾದಗಳು. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಿವಂಬು ಅಂದರೆ ಸ್ವಮೂತ್ರ ಚಿಕಿತ್ಸೆ, ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಗುಣ ಕಾಣುತ್ತದೆ ಇದರಿಂದ ಅನ್ನೋದಾದ್ರೆ, ಯಾಕೆ ನಾವು ಈ ಶಿವಂಬು ಚಿಕಿತ್ಸೆ ಮಾಡ್ಕೋಬಾರ್ದು? ಇವರು ಅದನ್ನ ಮಾಡಿ ಯಶಸ್ವಿಯಾಗಿ ಪ್ರಯೋಗ ಮಾಡಿ ಅವರು ಅನುಕೂಲ ಪಡೆದಿದ್ದಾರೆ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಈಗ ಮಾಸ್ಟರ್ಸ್ 1 ಅಥವಾ 1.5 ನಿಮಿಷದಲ್ಲಿ ನಿಮ್ಮ ಶೇರಿಂಗ್ಸ್ ನ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಜಗದೀಶ್ ಸರ್ ಜಗವನ್ನು ಆಳೋ ಈಶಾ, ಆದ್ರೆ ಇವರು ಸರಳವಾಗಿ ಎಲ್ಲವನ್ನು ನಮ್ಮ ಫೌಂಡೇಶನ್ ಅಲ್ಲಿ ನೀಡುವಂತಹ ಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಅವರ ಜೀವನ ಶೈಲಿ ಇದೆ ನೋಡೋಣ. ಎಸ್, ನಿಮಗೆ ಸ್ವಾಗತ ಸರ್. ಎಲ್ಲ ಮಾಸ್ಟರ್ಗಳಿಗೆ ನಮಸ್ಕಾರ. ನಾನು ಈ 1.5 ವರ್ಷದಿಂದ ಈ ಒಂದು ಮಹಾವತಾರ್ ಫೌಂಡೇಶನ್ ನಲ್ಲಿ ಜಾಯ್ನ್ ಆಗಿದ್ದೇನೆ. ಎಲ್ಲ ಜ್ಞಾನವನ್ನು ಪಡಿತಾ ಇದ್ದೇವೆ. ರಂಗನಾಥ್ ಗುರುಜಿ ಅವರು ನಮಗೆ ಅಂತ ಒಂದು ಉತ್ತಮವಾದ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಈ ಮುಖಾಂತರ ನಾವು ಅಕ್ಯುಪ್ರೆಷರ್ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿದುಕೊಂಡು, ಅಕ್ಯುಪ್ರೆಷರ್ ಮಾಡೋದ್ರಿಂದ ನಮ್ಮ ಎಲ್ಲಾ ರೋಗಗಳನ್ನ ಗುಣಪಡಿಸ್ಕೊಳ್ಬಹುದು. ಅದಕ್ಕಾಗಿ ಈ ಒಂದು ಪದ್ಧತಿಯನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆ 3 ಟೈಮನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ನಾನು ಈಗ ಶುಗರ್ಗೆ ಮಾತ್ರೆ ತಗೊಳ್ತಾ ಇಲ್ಲ, ಮತ್ತೆ ಥೈರಾಯ್ಡ್ಗೆ ಮಾತ್ರೆ ತಗೊಳ್ತಾ ಇಲ್ಲ. ಆರೋಗ್ಯವಾಗಿದ್ದೇನೆ, ತುಂಬಾ ಚೆನ್ನಾಗಿದೆ. ಎಲ್ರೂ ಇದನ್ನ ನಾವು ಅಕ್ಯುಪ್ರೆಷರ್ ಪಾಯಿಂಟ್ ಗಳನ್ನ ತಿಳಿದುಕೊಂಡು ನಮ್ಮ ಕೈಯನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ಆರೋಗ್ಯವಾಗಿರ್ಬೋದು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೂಪರ್ ಸರ್, ತುಂಬಾ ಧನ್ಯವಾದಗಳು ನಿಮಗೆ. ತುಂಬಾ ಅದ್ಭುತವಾದ ಪ್ರಯೋಜನಗಳನ್ನ ಪಡೆದಿದ್ದೀರಾ. ಹಾಗೆ ಎಲ್ರಿಗೂ ಕೂಡ ಅಕ್ಯುಪ್ರೆಷರ್ ನ ನೀವು ಹೇಳ್ಕೊಡ್ತಾ ಇದ್ದೀರಾ. ನಿಮ್ಗೆ ಧನ್ಯವಾದಗಳು. ಹಾಗೆ ಸರ್, ಒಂದು ರಿಕ್ವೆಸ್ಟ್, ನಿಮ್ ತರ ಮಿಮಿಕ್ರಿ ನಾನು ಮಾಡಿ ತೋರಿಸಬಹುದಾ? ಎಸ್ ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ.
ಹಾ ಮಾಡಿ ಮೇಡಮ್. ಓಕೆ. ಇಲ್ಲಿ ಬಹುಶಃ ಅರ್ಥ ಆಗ್ತಾ ಇದೆ. ಸ್ವಲ್ಪ ಸಮಯ ತಗೊಂಡು ಅವರು ಹೇಳಿದ್ದ ಕಾರಣ ನಾನು ಸ್ವಲ್ಪ ಸಮಯ ತಗೊಂಡು ಎಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ನಾನು ಸುಮಾರು 1.5 ವರ್ಷದಿಂದ ಮಹಾವತಾರ್ ಫೌಂಡೇಶನ್ ನಲ್ಲೇ ಇದ್ದೇನೆ. ಸಮುದ್ರ ಚಿಕಿತ್ಸೆ ಎಲ್ಲಾನು ಪಾಲನೆ ಮಾಡಿಕೊಂಡು ನಾನು ತುಂಬಾ ಆರೋಗ್ಯವಾಗಿ ಸಂತೋಷವಾಗಿ ಇದ್ದೇನೆ. ಈ ತರ ಹೇಳ್ತಾ ನಮ್ಮ ರಂಗನಾಥ್ ಗುರೂಜಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಜಸ್ಟ್ ತಮಾಷೆಗಾಗಿ. ಓಕೆ, ಈಗ ಮುಂದಿನ ಮಾಸ್ಟರ್ಸ್ ಯಾರು ಅಂತ ನೋಡೋಣ. ಗೀತಾ ಮೇಡಮ್, ನಿರೂಪಣೆ ಅಂದ್ರೆ ಗೀತಾ ಮೇಡಮ್, ಗೀತಾ ಅಂದ್ರೆ ನಿರೂಪಣೆ. ಈಗ ನಾನು ಅವರ ಮಿಮಿಕ್ರಿ ಮಾಡೋಣ ಅಂತಿದ್ದೆ, ಅವರೇ ಈಗ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರೋ ಕಾರಣ ನನಗೆ ಹೆದರಿಕೆ ಆಗ್ತಾ ಇದೆ. ಎಸ್ ಮೇಡಮ್, ಸ್ವಾಗತ. ಎಸ್, ನಮಸ್ತೆ ಮಾಸ್ಟರ್ಸ್, ನಮಸ್ತೆ ಹಾಲ್ ಮಾಸ್ಟರ್ಸ್. ಎಲ್ಲರಿಗೂ ಆತ್ಮ ಬಂಧಗಳಿಗೂ ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ, ರಾಜಮಾತೆ ಆದಂತ ಸ್ವರ್ಣಮಾಲಾ ಅಮ್ಮನವ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಾನು ಇವಾಗ ಧ್ಯಾನಕ್ಕೆ ಬಂದು ಈ ಮಹಾವತಾರ್ ಫೌಂಡೇಶನ್ ಏನು ಪರಿಚಯ ಆಗಿದೆ ನನಗೆ 1 ವರ್ಷಗಳ ಕಾಲದಿಂದ ನಾನು ಇಲ್ಲಿ ಸತತವಾದ ಧ್ಯಾನ ಜ್ಞಾನವನ್ನು ಪಡಿತಾ ಇದ್ದೀನಿ. ಅದೇ ರೀತಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 3 ಗಂಟೆಯಿಂದ ಏನು 4:30 ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಸತತವಾಗಿ ಈಗ ನಾನು ಅಲ್ಲಿ ಒಂದು ನಿರೂಪಣೆ ಮಾಡ್ತಾ ಮಾಸ್ಟರ್ಸ್ ನ ಕರೆಸ್ತಾ ಧ್ಯಾನ ಜ್ಞಾನವನ್ನು ಪಡಿತಾ ಇದೀವಿ. ಅದೇ ರೀತಿ ನನಗೆ ರಂಗನಾಥ್ ಗುರುಜಿ ಅವರು ಅವಕಾಶ ಕೊಟ್ಟರು, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಎಸ್, ಥ್ಯಾಂಕ್ ಯು. ಅದೇ ರೀತಿ ಇವತ್ತಿನ ಒಂದು ಮಾಸ್ಟರ್ಸ್ ನ ವೆಲ್ಕಮ್ ಮಾಡೋದು ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳೋಣ. ಅದೇ ರೀತಿ ನನ್ನ ಹೆಸರು ಗೀತಾ, ನಾಯಕನಹಟ್ಟಿ ನಿವಾಸಿ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೆ, ರಾಜಮಾತೆಯಾದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ನಮಗೆ ಪ್ರತಿನಿತ್ಯ ಧ್ಯಾನ ಜ್ಞಾನವನ್ನು ನೀಡುತ್ತಾರಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ರಂಗನಾಥ್ ಸರ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ, ಸುಸ್ವಾಗತ ಸರ್. ಓವರ್ ಟು ಸರ್. ಧನ್ಯವಾದಗಳು. ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಅದಕ್ಕೆ ಫಸ್ಟ್ ಹೇಳ್ದೆ, ನಿರೂಪಣೆ ಅಂತಂದ್ರೆ ಗೀತಾ ಮೇಡಮ್ ಅಂದ್ರೆ ನಿರೂಪಣೆ. ನೀವು ಅವಕಾಶ ಕೊಟ್ರೆ ನಿಮ್ ತರ ನಾನು ಟ್ರೈ ಮಾಡ್ತೀನಿ, ನೀವು ಎಸ್ ಅಂತೀರಾ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಎಲ್ರೂ ಕೂಡ ಆಕ್ಟಿವ್ ಆಗಿ ಭಾಗವಹಿಸಿ ಮತ್ತೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸೋಣ. ಮಾಸ್ಟರ್ಸ್ ಬರ್ಲಿ. ಎಸ್, ಖಂಡಿತ. ಸಾರಿ, ಗೀತಾ ಮೇಡಮ್ ನಿರೂಪಣೆಗೆ ನಾನು ರೀಚ್ ಆಗಕ್ ಆಗ್ಲಿಲ್ಲ, ಸ್ವಲ್ಪ ತಪ್ಪಾಡ್ದೆ. ಇರ್ಲಿ. ಥ್ಯಾಂಕ್ ಯು ಮೇಡಮ್ ನಿಮ್ಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಮಾಸ್ಟರ್ಸ್ ಯಾರು ನೋಡೋಣ. ಪ್ರತಿನಿತ್ಯ ಇವರು ವೇದಿಕೆಗೆ ಭಾಗವಹಿಸ್ತಾರೆ, ಖುಷಿಯಾಗಿ ನಗ್ನಗ್ನ ಅವ್ರು ಶೇರಿಂಗ್ ಮಾಡ್ತಾರೆ. ಅವ್ರು ಯಾರು ಅಂತ ನೋಡೋಣ. ಎಸ್, ಶೈಲಜಾ ಮೇಡಮ್, ಸ್ವಾಗತ. ನಮಸ್ತೆ ಅಶ್ವಿನಿ ಮೇಡಮ್, ಎಲ್ಲರಿಗೂ ನಮಸ್ತೆ. ಎಲ್ಲ ಆತ್ಮ ಬಂಧಿಗಳಿಗೂ ಶರಣಾರ್ಥಿಗಳು. ಇವತ್ತಿನ ಈ ವೇದಿಕೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಶ್ರೀ ಮಹಾವತಾರ್ ಫೌಂಡೇಶನ್ನ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿ ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಅಂದ್ರೆ ಎಲ್ಲ ಇಲ್ಲಿ ಮಹಾವತಾರ ಅಂದ್ರೆ ಹೆಂಗೆ ಅಂದ್ರೆ ಸುಮಾರು ಇದು ಒಂದು ಹೆಸರಿಗೆ ತಕ್ಕಂಗೆ ಮಹಾವತಾರವಾಗಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏನಿಲ್ಲ ಅಂತ ನಾವು ಕೇಳಲ್ಲ, ಎಲ್ಲವೂ ಇದೆ, ಇಲ್ಲಿ ಎಲ್ಲವೂ ಸಿಗ್ತಾ ಇದೆ ನಮ್ಗೆ. ಹಂಗಾದ್ರೆ ಇಲ್ಲಿ ಖುಷಿ ಬರದೆ ಇನ್ನೇನ್ ಬರಕ್ ಸಾಧ್ಯ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಪ್ರತಿಯೊಂದು ಬೆಳಗ್ಗಿನ ಸೆಷನ್ ಆದ ತಕ್ಷಣ ನಾವು ದಿನನಿತ್ಯ ಒಂದು ಕಲಿತಾನೆ ಇದೀವಿ, ಹೊಸದು ಕಲಿತಾ ಇದೀವಿ. ಎಷ್ಟು ಕಲಿಯತ್ರೇನು ಸಾಲದು ಅಲ್ವಾ. ಅಂತ ಒಂದು ಒಳ್ಳೆ ಜ್ಞಾನ ಭಂಡಾರನೇ ನಮಗೆ ಶ್ರೀ ರಂಗನಾಥ್ ಗುರುಜಿ ಅವರು ನಮ್ಗೆಲ್ಲರಿಗೂ ಕರುಣಿಸ್ತಾ ಇದ್ದಾರೆ. ಇದು ನಾವು ಇನ್ನೇನ್ ಹೇಳಕ್ ಸಾಧ್ಯ, ಇಲ್ಲಿ ಭಾಗ್ಯನೇ ಅನ್ಕೊಳ್ಬೇಕಲ್ವಾ. ಹಾಗಾಗಿ ನಾನು ಯಾವಾಗ್ಲೂ ಖುಷಿ ವ್ಯಕ್ತಪಡಿಸ್ತಾನೆ ಇರ್ತೀನಿ. ಆಮೇಲೆ ನನಗಿಲ್ಲಿ ನಾನು ಬಂದು 6 ತಿಂಗಳಾಯ್ತು ಮಹಾವತಾರ್ ಫೌಂಡೇಶನ್ ವೇದಿಕೆ ನನಗೆ ಸಿಕ್ಕಿದ್ದು. ಅವಾಗಿಂದ ನಾನು ಸ್ವಲ್ಪ ನಮ್ಮ ಹಸ್ಬೆಂಡ್ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರು. ನಾನು ಮೆಡಿಟೇಷನ್ ಎಲ್ಲ ಸ್ವಲ್ಪ ಮಾಡ್ಕೊಂಡು ಬಂದೆ. ಬಟ್ ಆಮೇಲೆ ಅವ್ರು ಕೊಡೋ ಟಾಪಿಕ್ಸು, ಆ ಜ್ಞಾನ ಎಲ್ಲ ಕೇಳಿ ಎಂತ ಒಂದು ವೇದಿಕೆ ಅಲ್ವಾ. ಇಲ್ಲಿ ನಮಗೇನ್ ಬಂದಿರೋದನ್ನು ಪ್ರತಿಭೆ ತೋರ್ಸಕ್ಕೂ ಅವಕಾಶ, ಕಲಿಯೋಕ್ಕೂ ಅವಕಾಶ. ಈ ತರ ವೇದಿಕೆ ಮತ್ತೆ ಇನ್ನೆಲ್ಲಿ ಸಿಗಲು ಸಾಧ್ಯ ಅಂತ ನನಗನಿಸ್ತು. ಹಾಗಾಗಿ ಇದರಿಂದ ನಾನು ಸುಮಾರು ಕಲಿತಾ ಇದ್ದೀನಿ, ಇನ್ನು ಕಲಿಬೇಕು ಅಂತ ಇದಿದೆ. ಎಲ್ಲರೂ ಈ ವೇದಿಕೆ ಮುಖಾಂತರ ಇನ್ನಷ್ಟು ಜ್ಞಾನವನ್ನು ಪಡೀಲಿ ಅನ್ನೋದು ನನ್ನ ಆಸೆ. ಮತ್ತೆ ನಾನು ಧ್ಯಾನದಿಂದ ಪರಿವರ್ತನೆನೂ ಸುಮಾರು ಆಗಿದೆ.
ಅಂದ್ರೆ ಎಲ್ಲರಿಗೂ ಇದು ಗೊತ್ತಿರೋ ವಿಷಯ. ಧ್ಯಾನ ಎಷ್ಟೊಂದು ಬದಲಾವಣೆಗಳು ಪ್ರತಿಯೊಬ್ಬರ ಮನುಷ್ಯರಲ್ಲಿ ಆಗ್ತಾನೆ ಇರುತ್ತೆ. ನಾನು ಸ್ವಲ್ಪ ಮುಂಚೆ ಎಲ್ಲದಕ್ಕೂ ಗಡಿಬಿಡಿ ಧಾವಂತ ಮಾಡ್ತಾ ಇದ್ದೆ, ಕೆಲ್ಸಕ್ಕೆ ಹೋಗೋದರೆಲ್ಲ ಅವಸರ ಇತ್ತು. ಬಟ್ ಇವಾಗ ಧ್ಯಾನ ಅಂದ್ರೆ ಅದನ್ನ ನಾನು ನಿಧಾನಕ್ಕೆ ಅಳವಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ನಾನು ಗುರುಜಿಗೂ ಎಷ್ಟೋ ಸಲ ಹೇಳಿದೆ, ನನಗೆ ಅಷ್ಟೊಂದು ಟೈಮ್ ತಗೊಳಕ್ ಆಗ್ತಾ ಇಲ್ಲ ಧ್ಯಾನದಲ್ಲಿ ಅಂತ. ಬಟ್ ಅದು ಹಂತವಾಗಿ ನನ್ನಲ್ಲೂ ಅದು ಧ್ಯಾನ ಬಹಳ ನೆಮ್ಮದಿ ಕೊಡಕ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನನ್ನ ಗಡಿಬಿಡಿ ಧಾವಂತ ಸ್ವಲ್ಪ ಕಡಿಮೆ ಆಗಿ ನಿಧಾನಕ್ಕೆ ನಾನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಮುಖ್ಯವಾಗಿ ಯಾವುದಕ್ಕೂ ಸಂಕಲ್ಪ ಕಾರಣವಾಗುತ್ತೆ ಅಂತ ನಾನು ಸಿದ್ದರ ಬೆಟ್ಟದಲ್ಲಿ ಅಶ್ವಿನಿ ಮೇಡಮ್ ನಾನು ಮೀಟ್ ಆದಾಗ ಇದನ್ನ ನಾನು ಹಂಚ್ಕೊಳ್ಳೇಬೇಕು. ಅಲ್ಲಿ ಕ್ಷಮಿಸಿ ನಾನು ಹೇಳ್ದೆ ಮೊದ್ಲೇ ಮಾಸ್ಟರ್ಸ್ ಇವರು ಹಂಚ್ಕೊಂತಾರೆ ಅಂತ. ಬಿಟ್ರೆ ನಾಳೆ ಬೆಳಿಗ್ಗೆವರೆಗೂ ಮಾತಾಡ್ತಾರೆ. ಅದು ಒಂದು ಸಂಕಲ್ಪ ಅಂದ್ರೆ ಯಾವ್ದನ್ನು ನಾವು ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನ ಸಾಧನೆ ಮಾಡಬಹುದು ಅನ್ನೋದು ನಾವು ಗುರುಜಿಯವರ ಕಡೆಯಿಂದ ಕಲಿತಾ ಇರೋದು. ಅದಕ್ಕೆ ನಾವು ಯಾವಾಗೂ ಸಂಕಲ್ಪ ನಮ್ದು ಗಟ್ಟಿಯಾಗಿರ್ಬೇಕು, ನಾವು ಮಾಡ್ತೀವಿ ಅನ್ನೋ ಒಂದು ದೃಢತೆ ಇದ್ರೆ ಎಲ್ಲವೂ ಸಾಧ್ಯ. ಅದು ಮಹಾವತಾರ ವೇದಿಕೆಯಿಂದಂತೂ ಇನ್ನಷ್ಟು ಸಾಧ್ಯವಾಗುತ್ತೆ ಅಂತ ನಾನು ಹೇಳ್ತೀನಿ. ಈ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಖುಷಿನ ಸದಾಕಾಲ ಇದೇ ರೀತಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಹಾಸ್ಯ ಅಂತ ಬಂದ್ಮೇಲೆ ನಾನು ಸಂಕೋಚ ಪಡಂಗಿಲ್ಲ. ಒಂದ್ ಸೆಕೆಂಡ್ ಮೇಡಮ್, ಮೇಕಪ್ ಎಲ್ಲ ಸ್ವಲ್ಪ ಇದಾಗಿದೆ, ಇದನ್ನ ಸರಿ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ನನ್ ಬುರುಡೆ ಕಾಣಿಸ್ಬಿಡುತ್ತೆ. ಬುರುಡೆ 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 ಎಲ್ಲೋದ್ರು? ಬುರುಡೆ ಬುರುಡೆ ಅನ್ಮ್ಯೂಟು ಮಾಡ್ಕೊಳ್ಳಿ, ಸೌಂಡು ಬರೋದಿಲ್ಲ. ಬುರುಡೆ 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 ಎಲ್ಲಾರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ ಇದ್ದರು ಪರರಿಗೆ ಒಂದಿಲ್ಲ. ಆ ಬುರುಡೆ ಬುರುಡೆ ಬಿಡುತ್ತೈತೆ, ಈ ಬುರುಡೆ ತರ್ಲೆ ಮಾಡ್ತೈತೆ, ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ಉರುಳಿಲ್ಲ. ಎಲ್ಲಾರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಇದ್ದರು ಪರರಿಗೆ ಒಂದಿಲ್ಲ. ಏನ್ ಬರ್ತೀನಿ ಮೇಡಮ್, ಹೇಳ್ತಾ ಇದ್ದೀರಾ? ಅಶ್ವಿನ್ ಕುಮಾರ್, ಏನಿದು? ಏನೇನ್ ಮಾತಾಡ್ತಿದ್ದೀರಾ? ಏನಕ್ಕೆ ಈ ಹಾಡ್ ಬಂತು ನಿಮ್ಮಿಬ್ರಿಗೂನು? ಯಾಕೆಂದ್ರೆ ಗಮನಿಸಿ, ಅವ್ರ ತಲೆ ನನ್ ತಲೆ ಒಂದೇ ತರ ಇದೆಯಲ್ವಾ, ಅದಕ್ಕೆ. ಓ ಹಾಗಾ? ಏಯ್ ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ಹಾಸ್ಯ ಮುಗೀತು. ಈಗ ನೆಕ್ಸ್ಟ್ ಮಾಸ್ಟರ್ ಯಾರು ಅಂತ ನೋಡೋಣ. ನಂದಿನಿ ಮೇಡಮ್. ಬಹುಶಃ ಅವರು ಇವತ್ತು ತುಂಬಾ ಬ್ಯುಸಿ ಇದ್ದಾರೆ, ವೇದಿಕೆಗೆ ಬಂದಿಲ್ಲ. ನಂದಿನಿ ಮೇಡಮ್ ಅವ್ರ ಬಗ್ಗೆ ಹೇಳೋದಾದ್ರೆ, ಮಹಾವತಾರ್ ಫೌಂಡೇಶನ್ ಅಲ್ಲಿ ಪ್ರಸಾರವಾಗುವಂತಹ ಎಲ್ಲಾ ರೆಕಾರ್ಡೆಡ್ ವಿಡಿಯೋಗಳು ಪ್ರತಿ ಗುಂಪಿನಲ್ಲೂ ಶೇರ್ ಆಗ್ತಾ ಇರುತ್ತೆ. ಸುಮಾರು 11-12 ಗುಂಪಿದೆ. ಆ ಎಲ್ಲಾ ಗ್ರೂಪ್ಗೂ ಶೇರ್ ಮಾಡೋದು ಈ ನಂದಿನಿ ಮೇಡಮ್. ಅವರು ಅಷ್ಟೇ ಅಲ್ಲ, ಸುಮಾರು 5 ಲ್ಯಾಂಗ್ವೇಜು ಯಾವ್ದಿದೆ ಎಲ್ಲಾ ಲ್ಯಾಂಗ್ವೇಜ್ ರೆಕಾರ್ಡೆಡ್ ವಿಡಿಯೋ ಗ್ರೂಪ್ಗೆ ಅವರು ಅಪ್ಲೋಡ್ ಮಾಡ್ತಾರೆ. ಅವ್ರಿಗೆ ನಿಜಕ್ಕೂ ಕೂಡ ಈ ವೇದಿಕೆ ಮೂಲಕ ದೊಡ್ಡ ಚಪ್ಪಾಳೆಯನ್ನು ನಾವೆಲ್ಲರೂ ಕೊಡ್ಲೇಬೇಕು. ಹಾಗೆ ಇನ್ನೊಬ್ರಿದ್ದಾರೆ, ನಂದಾ ಮೇಡಮ್, ಸೀನಿಯರ್ ಮಾಸ್ಟರ್. ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಬಂದು ಇಲ್ಲಿ ಸಿಗುವಂತಹ ಪ್ರತಿಯೊಂದು ಧ್ಯಾನ ಜ್ಞಾನವನ್ನು ಪಡೆದುಕೊಂಡು ಸಮಗ್ರ ಜೀವನ ಶೈಲಿ ಅಳವಡಿಸಿಕೊಂಡು ನಮ್ಮೆಲ್ರಿಗೂ ಮಾದರಿಯಾಗಿದೆ. ಅವರಿಗೂ ಕೂಡ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಸ್ವರ ವಿಜ್ಞಾನ ಪ್ರತಿದಿನ ತಪ್ಪದೆ ಸ್ವರ ವಿಜ್ಞಾನದ ಒಂದು ಮಹತ್ವ ಅವರು ಮೆಸೇಜ್ ಮೂಲಕ ಗ್ರೂಪ್ ನಲ್ಲಿ ಹಾಕ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಸಲ್ಲಿಸೋಣ. ಈಗ ಮುಂದಿನ ಮಾಸ್ಟರ್ ಅದೇ ನಮ್ಮೆಲ್ಲರ ಈಗ ಗುರೂಜಿ ಅಂತ ಕರೆಯಕ್ ನಾವೆಲ್ಲರೂ ಸ್ಟಾರ್ಟ್ ಮಾಡಿದೀವಿ. ಅವರೇ ವೆಂಕಟರಾಮ್ ಸರ್, ನಿಮ್ಗೆ ಸ್ವಾಗತ. 1 ನಿಮಿಷದಲ್ಲಿ ನಿಮ್ಮ ಶೇರಿಂಗ್. ಎಲ್ಲರಿಗೂ ನಮಸ್ಕಾರ. ಗುರೂಜಿಗಳಿಗೂ ಮತ್ತು ರಂಗನಾಥ್ ಗುರೂಜಿಗಳಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸುತ್ತಾ ಇವತ್ತೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಈ ಒಂದು ವೇದಿಕೆಗೆ ಬಂದು ನಾನು 9 ತಿಂಗಳಾಗ್ತಾ ಇದೆ.
9 ತಿಂಗಳಲ್ಲಿ ಆಕ್ಟಿವೇಟ್ ಆಗಿ ಬಂದಿದ್ದು ಒಂದು 6 ತಿಂಗಳಿಂದ ಈಚೆಗೆನೆ. ಅದಕ್ಕೆ ಮುಂಚೆ ಬರೋದು, ಸುಮ್ನೆ ನೋಡೋದು, ಹೋಗೋದು ಮಾಡ್ತಾ ಇದ್ದೆ. ಈ ವೇದಿಕೆ ಏನು ಅಂತ ಎಲ್ಲ ತಿಳ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 20 ನಿಮಿಷ ಭಾಗವಹಿಸ್ತಾ ಇದ್ದೆ. ಆಮೇಲೆ ಯೋಗ ಪ್ರಾರಂಭ ಆಯ್ತು, ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಗುರುಗಳು ಅದನ್ನ ನೋಡಿ, ನೀನೇ ಯಾಕಪ್ಪ ಯೋಗ ಮಾಡಿಸ್ಬಾರ್ದು ಅಂತ ಹೇಳಿದ್ರು. ಗುರುಜಿ ನಾನು ತುಂಬಾ ದಿನ ಆಗಿತ್ತು ಮಾಡಿ, ಹೆಂಗೆ ಅಂದ್ರೆ ಪರವಾಗಿಲ್ಲ ಮಾಡು ಅಂತ ವೇದಿಕೆ ಕೊಟ್ರು. ಆ ವೇದಿಕೆಯಲ್ಲಿ ಯೋಗ ಕ್ಲಾಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಮುದ್ರೆ ಹೇಳೋದಕ್ಕೂ ಪ್ರಾರಂಭ ಮಾಡಿದೆ. ಆ ಮುದ್ರೆ ಹೇಳೋದು ನಾನು ಪ್ರಾರಂಭ ಮಾಡಿದ್ದಂಗೆ ರಂಗನಾಥ್ ಗುರುಜಿಗಳು ಆ ಮುದ್ರೆ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಇದ್ರು. ಅವ್ರು ಕೊಡ್ತಾ ಇರೋ ವಿವರಣೆ ನೋಡಿ ನಾನು ಆ ಮುದ್ರೆನ ಪ್ರಾರಂಭ ಮಾಡಿದೆ. ಈ ಮುದ್ರೆ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ್ದು. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈ ಬೆರಳುಗಳಲ್ಲಿ ದೇವರು ಕೊಟ್ಟಿದ್ದಾನೆ. ನಮ್ಮ ಕೈ ಬೆರಳುಗಳಿಂದ ನಮ್ಮ ದೇಹನ ಸಂಪೂರ್ಣವಾಗಿ ಆರೋಗ್ಯಮಯವಾಗಿ ಮಾಡ್ಕೋಬಹುದು ಅಂತ. ಆ ರೀತಿ ಮುದ್ರಾ ವ್ಯವಸ್ಥೆಯಿಂದ ಒಂದು ಅನುಕೂಲ ಇದೆ ಅಂತ ಗುರುಗಳು ತಿಳಿಸಿದ್ದಕ್ಕೆ ಅದನ್ನ ನಾನು ಸ್ಟಡಿ ಮಾಡಿ ಅದ್ರ ಪ್ರಕಾರನೇ ನಾನು ಮುದ್ರೆನ ಮಾಡ್ತಾ ಇದ್ದೀನಿ, ಮಾಡಿಸ್ತಾನೂ ಇದ್ದೀನಿ. ಇದರಿಂದ ನಿಜವಾಗ್ಲೂ ಇವಾಗ ನಾನು ರೋಗ ಮುಕ್ತನಾಗಿದ್ದೇನೆ. ಯೋಗ ಮತ್ತು ಮುದ್ರಾ ಮಾಡ್ತಾ ಇರೋದ್ರಿಂದ. ಅದರೊಂದಿಗೆ ಪಿರಮಿಡ್ಡಿನ ಧ್ಯಾನ. ಈ ಪಿರಮಿಡ್ ಬಗ್ಗೆ ನಿಜವಾಗ್ಲೂ ನನ್ಗೇನು ಗೊತ್ತಿರ್ಲಿಲ್ಲ. ಪಿರಮಿಡ್ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನಾನು ಪಿರಮಿಡ್ ಅಂದ್ರೆ ಸಮಾಧಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದು ಯೋಗ ಸಮಾಧಿ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಆಮೇಲೆ ಆ ಪಿರಮಿಡ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾವು ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ನೋಡಿದಾಗ ಗೊತ್ತಾಯ್ತು. ತುಂಬಾ ಅದ್ಭುತವಾಗಿತ್ತು. ಅಲ್ಲಿ ಹೋಗಿ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಪಿರಮಿಡ್ ತರಿಸ್ಕೊಂಡೆ ನಾನು. ಅದರಲ್ಲಿ ಯೂನಿವರ್ಸಲ್ ಪವರ್ ಏನಿದೆ, ಆ ಸಂಪೂರ್ಣವಾದ ಒಂದು ಪವರ್ ನಮ್ಗೆ ಆ ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ನಮ್ಗೆ ಲಭಿಸ್ತದೆ. ಅದರ ಅನುಭವ ಆಗಿದೆ. ಆದ್ರಿಂದ ಎಲ್ಲಾ ಧ್ಯಾನಿಗಳು ದಯವಿಟ್ಟು ಪಿರಮಿಡ್ ಅಲ್ಲಿ ಕುಂತು ಧ್ಯಾನ ಮಾಡೋದಕ್ಕೆ ಆದಷ್ಟು ಪ್ರಯತ್ನಿಸಿ. ಆಮೇಲೆ ಪ್ರತಿಯೊಬ್ಬರು ಮುದ್ರಾನ ಸಂಪೂರ್ಣವಾಗಿ ಭಾರಿ ಇಂಟ್ರೆಸ್ಟ್ ಆಗಿ ಕಲ್ತ್ರೆ ಯಾವುದೇ ರೀತಿಯಾದ ಅನಾರೋಗ್ಯ ನಮ್ಮನ್ನ ಕಾಡಿಸೋದಿಲ್ಲ. ಪಂಚಭೂತಗಳು ನಮ್ಮ ಪಂಚ ಬೆರಳುಗಳಲ್ಲಿರೋದ್ರಿಂದ, ಸಂಪೂರ್ಣವಾಗಿ ನಮ್ಮ ದೇಹ ಪಂಚಭೂತಗಳಲ್ಲಾಗಿರೋದ್ರಿಂದ ಯಾವುದೇ ರೀತಿಯಾದ ಕಾಯಿಲೆಗಳು ನಮ್ಮನ್ನ ಬಾಧಿಸೋದಿಲ್ಲ, ನಿವಾರಣೆ ಆಗುತ್ತೆ. ಮತ್ತೆ ಆಧ್ಯಾತ್ಮಿಕವಾಗಿ ಪಿರಮಿಡ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಅಪೂರ್ವವಾದ ಶಕ್ತಿ ಲಭಿಸುತ್ತೆ. ಆ ಶಕ್ತಿಯಿಂದ ನಾವು ಜ್ಞಾನವಂತರಾಗ್ತೀವಿ. ಧ್ಯಾನ ಮಾಡೋದ್ರಿಂದ ಜ್ಞಾನವಂತರಾಗ್ತೀರಿ. ಆದ್ರೆ ಆ ಧ್ಯಾನ ಮಾಡೋದಿಲ್ಲಿ ಅಂದ್ರೆ ಪಿರಮಿಡ್ ಅಲ್ಲಿ. ಆ ಪ್ರತಿಯೊಬ್ಬರು ನಾವು ಪಿರಮಿಡ್ ಮಾಸ್ಟರ್ ಆದ್ಮೇಲೆ ಒಂದೊಂದು ಮನೆಗೆ ಒಂದೊಂದು ಪಿರಮಿಡ್ ನ ನಾವು ತಲುಪಿಸುವಂತ ವ್ಯಕ್ತಿಗಳಾಗ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಪಿರಮಿಡ್ ಇದ್ರೆ ಒಬ್ಬ ಡಾಕ್ಟರ್ ಇದ್ದಂಗೆ ಅಂತ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಅವ್ರು ಕೊಟ್ಟಿರುವಂತ ಆನಾಪಾನಸತಿ ಧ್ಯಾನ ತೋರಿದ ನಿಮಗೆಲ್ಲ ನೋಡಿ ಚಪ್ಪಾಳೆ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಈಗ ಪಿರಮಿಡ್ ಕೆಳಗಡೆ ಕೂತ್ಕೊಂಡೆ ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ, ಮುದ್ರಾ ತಜ್ಞರು ಆಗ್ತಾ ಇದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಓಡಿಸ್ಬಿಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮುಂದಿನ ಮಾಸ್ಟರ್ ಯಾರು ಅಂತ ನೋಡೋಣ. ವಾಣಿಗಳ ವಾಣಿ, ಕವಿವಾಣಿಯನ್ನು ನುಡಿಸುವಂತಹ, ಮನದಾಳದಲ್ಲಿ ಪುಂಖಾನುಪುಂಖವಾಗಿ ಬರುತ್ತಿರುವಂತಹ ಸಾಲುಗಳನ್ನು ಜೋಡಿಸುವ ಅವರೇ ವಾಣಿ ಮೇಡಮ್. ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ ಮೇಡಮ್. ನಾನ್ ಬಂದು 1 ವರ್ಷಕ್ಕಿಂತ ಹೆಚ್ಚಾಯ್ತು ಇಲ್ಲಿಗೆ. ಬಂದಿದ್ದು ಹಿಂಗೆ ಅನಿರೀಕ್ಷಿತವಾಗಿ ಫೇಸ್ಬುಕ್ ನಲ್ಲಿ ನೋಡಿದಾಗ ಬಂದ ನಂತರ ಹೇಗ್ ಮಾತಾಡ್ತಾ ಇದ್ದಾಗ ನನಗೆ ಕವನ ಬರೆಯೋದು ಅಂದ್ರೆ ಸುಮ್ನೆ ಏನೋ ಇದಕ್ ಬರಿತಾ ಇದ್ದೆ. ಆದ್ರೆ ಇಲ್ಲಿ ಸುಮ್ನೆ ಬರಿತಾ ಇದ್ದಾಗ ರಂಗನಾಥ್ ಗುರುಜಿ ಮತ್ತು ನಾಗರಾಜ್ ಗುರುಜಿ ನನ್ಗೆ ಎಂಕರೇಜ್ ಕೊಟ್ರು. ಇಲ್ಲ ಚೆನ್ನಾಗಿದೆ ಹೇಳಿ, ಈ ತರ ಬರೀರಿ ಅಂತ. ಅದ ಹೇಳಿದ್ಮೇಲೆ ನಾನು ಕೆಲವೊಂದು ಕವನಗಳನ್ನ ನನ್ನ ಮಟ್ಟಕ್ಕೆ ಬರೆದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಅದು ಪತ್ರಿಜಿ ಬಗ್ಗೆ ಬರೆದಂತಹ ಒಂದು ಕವನ ಧ್ಯಾನ ಕಸ್ತೂರಿನಲ್ಲಿ ಕೂಡ ಪ್ರಕಟ ಆಯ್ತು. ಅದ್ ನನಗೆ ತುಂಬಾ ಸಂತೋಷ ಆಯ್ತು. ಅದ್ರದ ನಾನು 1-2 ಪ್ಯಾರವನ್ನ ನಾನು ನಿಮ್ಮ ಮುಂದೆ ಇಲ್ಲಿ ಹೇಳ್ತೀನಿ. ನಿನ್ನೊಳಗಿರುವ ದೇವರ ಬಿಟ್ಟು ಎಲ್ಲೆಲ್ಲಿಯೋ ಹುಡುಕಿದೆ ನೀ ದೇವರ, ನಿನ್ನೊಳಗೆ ಇರುವ ನಿನ್ನೊಂದಿಗಿರುವ ಪ್ರೀತಿ ಪ್ರೇಮಗಳ ಗುರುತಿಸದಾದೆಯ ಎಂಬರಿವು ಮೂಡಿಸಿದ ಪತ್ರಿಜಿ ಗುರುವಿಗೆ ವಂದನೆ, ಕೋಟಿ ವಂದನೆ. ನಿನ್ನುಸಿರೆ ನಿನ್ನ ಗುರು, ನಿನ್ನುಸಿರೆ ನಿನ್ನ ಗುರಿ, ಅದರ ಹಿಂದೆ ನೀ ನಡೆಯೇ ಸಂತಸದ ಬದುಕು. ಮುಂದೆ ಗುರಿ ಹೊಂದಿ ಹಿಂದೆ ಗುರು ನಿಂತು ಸಾಗುವುದು ಧ್ಯಾನ ಧೀರರ ಹಿಂದು ಎಂಬಂತೆ ಧ್ಯಾನ ಜಗತ್ ಕಲ್ಪನೆ ನೀಡಿದ ಪತ್ರಿಜಿ ಗುರುವಿಗೆ ವಂದನೆ, ಕೋಟಿ ವಂದನೆ. ಅಹಿಂಸೆ ಪರಮೋ ಧರ್ಮ, ಪ್ರಾಣಿ ಹಿಂಸೆ ಸಲ್ಲದು. ನೀನು ಬದುಕು, ಇತರರಿಗೂ ಬದುಕಲು ಬಿಡು. ಸೃಷ್ಟಿಸಲಾಗದ ನಿನಗೆ ಕೊಲ್ಲುವ ಹಕ್ಕುಂಟೆ, ನೀ ಸೌಖ್ಯವಾಗಿರಲು ಸಸ್ಯಾಹಾರವೇ ಬೇಕು ಎಂದು ಕರೆ ನೀಡಿದ ಪತ್ರಿಜಿ ಗುರುವಿಗೆ ವಂದನೆ, ಕೋಟಿ ವಂದನೆ. ಪತ್ರಿಜಿ ಗುರುವಿಗೆ ವಂದನೆ, ಕೋಟಿ ವಂದನೆ.
ಥ್ಯಾಂಕ್ ಯು. ಇಂಥ ಅವಕಾಶದ ಮೂಲಕ ನನಗೆ ನಾನೇನು ದೊಡ್ಡ ಕವಿಯತ್ರಿ ಅಲ್ಲ, ಆದ್ರೂ ನನಗಿಂತ ಪ್ರೋತ್ಸಾಹವನ್ನ ನೀಡಿ ನನಗೆ ವೇದಿಕೆಯಲ್ಲಿ ಅವಕಾಶ ನೀಡಿದಂತ ರಂಗನಾಥ್ ಗುರುಜಿ, ಅಶ್ವಿನಿ ಮೇಡಮ್ ಹಾಗೂ ಇನ್ನು ಅನೇಕ ನನ್ನ ಆತ್ಮೀಯ ಬಂಧುಗಳು ಕೂಡ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಮಹಾವತಾರ್ ಫೌಂಡೇಶನ್ ಇಂದ ನಾನು ಅನೇಕ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದೀನಿ, ಮಾನಸಿಕವಾಗಿ, ದೈಹಿಕವಾಗಿ. ಇದಕ್ಕಾಗಿ ನಾನು ಖಂಡಿತ ಕೃತಜ್ಞಳಾಗಿರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ನೀವು ಕವಿಯತ್ರಿ ಅಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ನಾವು ಕವಿಯತ್ರಿ ನೀವು ಹೌದು ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಮುಂದಿನ ಮಾಸ್ಟರ್ ಗೌಡ್ರು, ಇವರು ಸಣ್ಣ ಗೌಡ್ರು ಅಂತ ಇರ್ತಾರೆ, ಆದ್ರೆ ನಾವು ದೊಡ್ಡ ಗೌಡ್ರು ಅಂತಾನೆ ಕರಿತೀವಿ. ಅವರು ವೇದಿಕೆನಲ್ಲಿ ಇಲ್ಲ, ಆದ್ರೆ ಅವ್ರ ಬಗ್ಗೆ ಇವತ್ತು ನಾವು ಹೇಳಲೇಬೇಕು. ಇವರು ಜಗದೋದ್ಧಾರಕರು, ಲೋಕೋದ್ಧಾರಕರು ಅಂತಾನೆ ಹೇಳ್ಬೋದು. ಅವ್ರ ಎಕ್ಸ್ಪೀರಿಯನ್ಸ್ ಒಮ್ಮೆ ಶೇರ್ ಮಾಡಿದ್ದಾರೆ, ಮತ್ತೊಮ್ಮೆ ಎಕ್ಸ್ಪೀರಿಯನ್ಸ್ ನ ಕೇಳೋಣ. ಹಾಗೆ ಇವರು 5 ಲ್ಯಾಂಗ್ವೇಜ್ ಅಲ್ಲಿ ಏನ್ ಕನ್ನಡ, ಇಂಗ್ಲಿಷ್, ತಮಿಳು, ಹಿಂದಿ, ತೆಲುಗು ಭಾಷೆನಲ್ಲಿ ಬರ್ತಾ ಇದೆ, ಎಲ್ಲಾ ಭಾಷೆಗಳನ್ನು ಕಲಿಬೇಕು ಅಂತ ಕುತೂಹಲ ಇವ್ರಿಗೆ. ಎಲ್ಲಾ ಸೆಷನ್ ಅಲ್ಲೂ ಅವರು ಭಾಗಿಯಾಗ್ತಾರೆ. ತುಂಬಾ ಅದ್ಭುತವಾದ ಮಾಸ್ಟರ್ ಅವರು, ಮತ್ತೆ ಪಿರಮಿಡ್ ಮಾಸ್ಟರ್ ಅಂತಾನೂ ಕೂಡ ಹೇಳ್ಬೋದು. ಅವ್ರಿಗೆ ಈ ಮೂಲಕ ಕೃತಜ್ಞತೆಗಳು ಹಾಗೂ ದೊಡ್ಡ ಚಪ್ಪಾಳೆ. ಓಕೆ, ಈಗ ಮುಂದಿನ ಮಾಸ್ಟರ್. Thank you, Ashwini Kumar. Actually, I make a try to in speak in English. Actually, I come just my home because I morning picnic. Actually, my family going to the 430 kilometer going Bale Padmavati Deva temple and Kollur Mukambika temple and Siganduru temple. It just mine just like a opening the new bridge show the happy and coming my home. बहुत खुश है because नेचर देखने के बहुत प्यार हो गया. इस महावतार फाउंडेशन एक्चुअल बहुत महावतार है बिकॉज ಸ್ಪಿರಿಚುವಲ್ ಎನರ್ಜಿ ಕಮಿಂಗ್. ಥ್ಯಾಂಕ್ ಯು ಆಲ್ ಮಾಸ್ಟರ್. ಬಹಳ ಖುಷಿ ಆಗ್ತಾ ಇದೆ. ತುಂಬಾ ದಿನಗಳಿಂದ ನಾವು 1 ವರ್ಷದಿಂದ ಇಲ್ಲಿ ಇರೋದ್ರಿಂದ ಏನೋ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಶೋ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈಗ ತಾನೇ ಮನೆಗೆ ಬಂದಿದೀವಿ, ಇನ್ನು ಸ್ವಲ್ಪ ಹಸು ಗಿಸು ಎಲ್ಲ ವ್ಯವಸ್ಥೆ ಮಾಡೋದಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದುವರಿಸಬಹುದು, ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮು. ಆಕ್ಚುಲಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ರಂಗನಾಥ್ ಗುರುಜಿಗೆ, ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು. ಓವರ್ ಟು ಯು ಮೇಡಮ್. ಅಶ್ವಿನಿ ಕುಮಾರ್, ಓವರ್ ಟು ಯು. ಕಂಟಿನ್ಯೂ. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೋಡಿ, ಅವರು ಸಿಗಂದೂರು ಮತ್ತೆ ಬಳೆ ಪದ್ಮಾವತಮ್ಮ ದೇವಸ್ಥಾನ ಅಲ್ಲಿದ್ರು ಕೂಡ ಅಲ್ಲಿಂದ ನಿಜವಾಗ್ಲೂ ವಂಡರ್ಫುಲ್. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಲ್ಲೇನೆ ಅವರು ನಮ್ಮ ವೇದಿಕೆನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಇದ್ರಲ್ಲೇ ನಾವು ಕಂಡುಹಿಡಿಬಹುದು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಗೆ. ಈಗ ಮುಂದಿನ ಮಾಸ್ಟರ್ ಯಾರು ಅಂತ ನೋಡೋಣ. ಕವಯಿತ್ರಿ, ಕವನ ಬರೀತಾರೆ. ಸ್ಪೀಡ್ ಅಂದ್ರೆ ಟ್ರೈನ್ಗಿನ್ನಯಕ್ವಾ, ವಿಮಾನಕ್ಕಿನ್ನ ಕ್ವಕ್ವಾ, ಅಷ್ಟು ಸ್ಪೀಡ್ ಆಗಿ ಮಾತಾಡ್ತಾರೆ. ಅವ್ರು ಯಾರು ಅಂತ ನೋಡೋಣ. ನಾಗರತ್ನಮ್ಮ ಮೇಡಮ್, ಸ್ವಾಗತ ನಿಮ್ಗೆ. 1 ನಿಮಿಷದಲ್ಲಿ ನಿಮ್ಮ ಶೇರಿಂಗ್ ಮಾಡ್ಬೇಕಾಗುತ್ತೆ. ನಮಸ್ತೆ. ನಮಸ್ತೆ ಗುರುಜಿ, ಮತ್ತೆ ನಮಸ್ತೆ ಅಶ್ವಿನಿ ಮೇಡಮ್ಗೆ. ನಾನು ಮಹಾವತಾರ್ ಪಿರಮಿಡ್ ಕೇಂದ್ರ ಸ್ಥಾಪನೆ ಆದಾಗಿಂದ ಅಂದ್ರೆ ಗುರುಜಿ ಅವರು ಝೂಮ್ ಸೆಕ್ಷನ್ ಸ್ಟಾರ್ಟ್ ಮಾಡಿದಾಗಿಂದ ನಾನಿದ್ದೀನಿ. ಅದು ನೀವು ಬೇಕಾದ್ರೆ ಶೋಧನೆ ಮಾಡ್ಕೋಬಹುದು ಯಾವ್ದಾದ್ರು ಇದರಲ್ಲಿ. ಏನಪ್ಪಾ ಅಂತಂದ್ರೆ ನಾನು ಅವಾಗ ಸೇರಿದ್ರು ನಾನು ತಿಳ್ಕೊಂಡದ್ದು, ನಾನು ಬುದ್ಧ ಪೌರ್ಣಿಮೆಗೆ ಹೋಗಿ ಅಲ್ಲಿ ಕನಕಪುರದ ಹತ್ರ ನಾನು ಬಂದು ಅಲ್ಲಿ ಕೂತ್ಕೊಂಡು 3 ಗಂಟೆ ಟೈಮು ನಾನು ಧ್ಯಾನ ಮಾಡಿದಾಗಲೇ ನನಗೆ ಅದ್ರದ್ದು ಅನುಭವ ತುಂಬಾ ಚೆನ್ನಾಗಾದಿದ್ದು. ಅದಲ್ಲದೆ ಮತ್ತೆ ರೇವಾ ಕಾಲೇಜಿಗೆ ಬಂದ್ವಿ. ಎಲ್ಲೆಲ್ಲಿ ಏನೇನು ಅಧಿವೇಶನ ಆಗುತ್ತೆ, ಮತ್ತೆ ಕೂಡಲ ಸಂಗಮ, ಈ 3 ಕಡೆ ಎಲ್ಲಿ ಗುರೂಜಿ ಏನಾದ್ರು ಸೆಷನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಾನು ನಾನು ಹೋಗ್ಲೇಬೇಕು ಅಂತ ಒಂಥರ ಮನಸ್ಸು ಸಂಕಲ್ಪ ಮಾಡ್ಕೊಂಡಿರ್ತೀನಿ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಹೋಗ್ಬೇಕು, ಹೆಂಗ್ ಹೋಗೋದು, ಏನ್ ಮಾಡೋದು, ಒಂಥರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಹೊರಡಕ್ಕೆ ರೆಡಿಯಾಗಿರ್ತೀನಿ. ಹಾಗಾಗಿ ದೇವರು ಮತ್ತೆ ದೇವರ ಅನುಗ್ರಹ, ಮತ್ತೆ ಪತ್ರಿಜಿ ಅವರ ಅನುಗ್ರಹ, ಮತ್ತೆ ರಂಗನಾಥ್ ಗುರೂಜಿ ಅವ್ರು ಹೇಳ್ಕೊಟ್ಟಂತ ಒಂದೊಂದು ಧ್ಯಾನದ ಇದ್ರಲ್ಲಿ ನಾನು ಸಂಕಲ್ಪ ಮಾಡ್ಕೊಂಡು ನಾನು ಹಾಜರಾಗ್ಬಿಟ್ಟಿರ್ತೀನಿ. ಅದಲ್ಲದೆ ನಾನು ಇಲ್ಲಿ ಬಂದ್ಮೇಲೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಏನೇನ್ ಕಲ್ಸ್ಕೊಡ್ತಾರೆ ಅಂತಂದ್ರೆ 64 ವಿದ್ಯೆಗಳು ಕಲ್ತ್ಕೊಳ್ಳೋಕೆ 64 ಕಡೆ ಹೋಗ್ಬೇಕಾಗತ್ತೆ. ಆದ್ರೆ ಒಂದೇ ಕಡೆ 64 ವಿದ್ಯೆ, ಅದ್ರಲ್ಲಿ 1-2 ವಿದ್ಯೆಗಳು ಬಿಟ್ಬಿಟ್ಟು ಅದನ್ನೆಲ್ಲರೂ ಕಲಿಯೋಕ್ಕೂ ಆಗಲ್ಲ. ಆ ಥರದ್ದಿರುತ್ತೆ. ಎಲ್ಲ ಸಕಲ ವಿದ್ಯಾಪಾರಕರಾದಂತ ಎಲ್ಲ ವಿಷಯಗಳಲ್ಲೂ ತಿಳ್ಕೊಂಡು ಎಲ್ಲರಿಗೂ ತಿಳಿಸುವಂತ ರಂಗನಾಥ್ ಗುರೂಜಿ ಅವರಿಗೆ
ಧನ್ಯವಾದ ಧನ್ಯವಾದ ಧನ್ಯವಾದ. ತುಂಬಾ ಚೆನ್ನಾಗಿ ನಮಗೆ ಎಲ್ಲಾ ವಿಷಯದಲ್ಲೂ, ಆಮೇಲೆ ವಾಣಿ ಮೇಡಮು, ವಿಜಯಲಕ್ಷ್ಮಿ ಮೇಡಮು, ರೇವತಿ ಮೇಡಮು, ನಾಗಲಾಂಬಿಕಾ ಮೇಡಮು, ಮಧುರಾ ಮೇಡಮ್, ಇವರೆಲ್ಲರ ಪರಿಚಯ ಆಗಿದ್ದು, ಅವರೆಲ್ಲರ ಅನುಭವಗಳನ್ನ ನಾವು ತಿಳ್ಕೊತಾ ಇರೋದು, ಅವರೆಲ್ಲರ ಪರಿಚಯ, ಅವ್ರ ಮುಖದರ್ಶನ ದಿನ ಬೆಳಗ್ಗೆ ಕ್ಷಮಿಸಿ ಸಮಯ 1 ನಿಮಿಷ ಮೀರೋಗಿದೆ, 1:15 ನಿಮಿಷ ಬರ್ತಾ ಇದೆ. ಧನ್ಯವಾದ. ವಿಷಯಗಳು ತುಂಬಾ ಇತ್ತಲ್ವಾ, ಅಷ್ಟಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ತು. ಧನ್ಯವಾದ 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 ಮೇಡಮ್. ಎಸ್ ಮೇಡಮ್, ಅನಿಸ್ತಾನೆ ಇರುತ್ತೆ, ನನಗೂ ಕೂಡ ಅನಿಸ್ತಾ ಇರುತ್ತೆ. ಆದ್ರೆ ಸಮಯಕ್ಕೂ ಕೂಡ ನಾವು ತುಂಬಾ ನಾವು ಪ್ರಾಮುಖ್ಯತೆ ನೀಡಲೇಬೇಕು. ನಿಮಗೆ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು. ನೀವು ಟ್ರೈನ್ ಅಂತ ಹೇಳಿದ್ರಿ, ನಮ್ಮ ಯಜಮಾನ್ರಿಗೆ ಟ್ರೈನ್ ಶಂಕರ ಹೆಸರು ಕಟ್ಟಿರೋದು. ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಂಬಿಡಿ ಮಾಸ್ಟರ್ಸ್, ಎಲ್ಲೋ ಡಿಸ್ಟರ್ಬೆನ್ಸ್ ಬರ್ತಿದೆ. ಈಗ ಮುಂದಿನ ಮಾಸ್ಟರ್ ಯಾರು ಅಂತ ನೋಡೋಣ. ಇನ್ನ 2 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡೋಣ ಈ ಪ್ರೋಗ್ರಾಮ್ನ ಅಂತ ಹೇಳ್ತಾ, ಈಗ ಮುಂದಿನ ಮಾಸ್ಟರ್, ಇವರು ಕೂಡ ಜೆಟ್ ವಿಮಾನ, ಕುದುರೆ ತರ ಕ್ವಕ್ವಾ ತರ ಮಾತಾಡ್ತಾರೆ. ನೋಡೋಣ, ಅವರು ಅಷ್ಟೇ ಎಲ್ಲ ಭವಿಷ್ಯ ನುಡಿತಾರೆ, ಮುಂದಿನ ಭವಿಷ್ಯನ. ಹಾಲಕ್ಕಿ ನುಡಿದೈತೆ ಅನ್ನೋ ರೀತಿ ಮಾತಾಡ್ತಾರೆ. ಪಂಡಿತ್ ಮೇಡಮ್, ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈಗ ನೋಡ್ದೆ ಅಮ್ಮ, ನಂಗೆ ಇವೆಲ್ಲ ಏನ್ ಗೊತ್ತಿರ್ಲಿಲ್ಲ ತಾಯಿ. ನಮ್ಮ ಮೊಮ್ಮಕ್ಳು ನೋಡ್ಬಿಟ್ಟು ನೋಡಿ ತಾತ, ಇದೆಲ್ಲ ಏನು ಧ್ಯಾನ ಏನ್ ಹೇಳ್ಕೊಡ್ತಾ ಅಂತ ಹೇಳಿದ್ರು. ಅವಾಗ ನೋಡ್ದೆ, ಗೊತ್ತಾಯ್ತು. ಇವ್ರು ಬರೀ ಧ್ಯಾನ ಹೇಳ್ಕೊಡ್ತಾರೆ ಅನ್ಕೊಂಡಿದ್ದೆ. ಬರೀ ಧ್ಯಾನ ಅಲ್ಲಮ್ಮ, ದೊಡ್ಡ ಮಹಾಜ್ಞಾನಿ. ಎಲ್ಲ ಧ್ಯಾನ ಜೊತೆ ಜ್ಞಾನ ಹೇಳ್ಕೊಡ್ತಾರೆ. ನಾನ್ ಹಂಗೆ ನೋಡ್ಬೇಕಾದ್ರೆ ಇವ್ರ ಭವಿಷ್ಯ ನೋಡ್ದೆ. ಇವ್ರ ಭವಿಷ್ಯ ಒಳ್ಳೆ ತುಂಬಾ ಚೆನ್ನಾಗಿದೆ ತಾಯಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಈ ಮಹಾವತಾರ ಅನ್ನೋದು ಮಹಾವತಾರ ವಿಷ್ಣು ಹೇಗೆ ಮಾಚಕರ್ ಬಿಟ್ನೋ, ಅದೇ ರೀತಿ ಇವ್ರ ಮಹಾವತಾರ ಎಲ್ಲಾ ಕಡೆ ಹರಡ್ತಾ ಇದೆ. ಪ್ರಪಂಚದಲ್ಲೆಲ್ಲ ಹರಡುತ್ತಮ್ಮ ಇವ್ರ ಭವಿಷ್ಯ ತುಂಬಾ ಅದ್ಭುತವಾಗಿದೆ. ಇವರು ತುಂಬಾನೇ ಉನ್ನತಿ ಹೊಂದ್ತಾರೆ. ಎಲ್ರಿಗೂ ಜ್ಞಾನ ಅನಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಮ್ಮ, ಎಲ್ರಿಗೂ ಜ್ಞಾನ ಅನಿಸ್ತಾ ಇದ್ದಾರೆ. ನನ್ಗೆ ನೋಡ್ದಲ್ಲ, ಇಂಥ ಜಾತಕ ಎಲ್ಲೂ ನೋಡಿಲ್ಲಮ್ಮ. ಅಷ್ಟು ಚೆನ್ನಾಗಿದೆ ಇವ್ರ ಭವಿಷ್ಯ, ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದ್ ಮಾಡ್ತಿದ್ದಾರೆ, ಜ್ಞಾನ ಅನಿಸ್ತಾ ಇದ್ದಾರೆ. ಬರೀ ಧ್ಯಾನ ಒಂದೇ ಅಲ್ಲಮ್ಮ, ಜ್ಞಾನನೂ ಅನಿಸ್ತಾ ಇದ್ದಾರೆ. ತುಂಬಾ ಒಳ್ಳೇದಾಗುತ್ತಮ್ಮ. ಇವ್ರ ಭವಿಷ್ಯ ತುಂಬಾ ಉಜ್ವಲವಾಗಿದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ವಾವ್, ಸೂಪರ್ ಪಂಡಿತ್ರು. ಯಾರಿಗಾದ್ರೂ ನಿಮ್ಗೆ ಭವಿಷ್ಯ ಕೇಳ್ಬೇಕಾ ಮುಂದಾಗೋದನ್ನ, ಈಗ್ಲೇನೆ ಇವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಬೇಗನೆ ಹೋಗಿ ಭವಿಷ್ಯ ಕೇಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪಂಡಿತ್ರೆ, ಥ್ಯಾಂಕ್ ಯು. ನಮಸ್ತೆ ತಾಯಿ. ನಮ್ಗೆ ಮಹಾ ಅವತಾರ್ ಫೌಂಡೇಶನ್ ಇಂದ ಒಂದು ಹಾಸ್ಯ ಬೇಕು, ಹಾಸ್ಯ. ಅಯ್ಯಯ್ಯೋ, ಮತ್ತೆ ಹಾಸ್ಯ ಅಂತಾರಲ್ಲ, ನಾನು ಅಲರ್ಟ್ ಆಗ್ತಾನೆ ಇರ್ಬೇಕು. ಇರಿ, ಹೇರ್ ಸ್ಟೈಲ್ ಹಾಳಾಗೋಗಿದೆ, ಮತ್ತೆ ಇಲ್ಲಿ ತುಂಬಾ ಸೆಕೆ ಇದೆ, ಫ್ಯಾನ್ ವ್ಯವಸ್ಥೆ ಇಲ್ಲ, ಮತ್ತೆ ಕೋಟ್ ಬೇರೆ ಹಾಕೊಂಡ್ಬಿಟ್ಟಿದೀನಿ. ಈಗ ತಾನೇ ನನ್ಗೆ ಸನ್ಮಾನ ಮಾಡಿದ್ದಾರೆ, ಕರ್ನಾಟಕ ಭೂಷಣ ಅಂತ ನನಗೆ ಪ್ರಶಸ್ತಿ ಸನ್ಮಾನ ಮಾಡಿದ್ದಾರೆ. ಈ ಕೋಟ್ ತೆಗಿಯೋಂಗಿಲ್ಲ, ಹಾಕೊಳಂಗಿಲ್ಲ, ಹಂಗಾಗಿದೆ. ಓಕೆ ಭಾರತಿ ಮೇಡಮ್, ಈಗ ನಾನು ಹಾಸ್ಯ ಮಾಡೋದಕ್ಕೆ ರೆಡಿ ಇಲ್ಲ. ನಾನೊಂದು ನಿಮ್ಗೆ ಹೇಳ್ಕೊಡ್ತೀವಿ, ನೀವು ಅದನ್ನ ರಿಪೀಟ್ ಆಗಿ ಹೇಳ್ಬೇಕು. ಓಕೆ? ತಾ ಕತಕ ಜುಮ್ ತೈ ಕತಕ ಜುಮ್ ತೋಮ್ ತರಿಗಿಡ ದೀಮ್ ತರಿಗಿಡ 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 ತಾ ಓ ತಕಡ್ 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 ಜುಮ್ ತಕಡ್ 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 ಜುಮ್ ತಕಡ್ 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 ಜುಮ್ ತಕ ಜುಮ್. ಇದೊಂದು ರಿಪೀಟ್ ಹೇಳಿ. ನಂಗೆ ಬರ್ತಾ ಇಲ್ಲ ಮಾಸ್ಟರ್. ತಾಕ ತಕ ಜುಮ್ ತಾಕ ತಕ ಜುಮ್ ತೈ ಕತಕ ಜುಮ್ ತೈ ತಕ ಜುಮ್ ತೋಮ್ ತರಿಗಿಡ ದೀಮ್ ತರಿಗಿಡ. ನೀನ್ ನೋಡ್ದೆ, ಏನ್ ಮಾಡ್ಬೇಕು? ತರಡಿ ತಾ ಕನ್ನಡಿ ಇಲ್ವಲ್ಲ. ತಕಡ್ 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 ಜುಮ್ ತಕ ತಕಡಿ ಇಲ್ವಲ್ಲ ನಮ್ಮ ಮನೆಯಲ್ಲಿ. ತಕಡ್ ತಕಡ್ ಜುಮ್ ತಕಡಿ ತೋಮ್ ತರಿಗಿಡ ದೋಯಿಮ್ ತರಿಗಿಡ ತಾ. ಡುಮ್ಮ ಯಾರು ಇಲ್ಲ. ವಾ ಸೂಪರ್. ಮನರಂಜನೆ, ಹಾಸ್ಯಕ್ಕೆ ಹಾಸ್ಯ. ನಾನೊಂದು ಹೇಳಿದರೆ ಅವರೊಂದು ಹೇಳಿದರು. ಇದೇ ಅಲ್ವೇ ಕಲೆ ಅಂದ್ರೆ? ಗ್ರೇಟ್. ವಾ ಸೂಪರ್. ಓಕೆ ಮಾಸ್ಟರ್ಸ್, ಪ್ರತಿ ಮಾಸ್ಟರ್ಸ್ ನ ಸಂದೇಶ ತಗೊಂಡು ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವ್ ಏನೇನೆಲ್ಲ ಪ್ರಯೋಜನ ಪಡೆದಿದೀವಿ ಎಲ್ಲಾನು ಹೇಳ್ತಾ, ಕೊನೆಯದಾಗಿ ಹಾಸ್ಯದಲ್ಲಿ ನಾವು ಮುಕ್ತಾಯ ಮಾಡ್ತಾ, ಇನ್ನೊಬ್ರಿದ್ದಾರೆ, ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ.
ತಾನೇ ವಾಯ್ಸ್ ಮೆಸೇಜ್ ಕೇಳಿನೇ ನಾವು ಈ ಗ್ರೂಪ್ಗೆ ಜಾಯ್ನ್ ಆಗಿದ್ದೀವಿ. ಮಧುರವಾದ ವಾಯ್ಸ್ ಇವ್ರು ಕೊಡ್ತಾರೆ, ಮತ್ತೆ ಪ್ರತಿದಿನ ಬೆಳಗಿನ ಲಿಂಕ್ ಅನ್ನು ಶೇರ್ ಮಾಡ್ತಾರೆ. ಅವರೇ ಶ್ರೀಮತಿ ಭಾರತಿ ಮೇಡಮ್ ಹೇಳ್ತಾರೆ. ಮಚ್ಚೆ ನಂದಾ ಮೇಡಮ್ ಅಲ್ಲ ಚೆಲುವೆ ಅಲ್ಲ ಅಲ್ಲ ಅಶ್ವಿನಿ ಓಕೆ ಗುರುಜಿ, ತುಂಬಾ ತುಂಬಾ ಧನ್ಯವಾದಗಳು. ಈ ಒಂದು ಕಿರುಚಿತ್ರ ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. అశ్విని మాట్లాడండి. ಅಶ್ವಿನಿ ಬನ್ನಿ ಮಾತಾಡಿ, ಎಲ್ಲಿದ್ದೀರಾ? లేదా వాళ్ళు అశ్విని మేడం లేదమ్మా. లేదు లేదు, తెలుగు లేదమ్మా, ಕನ್ನಡಮ್ಮ ಅಶ್ವಿನ್ ಕುಮಾರ್ಗೆ. ಓಕೆ, ಅಶ್ವಿನಿ ಬಂದಿಲ್ಲ. ಅವರು ಫೋನ್ ಮಾಡಿ ನೋಡಿ, ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಗುರುಜಿ. ನಿಮ್ಗೆ ಸ್ವಾಗತ. ನಮ್ಮ ಗುರುಗಳಿಗೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಗುರುಗಳೇ. ಥ್ಯಾಂಕ್ ಯು. ಎಸ್, ಅದ್ಭುತವಾಗಿದೆ. ಸೊ ನಾನು ಐ ಥಿಂಕ್ ಸುಮಾರು ಆಯ್ತಲ್ಲ, ನಾನು ಜಾಯ್ನ್ ಆಗಕ್ಕೆ ಮುಂಚೆನೆ ಸುಮಾರು Yes. ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತದೆ. ಸುಮಾರಿಲ್ಲ ಸರ್, ಒಂದಿಬ್ರು ಅಷ್ಟೇ ಆಗಿದ್ದು. ನಾನ್ ಮಾತಾಡುವಾಗ್ಲೂ ತಾವು ಬಂದ್ರಿ. ಓಕೆ. ಇಬ್ರೇ ಆಗಿದ್ದಿದ್ದು. ಹ್ಮ್ ತುಂಬಾ ಅದ್ಭುತವಾಗಿದೆ. ಅಶ್ವಿನಿ ಮೇಡಮ್ ಏನೇ ಪ್ಲಾನ್ ಮಾಡಿದ್ರು ಅದು ಸಕ್ಸಸ್ ಅಷ್ಟೇ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಎಸ್, ಎಲ್ಲರೂ Instant. ಚಪ್ಪಾಲ ಅಷ್ಟೇ. ನಿಮ್ಗೆ ಯಾವಾಗ್ಲೂ ಚಪ್ಪಾಲೆ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. So, ನಾವು ಅಷ್ಟು ಮಾತ್ರ ಮಾಡ್ಬೋದು ಅಲ್ವಾ? ಸೊ ಅಷ್ಟಕ್ಕಿಂತ ಏನಾದ್ರು ನಮ್ಮ ಹತ್ರ ಮೆಡಲ್ಸ್ ಕೊಡೋ ಅವಕಾಶ ಇದ್ರೆ ನಿಮ್ಗೆ ಮೆಡಲ್ಸ್ ಗ್ಯಾರಂಟಿ ಕೊಡ್ತೀವಿ. ಓಕೆ, ಮುಂದು ಎಲ್ಲ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಲ್ಲ, ಅವಾಗ ಮೇಡಮ್ಗೆ ದೊಡ್ಡ ಮೆಡಲ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈ ನಟನೆಯಲ್ಲಿ ಅವ್ರಿಗೂ ಮೀರಿ ಏನು ಮಾಡಕ್ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಅಂದ್ರೆ ಅದ್ರ ನೋಡಿ, ಆ ಕಲೆ ಎಷ್ಟು ಯಾವ ತರ ಅಂದ್ರೆ ಒಂಥರ ಉದ್ಧೃತವಾಗಿ ಉತ್ಪನ್ನ ಆಗ್ತಾ ಇರ್ತದೆ ಯಾವಾಗ್ಲೂ ಅಲ್ಲಿ. ಅವರಲ್ಲಿ ಒಂದೇ ರೀತಿಯಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದು ಸಾಧ್ಯ, ಅದು ಅಷ್ಟು ಈಸಿ ಅಲ್ಲ. ಬಟ್ ಎಷ್ಟೋ ನಾನು ಹೇಳ್ತಾ ಇದ್ದೆ, ಪದೇ ಹೇಳ್ತೀನಿ, ಆ ರೈಟ್ ಬ್ರೈನ್ ಅಷ್ಟು ಕೆಲಸ ಮಾಡಿದ್ರೆ ಇದು ಸಾಧ್ಯವಾಗೋದು. ಲೆಫ್ಟ್ ಬ್ರೈನ್ ಇಂದ ಮಾಡಿದ್ರೆ ಏನು ಬರೋದಿಲ್ಲ, ಆಚೆ ಕಡೆ ಬರೋದಿಲ್ಲ, ಮಾತುಗಳು ಬರೋದಿಲ್ಲ, ಅದು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಲೆಫ್ಟ್ ಬ್ರೈನ್ ಯಾವಾಗ್ಲೂ ಗೊಂದಲೆ, ಕನ್ಫ್ಯೂಷನು, ಲಾಜಿಕ್ಕು ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಅದೇ ರೈಟ್ ಬ್ರೈನ್ ಅಂದ್ರೆ ಪ್ರತಿಯೊಂದು ಸೃಜನಾತ್ಮಕವಾಗಿ ಹೊಸ ರೂಪದಲ್ಲಿ ಅದು ಹಾಗೆ ಸಾಕ್ತಾ ಇರ್ತದೆ. ಸೊ ದಟ್ಸ್ ಅ ಗ್ರೇಟ್ ಕ್ರಿಯೇಟಿವಿಟಿ, ವಾಟ್ ವಿ ಕ್ಯಾನ್ ಸೇ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಇದೇ ರೀತಿಯಲ್ಲಿ ಅಂದ್ರೆ ಪ್ರತಿಯೊಬ್ರು ಇದು ನೋಡಿ ಇನ್ನೂ ಒಂಥರ ಪ್ರೇರಣೆ ತಗೊಂಡು, ಆ ತರ ಮಾದರಿಯಾಗಿ ತಗೊಂಡು ಅವರು ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ. ಮುಂದಿನ ಐ ಥಿಂಕ್ ಇನ್ನು ಕೆಲವೇ ಒಂದು ತಿಂಗಳಲ್ಲಿ ಸೊ ನಿಮ್ಗೆ ಎಲ್ಲರೂ ಜೋಡಿಸ್ಕೊಂಡು ಪ್ರತಿಯೊಬ್ಬರು ಮುಂದಕ್ಕೆ ಬರ್ತಾರೆ. ಮತ್ತೆ ಅವ್ರ ಕಲೆ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ. ಓಕೆ, ಭಾರತಿ ಮೇಡಮು ನಾನು ನೋಡ್ತಾ ಇದ್ದೆ, ಅವರಲ್ಲಿನೂ ಅದ್ಭುತ ಕಲೆ ಇದೆ. ಸೊ ತುಂಬಾ ಚೆನ್ನಾಗಿದೆ. ಚಪ್ಪಾಲ್ ಒಂದ್ಸರಿ ಮೇಡಮ್. ಕಾಸ್ಟ್ಯೂಮ್ ಸಮೇತ ಬರ್ತಾರೆ ಗುರುಜಿ. ಅವರು Super. ಎಷ್ಟು Yes. ಸಿಕ್ಕೋದನ್ನು ಪರಿಪೂರ್ಣವಾಗಿ ಮಾಡ್ತಾರೆ. ನೆಕ್ಸ್ಟ್ ಯಶೋಧಾ ಮೇಡಮು ಅಷ್ಟೇ. ಯಶೋಧಾ ಮೇಡಮ್ನು ಸೂಪರ್, ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದ್ರೆ ಏನೇ ಇದ್ರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅವರು. ಅಂದ್ರೆ ಸೊ ಅಂದ್ರೆ ಒಂಥರ ಸಮಯಕ್ಕೆ ತಕ್ಕ ಏನ್ ಮಾಡ್ಬೇಕು ಅದು ಫಟ್ ಅಂತ ಅದು ಬರ್ತಾ ಇರ್ತದೆ. ಸೊ ಅದು ಆ ರೀತಿಯಲ್ಲಿ ಪ್ರತಿಯೊಬ್ಬರು ತಯಾರಾಗ್ಬೇಕು ಮಾಸ್ಟರ್ಸ್. ನಾವು ಇಲ್ಲಿ ಏನಂದ್ರೆ 64 ಕಲೆಗಳು ಏನಿದೆಯೋ ಆ ಕಲೆಗಳು ನಾವು ಪೋಷಣೆ ಮಾಡ್ಬೇಕು. ನಮ್ಮ ಜೀವನ ಇರೋದೇ ಅದಕ್ಕೋಸ್ಕರನೇ. ಒಂದು ಧ್ಯಾನ ಅಂದ್ರೆ ಧ್ಯಾನದೇ ಅಂತ. ಎಷ್ಟು ಧ್ಯಾನ ಅಂದ್ರೆ ಏನು? ಈಗ ನಾವು ನಾನು ದೇಹ ಅಂತ ಗುರುತಿಸ್ಕೊಂಡಿದ್ದೀನಿ, ನಾನು ಆತ್ಮನೇ, ಅದು ಗುರುತಿಸ್ಕೊಂಡದೇ ಆಧ್ಯಾತ್ಮಿಕ. ಅಲ್ಲಿ ಮುಗೀತು ಅಷ್ಟೇ ಸ್ಟೋರಿ, ಇನ್ನೇನ್ ಮಾಡಕ್ಕಾಗತ್ತೆ ನೀವು? ಆತ್ಮ ಅಂತ ನೀವು ಗುರುತಿಸ್ಕೊಂಡಿದ್ರೆ ಅದು ಕಷ್ಟ ಇಲ್ಲ, ಅದು ಕಷ್ಟ ವಿಷಯ ಅಲ್ಲ. ಈಗ ಎನಿವೇ ನಾನು ದೇಹ ಅಂತ ಗುರುತಿಸ್ಕೊಂಡಿದ್ದೆ, ನನ್ನಲ್ಲಿ ಆತ್ಮ ಇದೆ, ನಾನು ಆತ್ಮ ಅಂತ ಗುರುತಿಸ್ಕೊಂಡ್ರೆ ಅಲ್ಲಿ ಮುಗೀತು, ಸ್ಟೋರಿ ಮುಗೀತು ಅಷ್ಟೇ, ಎಂಡ್.
ಅದೇ ಆಧ್ಯಾತ್ಮಿಕತೆ ಅಂದ್ರೆ. ಆಧ್ಯಾತ್ಮಿಕ ದೊಡ್ಡದೇನಿಲ್ಲ, ಸಾಧಿಸೋದು ಏನೋ ದೊಡ್ಡದಾಗಿ ಸಾಧಿಸಬೇಕು ಅಂತ ಅನ್ಕೊಂಡಿದ್ರೆ ತಪ್ಪು. ಅದು ಒಂಥರ ತಪ್ಪು ಕಲ್ಪನೆ. ಜಸ್ಟ್ ಐ ಆಮ್ ದಿಸ್ ಬಾಡಿ, ಐ ಆಮ್ ಆಲ್ಸೋ ದಿಸ್ ಸೋಲ್. ಐ ಆಮ್ ದಿಸ್ ಬಾಡಿ, ದಿಸ್ ಬಾಡಿ ಇಸ್ ಮೈನ್, ಅಂದ್ರೆ ಇದು ನನ್ನ ಶರೀರ, ಇದು ನಾನೇ, ಈ ಆತ್ಮ ನಾನೇ, ಆತ್ಮ ನಾನೇ ಅಂತ ಜಸ್ಟ್ ನೀವು ಯಾವಾಗ ನಿಮ್ಗೆ ಅದು ಅರಿವು ಬರುತ್ತೋ ತಿಳ್ಕೊಂತೀರೋ ಅದಕ್ಕೆ ಅಲ್ಲಿಗೆ ಕ್ಲೋಸ್ ಅಷ್ಟೇ ಮ್ಯಾಟರ್. ಇನ್ನೇನಿಲ್ಲ, ನಿಮ್ಮ ಪ್ರಯಾಣ ಮುಗೀತು ಅಷ್ಟೇ. ಮತ್ತೆ ಮತ್ತೆ ನೀವು ಇಲ್ಲಿ ಬರೋದಿಲ್ಲ, ಹೋಗೋದು ಇಲ್ಲ. ಇಷ್ಟು ಸುಲಭ ಇದು. ಯಾಕೆ ಅನ್ಕೋಬಾರ್ದು? ಸ್ವಲ್ಪ ಅನ್ಕೊಳ್ಳಿ ಅಷ್ಟೇ. ನಾನೀ ಶರೀರ, ನಾನೀ ಆತ್ಮ ಅನ್ಕೊಂಡ್ರೆ ಆಯ್ತಲ್ಲ, ಅಲ್ಲಿಗೆ ಮುಗೀತು. ಅನ್ಕೋದ್ರಲ್ಲಿ ಏನು ತಪ್ಪಿದೆ? ಅನ್ಕೊಂಡಕ್ಕೂ ಆಗಲ್ಲ, ಅದಕ್ಕೂ ಏನೋ ಡೌಟಾ? ನಾನೇ ಶರೀರ, ನಾನೇ ಆತ್ಮ ಅಷ್ಟೇ. ಈ ಎರಡು ಅನ್ಕೊಂತಾ ಇದ್ರೆ ಪದೇ ಪದೇ ಅನ್ಕೊಳ್ಳಿ, ಪರವಾಗಿಲ್ಲ. ನೀವು ಬುಕ್ಕಲ್ಲಿ ಓದಿದ್ರೋ ಇಲ್ಲ ಎಲ್ಲ ತಿಳ್ಕೊಂಡಿದ್ರೋ, ನೀವು ಧ್ಯಾನ ಮಾಡಿಲ್ಲಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಎಲ್ಲೋ ತಿಳ್ಕೊಂಡಿದ್ರಲ್ಲ. ಭಗವದ್ಗೀತೆಯಲ್ಲಿದೆ, ಅನೇಕ ಗ್ರಂಥಗಳಲ್ಲಿದೆ, ಆಧ್ಯಾತ್ಮಿಕ ಗ್ರಂಥಗಳು ಪದೇ ಪದೇ ಹೇಳ್ತಾ ಇದೆ ಏನಂತ, ನೀವು ಈ ಶರೀರ ಹೇಗೆ ನೀವು ಅನ್ಕೊಂತೀರೋ ಆ ಆತ್ಮನು ನೀವೇ ಅಂತ ಅನ್ಕೊಂಡ್ರೆ ಸಾಕು ಅಷ್ಟೇ, ಫಿನಿಶ್. ಇಷ್ಟು ಮಾತ್ರ ಅನ್ಕೋಬಹುದು. ಈಸಿ, ಎಲ್ಲರಿಗೂ ಈಸಿನೇ. ಅನ್ಕೊಳ್ಳಿ, ದಯವಿಟ್ಟು ಅನ್ಕೊಳ್ಳಿ. ಅಲ್ಲಿಗೆ ಮುಗೀತು ಕತೆ, ಸ್ಟೋರಿ ಮುಗೀತು. ಬಟ್ ಆದರೆ ಭೂಮಿ ಮೇಲೆ ಬಂದಿದ್ದಕ್ಕೂ ಎಷ್ಟು ಕಲೆಗಳಿದೆ. ಮ್ಯೂಸಿಕ್ ಏನು, ಡ್ಯಾನ್ಸ್ ಏನು, ನಾಟ್ಯ ಏನು, ಒಂದು ನಟನೆ ಏನು, ಒಂಥರ ಎಷ್ಟು 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 ಅದು ಲೆಕ್ಕನೇ ಇಲ್ಲ. ಇವೆಲ್ಲ ಯಾರು ಮಾಡೋದು? ಸುಮ್ಮನೆ ತಿನ್ನೋದು, ಮಲ್ಕೊಂಡೋದು, ಜಾಬ್ಗೆ ಹೋಗೋದು, ಬಿಸ್ನೆಸ್ಗೆ ಹೋಗೋದು, ಏನು ಮಕ್ಕಳನ್ನ ಪೋಷಣೆ ಮಾಡೋದು, ಅಡುಗೆ ಮಾಡೋದು, ಮತ್ತೆ ಅದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರೋದು. ಸೊ ಇನ್ನೊಂದು ಸಮಯ ಬರ್ತದೆ, ರೋಗಗಳು ಅದು ಇದು ಮತ್ತೆ ಸತ್ತೋಗೋದು. ಇಷ್ಟೇನಾ? ಇದಕ್ಕೂ ಇಷ್ಟು ದೂರ ಬರ್ಬೇಕಾ? ಇಷ್ಟು ದೂರ ಬರ್ಬೇಕಾ? ಯಾಕೆ ಬರ್ಬೇಕಾಗಿದೆ? ಇಲ್ಲಿ ಬಂದಿದೆ ಅಂದ್ರೆ ಏನೋ ಒಂದು ಸಾಧನೆ, ಏನೋ ಒಂದು ಕಲೆ, ಏನೋ ಒಂದು ವಿಶಿಷ್ಟತೆ, ಏನೋ ಒಂದು ಪ್ರತ್ಯೇಕತೆ, ಏನೋ ಒಂದು ಡಿಫರೆಂಟ್ ದಾರಿ, ವಿಭಿನ್ನ ವಿಭಿನ್ನ ಶೈಲಿಯಲ್ಲಿ ಏನೇನು ವಿಭಿನ್ನವಾಗಿ ಮಾಡಕ್ಕೆ ಸಾಧ್ಯವಾಗುತ್ತೋ ಅದೆಲ್ಲ ಮಾಡಿ. ನೀನು ಆತ್ಮ ಅಂತ ತಿಳಿ, ಇಷ್ಟೇ ಸಾಕು, ಇನ್ನೇನಿಲ್ಲ. ಇನ್ನು ಬೇರೆದೆಲ್ಲ ಮಾಡಿದ್ರು ಅದು ತಪ್ಪು, ಅದು ಅದರಲ್ಲಿ ಏನು ಇಲ್ಲ ಅಂತ ನಾನು ಹೇಳ್ತೀನಿ. ನಾವೆಲ್ಲ ಹಿಂಗ್ ಮಾಡ್ತೀವಿ ಅಂದ್ರೆ, ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ, ಒಂದು ಸ್ಟೋರಿ ನೆನಪಾಗತ್ತೆ. ಇಲ್ಲಿ ಅನೇಕರು ಈ ಭೂಮಿ ಮೇಲೆ ಮಾಡೋದು ಒಂದೇ ಒಂದು, ಏನಂದ್ರೆ ಒಂಥರ ತೆಲುಗಲ್ಲಿ ಹೇಳ್ತಾ ಇರ್ತಾರೆ, ಗುಡ್ಡಿಗೆ ಫಾಲೋ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಯಾಕಂದ್ರೆ ಯಾವ ರೀತಿ ಅಂದ್ರೆ, ನನ್ನ ತಂದೆ ಬಿಸ್ನೆಸ್ ಮಾಡ್ತಾ ಇದ್ದು, ನಾನು ಬಿಸ್ನೆಸ್ ಮಾಡ್ತಾ ಇರ್ತೀನಿ. ಏನಕ್ಕೆ ಮಾಡ್ತೀನಿ, ಏನಕ್ಕೂ ಮಾಡಿದ್ರೆ ಏನು ಬರುತ್ತೆ, ಕೊನೆಯದಾಗಿ ಏನಾಗತ್ತೆ, ಏನಾದರೂ ಬರುತ್ತಾ, ನೀವು ಸಂಪಾದನೆ ಮಾಡಿರೋದು ನಿಮ್ಮ ಜೊತೆಗೆ ಬರುತ್ತಾ? ನಿಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಹೆಂಡತಿ ಆಗ್ಬೋದು, ನೀವು ಒಡವೆಲಾಗ್ಬೋದು, ಪಾಸ್ತಿಗಳು ಏನಾದ್ರು ನಿಮ್ಮ ಜೊತೆಗೆ ಬರುತ್ತಾ? ಹೋಗುವಾಗ ಏನು ಬರೋದಿಲ್ಲ ಅಂತ ಎಲ್ಲ ಗೊತ್ತಿದ್ರು ಅವ್ರು ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೀನಿ, ಅವ್ರು ಮಾಡ್ತಾ ಇದ್ರು, ನಾನು ಇಷ್ಟೇ ನಮ್ಮ ಸ್ಟೋರಿ ಎಲ್ಲ. ಇಲ್ಲಿ ಒಂದು ಕಥೆ ಏನಂದ್ರೆ, ಒಂದು ದೊಡ್ಡ ರಾಣಿ ರಾಜು ಎಲ್ಲ ಇದ್ರು. ಆ ಪ್ಯಾಲೇಸ್ ಅಲ್ಲಿ ಈ ಬಟ್ಟೆಗಳು ಏನ್ ಮಾಡ್ತಾರೆ, ಹೊಗೆ ತರ, ಅಂದ್ರೆ ಹೊಗೆ ಮಾಡ್ತಾರಲ್ಲ, ಸೊ ಹೊಗೆಯವರು ಇರ್ತಾರಲ್ಲ, ಅಂದ್ರೆ ನಾವು ತೆಲುಗಲ್ಲಿ ಚಾಕಲಿ ಅಂತ ಹೇಳ್ತೀವಿ, ಬಟ್ಟೆ ಹೊಗೆಯವರು ಅಂತ ತಿಳ್ಕೊಳ್ಳಿ. ಓಕೆ. ಸೊ ಆ ವ್ಯಕ್ತಿ, ಆ ಸ್ತ್ರೀ ಪ್ರತಿಯೊಂದು ದಿವಸ ರಾಣಿ ದುಸ್ತುಗಳೆಲ್ಲ ಚೆನ್ನಾಗಿ ಒಯ್ಯೋದು ಮತ್ತು ಅಲ್ಲಿ ಡ್ರೈ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಅನುಕೂಲವಾಗಿ ಅವರು ಒಂಥರ ಆಪ್ಯಾಯವಾಗಿ ನೋಡ್ಕೊತಾ ಇರ್ತಾರೆ. ಆ ರಾಣಿಯನ್ನು ಅದೇ ಆಪ್ಯಾಯ ನೋಡ್ಕೊತಾರೆ, ರಾಣಿ ಸಹ ಅವ್ರನ್ನು ತುಂಬಾ ಆಪ್ಯಾಯವಾಗಿ ನೋಡ್ಕೊತಾ ಇರ್ತಾರೆ. ಆ ರೀತಿಯಲ್ಲಿ ನಡೀತಾ ಇತ್ತು. ಒಂದ್ ದಿವಸ ಇರೋದಕ್ಕೆ ಆ ಚಾಕಲಿ ಅಂದ್ರೆ ಆ ವಾಷಿಂಗ್ ವುಮೆನ್ ಏನಾಯ್ತು, ತುಂಬಾ ಅಲಿತಾ ಇರ್ತಾರೆ ಸಡನ್ ಆಗಿ. ರಾಣಿ ನೋಡ್ತಾರೆ, ಏನ್ ಕೇಳ್ಬೇಕು ಇವ್ರನ್ನು, ಕೇಳಿದ್ರೆ ಚೆನ್ನಾಗಿರಲ್ಲ, ಯಾಕೆ ಅಲಿತಾ ಇದ್ರ ಅಂತ ಗೊತ್ತಿಲ್ಲ. ಅವ್ರು ನೋಡಿದ ತಕ್ಷಣ ಇವ್ರು ಅಲಿಯೋದು ಸ್ಟಾರ್ಟ್ ಮಾಡ್ತಾರೆ. ಇವ್ರು ಅಲಿಯೋದು ಸ್ಟಾರ್ಟ್ ಮಾಡಿದಂದ್ರೆ ರಾಣಿ ಅಲಿತಾ ಇದೆ ಅಂದ್ರೆ ರಾಜು ಸುಮ್ಮನೆ ಇರ್ತಾನ? ಓ, ರಾಣಿ ಅಲಿತಾ ಇದ್ರೆ ಏನೋ ಕಾರಣ ಇದೆ ಅಂತ ಹೇಳ್ಬಿಟ್ಟು ರಾಜುನು ಅಲಿಯೋದು ಶುರು ಮಾಡ್ತಾನೆ. ರಾಜು ಅಲಿಯೋದು ಶುರು ಮಾಡಿದ್ಮೇಲೆ ಮಂತ್ರಿ ಅವರೆಲ್ಲ ಇರ್ತಾರಲ್ಲ, ಅಬ್ಸರ್ವ್ ಮಾಡ್ತಾರೆ, ರಾಜು ಅಲಿತಾ ಇದ್ದಾನಂದ್ರೆ ಏನು ದೊಡ್ಡದು ಇಲ್ಲೇ ಇದೆ ಅಂತ ಅವರು ಅಲಿಯೋದು ಶುರು ಮಾಡ್ತಾರೆ. ಮತ್ತೆ ಅದೆಲ್ಲ ಆದ್ಮೇಲೆ ಸುತ್ತು ಅರಮನೆಗೆ ಆ ಕಡೆ ಇರ್ತದಲ್ಲ, ಮತ್ತೆ ಭಟುಗಳು, ಈ ಸೈನ್ಯ ಗಿನ್ಯ ಎಲ್ಲ ಅವರು ಅಲಿಯೋದು ಶುರು ಮಾಡ್ತಾರೆ. ಇವರೆಲ್ಲ ನೋಡಿ ಆ ರಾಜ್ ಮಹಲ್ ಪ್ಯಾಲೇಸ್ ಅರಮನೆ ಪಕ್ಕದಲ್ಲಿರುವಂತ ಮನೆಗಳೆಲ್ಲ ಊರಲ್ಲಿ ಅವರು ಅಲಿಯೋದು ಶುರು ಮಾಡ್ತಾರೆ. ಇವರೆಲ್ಲ ಅಲಿತಾ ಇದ್ರಲ್ಲ, ಇವ್ರು ಅಲಿಯೋದು ಶುರು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಹೋಗ್ತಾ 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 ಕೊನೆಗೆ ಊರೆಲ್ಲ ಏನಂದ್ರೆ ಎಲ್ಲ ಅಲಿಯೋದೆ ಕೊನೆಗೆ.
ಆ ಊರಿಗೆ ಒಂದು ಸಾಧು ಎಂಟರ್ ಆಗ್ತಾನೆ. ಎಂಟರ್ ಆದ ತಕ್ಷಣ ಫಸ್ಟ್ ಮನೆಗೆ ಹೋಗ್ತಾನೆ. ಅವನು ಅಲಿತಾ ಇರ್ತಾನೆ. ಏನಪ್ಪ ನೀವು ಅಲಿತಾ ಇಲ್ಲ, ಪಕ್ಕ ಮನೆಯವ್ರು ಅಲಿತಾ ನಾನು ಅಲಿತಾ ಇದ್ದೀನಪ್ಪ. ಅಲ್ಲಿಂದ ಅಲ್ಲೇ ಹಂಗೆ ನೋಡ್ಕೊಂಡು ಶೋಧನೆ ಮಾಡ್ಕೊಂಡು ಬರ್ತಾನೆ. ರಾಜ ಎಲ್ಲಿ ಅರಮನೆಗೆ ಬರ್ತಾನೆ, ಪ್ಯಾಲೇಸ್ ಬರ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಮಂತ್ರಿಗಳೆಲ್ಲ ಯಾಕಪ್ಪ ನೀವು ರಾಜು ಅಲಿತಾ ಇದ್ರಲ್ಲ. ರಾಜ ಹತ್ರ ಹೋಗಿ ಏಕೆ ನೀವು ಅಲಿತಾ ಇದ್ರಿ? ರಾಣಿ ಅಲಿತಾ ಇತ್ತು, ಅದಕ್ಕೆ ನಾನು ಅಲಿತಾ ಇದ್ದೇನೆ. ಹೌದಾ? ಅಮ್ಮನ ಹೋಗಿ ಕೇಳ್ತಾನೆ, ಯಾಕೆ ಅಲಿತಾ? ಅದೇ ಆ ಚಾ ಕಲಿದಾರಲ್ಲ ಅವ್ಳು ಅಲಿತಾ ಇದ್ದು, ಅದಕ್ಕೆ ನಾನು ಅಲಿತಾ ಇದ್ದೆ. ಹೌದಾ? ಅಲ್ಲಿಗೆ ಹೋಗಿ ಕೇಳ್ತಾನೆ, ಏನಕ್ಕಮ್ಮ ನೀವು ಅಲಿತಾ ಅಂದ್ರೆ, ನನ್ನ ಕತ್ತೆಯ ಮಗು ಸತ್ತೋಯ್ತು, ಅದಕ್ಕೆ ನಾನು ಅಲಿತಾ ಇದ್ದೆ ಅಂತ ಹೇಳ್ತಾರೆ. ಈ ತರ ಅಲ್ಲಿ ನೋಡಿದ್ರ ಅಂದ್ರೆ ಏನಕ್ಕೆ ಮಾಡ್ತಾ ಇದೆ ಅಂದ್ರೆ ಅರ್ಥನೇ ಇಲ್ಲ. ನಾವು ಮಾಡೋದ್ರಲ್ಲಿ ಇದೇ ತರ ಆಗ್ತಾ ಇದೆ. ನಾವೆಲ್ಲರೂ ಒಂದ್ ದಿವ್ಸ ಹೋಗ್ಬಿಡ್ತೀವಿ, ನನ್ನ ಜೊತೆಗೆ ಏನು ಬರೋದಿಲ್ಲ. ಆದ್ರೆ ಮಾಡೋದು ಮಾತ್ರ ಬಿಡಲ್ಲ. ಆತ್ಮಕ್ಕೂ ಓಕೆ, ನಾವೆಲ್ಲರೂ ಆತ್ಮಗಲೆ ಅಂತ ಗೊತ್ತು, ಒಂದ್ ದಿವ್ಸ ಈ ಶರೀರನ ಬಿಟ್ಟು ಹೋಗ್ತೀವಿ ಅಂತ ಗೊತ್ತು. ಆದ್ರೆ ನಮ್ಮ ಆಸೆಗಳು, ದ್ವೇಷಗಳು, ಅಸೂಯೆಗಳು, ನಾವು ಇದರಲ್ಲಿ ಏನಾದ್ರು ಕಡಿಮೆ ಇದೀವಾ ಹೇಳಿ? ಯಾರಾದ್ರೂ ಕಡಿಮೆ ಇದ್ದಾರ? ಯಾಕಂದ್ರೆ ಅವ್ರು ಮಾಡ್ತಾ ಇದ್ರೆ, ನಮ್ಮ ತಂದೆ ಮಾಡ್ತಾ ಇದ್ರೆ, ನಾನು ಮಾಡ್ತಾ ಇದ್ದೆ ಅಷ್ಟೇ. ಏನಕ್ಕೆ ಮಾಡ್ತಾ ಇದ್ದೀನಿ? ನನ್ನ ಜೀವನ ಅರ್ಥ ಮಾಡಿಕೊಂಡು ನಾನೊಂದು ಆತ್ಮ ಪದಾರ್ಥ ಆಗಿದ್ದೀನಿ, ಒಂದ್ ದಿವ್ಸ ಬಿಟ್ಟು ಹೋಗ್ತೀನಿ, ಯಾವುದು ಬರೋದಿಲ್ಲ ಅಂತ ಆ ಮಿನಿಮಮ್ ಅರಿವಿಲ್ಲ. ಅರ್ಥ ಆಯ್ತಾ? ಅದು ಇಟ್ಕೊಂಡ್ರೆ ನಮ್ಮ ಜೀವನ ಎಷ್ಟು ಸುಂದರವಾಗಿರ್ತದೆ ಅಂದ್ರೆ ನಿಜವಾಗಿ. ಸೊ ಅದ್ಭುತವಾದ ರೀತಿಯಲ್ಲಿ ನಾವು ಜೀವನ ನಡೆಸ್ಕೋಬಹುದು. ಏನು ಅನ್ನೋದೇ, ಪ್ರತಿಯೊಂದು ಕಲೆ ಪೋಷಣೆ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಧ್ಯಾನ ಜೊತೆಗೆ ಜ್ಞಾನ ಜೊತೆಗೆ ಈ ಕಲೆಗಳೆಲ್ಲ ಪೋಷಣೆ ಮಾಡಿಕೊಂಡು ಒಂದೇ ಜೀವನದಲ್ಲಿ ಎಲ್ಲಾದ್ರೂ ಮಾಡಿಕೊಂಡು ತುಂಬಿಕೊಂಡು ನಾವು ಇಲ್ಲಿಂದ ಪ್ರಯಾಣ ತುಂಬಾ ಸುಂದರವಾದ ರೀತಿಯಲ್ಲಿ ಮಾಡ್ಕೋಬಹುದು. ಸುಂದರವಾದ ಪ್ರಯಾಣ ಮಾಡಿಕೊಂಡು ನಮ್ಮ ಕೊನೆಯ ಕ್ಷಣಗಳಾಗ್ಲಿ, ಇಲ್ಲಿಂದ ಹೋಗೋದಾಗ್ಲಿ ಆನಂದ ಭರಿತವಲ್ಲಿ ನಾವು ಹೋಗ್ಬೋದು ಮೇಲಕ್ಕೆ. ಅಷ್ಟು ಸುಲಭವಾದ ಇದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದೆ ಗೊತ್ತಾ? ಈ ಭೂಮಿ ಎಷ್ಟು ಕಾಂಪ್ಲಿಕೇಟೆಡ್ ನಡೀತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಏನ್ ಕಾಂಪ್ಲಿಕೇಶನ್ ಅಂದ್ರೆ, ಅವ್ರಿಗೆ ಕೋಟಿ ಬಂದ್ರೆ ಸಾಕಾಗಲ್ಲ, 100 ಕೋಟಿ ಬಂದ್ರೆ ಸಾಕಾಗಲ್ಲ, 1000 ಕೋಟಿ ಬಂದ್ರೆ ಸಾಕಾಗಲ್ಲ. ಏನಕ್ಕೆ ಮಾಡ್ತಾ ಇದ್ರೆ, ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾ, ನಾನು ಅದು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಏನಕ್ಕೂ ಮಾಡಿ ಏನ್ ಪ್ರಯೋಜನ? ಮುಂದೆ ಏನಾಗತ್ತೆ, ಆಮೇಲೆ ಏನಾಗತ್ತೆ, ಇನ್ನು ಏನ್ ಸಾಧಿಸ್ತೀನಿ ನಾನು? ಏನಾದ್ರೂ ಸ್ವಲ್ಪ ಯೋಚನೆ ಇದೆಯಾ? ಈ ಸ್ಟೋರಿ ಅದಕ್ಕೆ ಹೇಳಿದ್ ನಾನು. ನಮ್ಮ ಜೀವನ ಹಾಗೆ ಸಾಕ್ತಾ ಇದೆ ಅಂತ ಈ ಸ್ಟೋರಿ, ಸಣ್ಣ ಸ್ಟೋರಿ, ಆದ್ರೆ ಅದರಲ್ಲಿ ತುಂಬಾ ಒಂದು ನೀತಿ ಇದೆ. ಆ ನೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವುದೋ ಕತ್ತೆ ಮಗು ಸತ್ತೋದ್ರೆ ಇದೆಲ್ಲ ಊರೆಲ್ಲ ಅಲಿಬೇಕು ಅದಕ್ಕೆ. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಮಿತ್ರರೇ, ಸೊ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡು, ಓಕೆ, ಸಾರ್ಥಕ ಮಾಡ್ಕೊಂಡಕ್ಕೆ ಏನ್ ದೊಡ್ಡ ವಿಷಯ ಅಲ್ಲ. ಓಕೆ, ನಾನು ಆತ್ಮ ಪದಾರ್ಥ ಅನ್ನೋ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅವಾಗ ನೀವು ಏನು ಮಾಡಿದ್ರೆ ಏನು, ನೀವೆಷ್ಟು ದೊಡ್ಡ ಕೋಟೀಶ್ವರ ಆದ್ರೇನು, ನೀವು ಒಂದು ಭಿಕ್ಷಕ ಆದ್ರೇನು, ಒಂದು ಕರ್ಷಕ ಆದ್ರೇನು, ಒಂದು ರೈತ ಆದ್ರೇನು, ಏನಿದೆ? ವಾಟ್ ಇಸ್ ದ ಡಿಫರೆನ್ಸ್? ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್? ಟೆಲ್ ಮಿ. ಯು ಆರ್ ಎನಿವೇ ಲಿವಿಂಗ್, ಯು ಆರ್ ಎನಿವೇ ಗೋಯಿಂಗ್ ಔಟ್, ಯು ವಿಲ್ ನಾಟ್ ಬಿ ಹಿಯರ್ ಪರ್ಮನೆಂಟ್ಲಿ. ನಿಮ್ದು ಯಾವುದು ಶಾಶ್ವತ ಇಲ್ಲ, ಇಲ್ಲಿ ಹೋಗೋದು ಗ್ಯಾರಂಟಿ. ಅವಾಗ ನೀವು ಯಾರಾದ್ರೆ ಏನು, ಇರೋದವರೆಗೆ ಹ್ಯಾಪಿಯಾಗಿರಿ, ಡ್ಯಾನ್ಸ್ ಮಾಡಿ, ಮ್ಯೂಸಿಕ್ ಮಾಡ್ಕೊಳ್ಳಿ, ನಟನೆ ಮಾಡಿ, ಧ್ಯಾನ ಮಾಡಿ, ಜ್ಞಾನ ತಿಳ್ಕೊಳ್ಳಿ, ಏನಾದ್ರೂ ಮಾಡಿ, ಎಲ್ಲಾದ್ರೂ ಮಾಡಿ, ಖುಷಿಯಾಗಿ ಆರಾಮಾಗಿ ಮುಂದಕ್ಕೆ ಹೋಗಿ. ಜೀವನವೇ ಸುಂದರವಾದ ರೀತಿಯಲ್ಲಿ ನಾವು ತಿದ್ಕೋಬೇಕಾಗತ್ತೆ. ಅಷ್ಟೇ ಈ ಭೂಮಿ ಮೇಲೆ ನಾವು ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು ಥ್ಯಾಂಕ್ ಸರ್. ಯು. ಎಸ್ ಮೇಡಮ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಂಸ್ಥಾಪಕರು ಡಾಕ್ಟರ್ ರಂಗನಾಥ್ ಸರ್ ಜಾಯ್ನ್ ಆಗಿದ್ದು ನಮ್ಮ ಪುಣ್ಯ. ಲೇಟಾಗಿ ಜಾಯ್ನ್ ಆದರೂ ಸಹ ಎಲ್ಲರ ಒಂದು ಟ್ಯಾಲೆಂಟ್ ಅನ್ನ ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ, ಅವರು ಸಹ ಖುಷಿ ಪಟ್ಟಿದ್ದಾರೆ, ಜೊತೆಗೆ ಎನ್ಕರೇಜ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಮುಖ್ಯವಾದಂಥದ್ದು. ಎಲ್ಲರ ಮನಸ್ಸಲ್ಲೂ ಇದೇನು ಅಂತ ಅನ್ಕೊಂಡಾಗ ಈಗ ಸರ್ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರೂ ಸಂತೋಷವಾಗಿರ್ಬೇಕು. ಧ್ಯಾನದ ಅಂತ್ಯ ನಿಜವಾಗ್ಲೂ ಸಂತೋಷನೇ. ಅದಕ್ಕೋಸ್ಕರ ಈ ವೇದಿಕೆಯಲ್ಲಿ ಇದನ್ನೆಲ್ಲ ಕಲ್ಪಿಸಿದ್ದಾರೆ ಅಂತ ಹೇಳ್ಕೊಂಡು, ಇದು ಎಲ್ಲದರಿಂದ ನಮ್ಮ ಆರೋಗ್ಯವೇ ಸುಧಾರಣೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಎಲ್ರಿಗೂ ನೆನಪಿರ್ಲಿ. ಇದು ಸುಮ್ಮನೆ ಏನೋ ಒಂದು ಮಾಡ್ಲಿಕ್ಕೆ ಮಾಡೋದಲ್ಲ, ಇದು ಸಮಗ್ರ ಸ್ವಾಸ್ಥ್ಯದಲ್ಲಿ ಒಂದು ಭಾಗ ಅಂತ ಹೇಳ್ಕೊಂಡು. ಸರ್ ತುಂಬಾ ಧನ್ಯವಾದಗಳು ಸರ್.
ನೀವು ಬಂದಿದ್ದು ನಮ್ಮ ಪುಣ್ಯ, ಜೊತೆಗೆ ನಮ್ಮ ವೇದಿಕೆಯ ಒಂದು ಕಳೆ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಒಬ್ರು ಆಕ್ಚುಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಜೊತೆಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು. ಅವರಿಗೆ ಅವಕಾಶ ಕೊಡೋಣವಾ ಸರ್? ಕೊಡಿ ಕೊಡಿ ಮಾ. ಪದ್ಮಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪದ್ಮಾ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಅಂತಿದೆ, ಒತ್ತಿ ಮ್ಯಾಮ್. ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಅನ್ನು ಸರಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಮೇಡಮ್ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಶ್ವಿನಿ ಮೇಡಮ್, ಭಾರತಿ ಅವರು ಎಲ್ಲಾರು ತುಂಬಾ ಚೆನ್ನಾಗಿ, ರೇವತಿ ಅವರೆಲ್ಲ ಎಷ್ಟೇ ಮನ್ಸಲ್ಲಿ ನೋವಿದ್ರು ತನಗೆ ತಾನೇ ನಗು ಬಂದ್ಬಿಡುತ್ತೆ. ಅಷ್ಟು ಎಲ್ಲಾರನ್ನೂ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ತುಂಬಾ ಸಂತೋಷ ಆಯ್ತು ಕೇಳಿ. ಆಮೇಲೆ ಇದು ಗುರುಜಿ ನೀವ್ ಹೇಳಿದಲ್ಲ ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ? ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡಕ್ಕೆ ನಿಮ್ಮ ಎಡಗಡೆ ಸ್ವರ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಎಡಗಡೆ ಸ್ವರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ರೈಟ್ ಬ್ರೈನ್ ಆಕ್ಟಿವೇಶನ್ ಬರುತ್ತೆ. ಇಡನಾಡಿ ಅಲ್ಲ ಗುರುಜಿ? ಇಡನಾಡಿ. ಅದನ್ನ ಜಾಸ್ತಿ ನಾವು ಆಕ್ಟಿವೇಟ್ ಮಾಡ್ಬೇಕಾ? ಹೌದು, ಅದು ನಾವೇನೇ ಹೇಳ್ತೀವಿ ಅಂದ್ರೆ ಇಡೀ ಹಗಲೆಲ್ಲ ಇಡನಾಡಿರ್ಬೇಕು, ನೈಟ್ ಎಲ್ಲ ಚಂದ್ರನಾಡಿ ಇರ್ಬೇಕು. ಅದೇ ಮೀನ್ ಬಲಗಡೆ ನಾಡಿ ಇರ್ಬೇಕು, ಅದೇ ಸೂರ್ಯನಾಡಿ ಇರ್ಬೇಕು ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನೋಡ್ಕೋಬೇಕು, ಆದಷ್ಟು ಪ್ರಯತ್ನ ಮಾಡಿ. ಅಶ್ವಿನಿ ಮೇಡಮ್ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ತಮಾಷೆಯಾಗಿ ಇದ್ ಮಾಡ್ತಾರೆ, ಸಂತೋಷ ಆಗುತ್ತೆ. ಥ್ಯಾಂಕ್ಸ್ ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ಧನ್ಯವಾದಗಳು. ಭಾರತಿ ಮೇಡಮ್ಗೆ, ರೇವತಿ ಮೇಡಮ್ಗೆ ಎಲ್ಲರಿಗೂ ಒಂದು ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಧ್ಯಾಹ್ನಕ್ಕಿಂತ ತಮ್ಮನ್ನ ಈಗ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಇರಿ ಮೇಡಮ್, ಖುಷಿಯಲ್ಲಿ ಇರಿ. ಇಲ್ಲ, ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ, ನೀವ್ ಹೇಳಿದ್ರಲ್ಲ ಬರಿತಾ ಇದ್ದೀನಿ 21 ದಿವಸ ಬರೀಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಇದಾಗೋಗ್ಬಿಟ್ಟಿತ್ತು ನನ್ಗೆ. ಅದಕ್ಕೆ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ನಾನು ಯಾಕೆ ಇಷ್ಟು ಕೊರಗ್ತೀನಿ ಅಂತ ಅನಿಸ್ತು. ಆಮೇಲೆ ಅದಕ್ಕೆ ಇವಾಗ ಬರ್ದೆ, ಇವತ್ತಿಂದ 21 ದಿವಸ ಬರೀತೀನಿ. ನಾನು ನಿಮ್ ತರ ಎಲ್ಲರ ಜೊತೆನೂ ಖುಷಿಯಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮಂಜುಳಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಏನಿಲ್ಲ ಮೇಡಮ್, ನಮ್ಮ ಈಗ ಸ್ಕಿಟ್ ನೋಡಿದ್ನಲ್ಲ, ಅದ್ರಲ್ಲಿ ಮಧ್ಯ ಹಾಸ್ಯ ಅಂತಿದ್ರು. ಹಾಗಾಗಿ ಈಗೆಲ್ಲ ಮಲ್ಗಕ್ ಹೋಗ್ತಿವಲ್ಲ, ಒಂದು ಹಾಸ್ಯ ಚಟಾಕಿ ಹಾರಿಸ್ಬಿಟ್ಟು ಎಲ್ಲಾರು ಗುಡ್ ನೈಟ್ ಹೇಳೋಣ ಅಂತ ಹೇಳ್ಬಿಟ್ಟು 1 ನಿಮಿಷ ಮಾತಾಡ್ತೀನಿ. ಏನಿಲ್ಲ, ಹೊಸದಾಗಿ 3 ಜನ ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಅವರು ಹೊಸದಾಗಿ ಮದ್ವೆ ಆಗಿರ್ತಾರೆ. ಅವರು ತಮ್ಮ ಹೆಂಡತಿದಿರು ಎಷ್ಟ್ ದಪ್ಪ ಇರ್ತಾರೆ ಅನ್ನೋ ಬಗ್ಗೆ ಮಾತಾಡ್ತಿರ್ತಾರೆ. ಮೊದಲ್ನೇನ್ ಹೇಳ್ತಾನೆ, ಅಯ್ಯೋ ನನ್ನ ಹೆಂಡತಿ. ಕೇಳಿಸ್ತಿದ್ಯಾ? ಈಗ ಮ್ಯೂಟ್ ಆಗಿತ್ತು, ಈಗ ಕೇಳಿಸ್ತಾ ಇದೆ, ಮಾತಾಡಿ. ಹೊಸದಾಗಿ ಮದ್ವೆ ಆಗಿರೋರು 3 ಜನ ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಅವರು ತಮ್ಮ ಹೆಂಡತಿದಿರು ಎಷ್ಟ್ ದಪ್ಪ ಇರ್ತಾರೆ ಅನ್ನೋ ಬಗ್ಗೆ ಮಾತಾಡ್ತಿರ್ತಾರೆ. ಮೊದಲನೇನೆ ಹೇಳ್ತಾನೆ, ನನ್ನ ಹೆಂಡತಿ ಎಷ್ಟ್ ದಪ್ಪ ಇದ್ದಾಳೆ ಅಂತಂದ್ರೆ 3 ಸೀಟ್ ಬಸ್ ಅಲ್ಲಿ 2.5 ಸೀಟ್ ಅವಳೇ ಕೂತಿರ್ತಾಳೆ, ಇನ್ ಅರ್ಧ ಸೀಟ್ ಮಾತ್ರ ನಾನ್ ಕೂತಿರ್ತೀನಿ ಅಂತ. ಎರಡನೇನ್ ಹೇಳ್ತಾನೆ, ಅಯ್ಯೋ ನಿನ್ನ ಹೆಂಡತಿ ಯಾವ ಮಹಾ ದಪ್ಪ, ನನ್ನ ಹೆಂಡತಿ ವಿಷಯ ಹೇಳ್ತೀನಿ ಕೇಳು. ನನ್ನ ಹೆಂಡತಿನ ಆಟೋದಲ್ಲಿ ಕರ್ಕೊಂಡೋಗೋಣ ಅಂತ ಆಟೋದವನಿಗೆ ಕೈ ಅಡ್ಡ ಹಾಕಿದ್ರೆ ಆಟೋದನ್ ಮೇಲಿಂದ ಕೆಳವರೆಗೂ ನೋಡಿ, ಸಾರಿ ಯಾವ್ದಾದ್ರು ಲಾರಿನಲ್ಲಿ ಸಾಗಿಸ್ಕೊಂಡ್ ಹೋಗ್ರಿ ಅಂತಾನೆ. 3ನೇನ್ ಹೇಳ್ತಾನೆ, ಅಯ್ಯೋ ನಿಮ್ಮಿಬ್ರು ಹೆಂಡತಿದಿರ್ ವಿಷಯ ಇರ್ಲಿ, ನನ್ನ ಹೆಂಡತಿ ವಿಷಯ ಹೇಳ್ತೀನಿ ಕೇಳ್ರಿ. ನನ್ನ ಹೆಂಡತಿ ಪೆಟ್ಟಿಕೋಟ್ ನ ಲಾಂಡ್ರಿನೋನಿಗೆ ತಾಂಡೋಗ್ ಕೊಟ್ರೆ, ಲಾಂಡ್ರಿನೋನ್ ನನ್ನ ಹೆಂಡತಿ ಪೆಟ್ಟಿಕೋಟ್ ನೋಡ್ಬಿಟ್ಟು, ಸಾರಿ ಶಾಮಿಯಾನ ವಾಶ್ ಮಾಡೋದಿಲ್ಲ. ಮೇಡಮ್, ಇದಕ್ಕೆ ನನ್ಗೆ ಹಾಸ್ಯ ಲೋಕದಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ತುಮಕೂರು ಹಾಸ್ಯ ಲೋಕದಲ್ಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಗುರೂಜಿ ಅವ್ರಿಗೆ ವಂದಿಸ್ತೀನಿ. ಅಶ್ವಿನಿ ಮೇಡಮ್ ಏನೋ ಹೇಳ್ತಾ ಇದ್ದಾರೆ ನೋಡಿ. ಅಶ್ವಿನಿ ಮೇಡಮ್. ಮಂಜುಳಾ ಮೇಡಮ್, ನೀವ್ ಇಷ್ಟೆಲ್ಲ ಹೇಳಿದ್ರ, ನನ್ನ ಹೆಂಡತಿ ಮನೆ ಒಳಗಡೆ ಬಾಗ್ಲಲ್ಲಿ ತೂರಕ್ಕೆ ಆಗಲ್ಲ, ಒಳಗಡೆಗೆ ಬರಕ್ಕಾಗಲ್ಲ, ಅಷ್ಟಪ್ಪ ಇದ್ದಾಳೆ. ಹೊರಗೆ ಇಟ್ರೆ ಆಯ್ತು. ಲಕ್ಷ್ಮೀಕಾಂತಮ್ಮ ಮ್ಯಾಮ್ ಇದ್ದಾರಾ? ಲಕ್ಷ್ಮೀಕಾಂತಮ್ಮ ಮ್ಯಾಮ್ ಇದೀನಿ ಕೇಳಿಸ್ಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲಾರ್ನು ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ದಿನದಿಂದ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸರ್ ತಮ್ಗೂ ದೊಡ್ಡ ನಮಸ್ಕಾರ. ತುಂಬಾ ದಿನ ಆಯ್ತು. ನೋಡೋದು ತುಂಬಾ ಕಷ್ಟ ಆಯ್ತು, ತಾವು ಕಾಣಿಸ್ತಾನೆ ಇಲ್ಲ ಬರ್ತೀನಿ ಸರ್. ಇಲ್ಲ ನಾನು ಇದು ಲೈಟ್ಸ್ ಆಫ್ ಮಾಡಿದೀನಿ, ಮಾಡ್ಕೊಂಡು ಒಬ್ಳೆ ಕೂತಿದ್ದೆ. ಸೊ ಇಷ್ಟೊತ್ನಲ್ಲಾದ್ರೆ ಕಾಮ್ ಆಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಮೂಡಿ ಬಂತು. ಸ್ಟಾರ್ಟಿಂಗ್ ಇಂದಾನೇ ನೋಡ್ದೆ ನಾನು. ಎಲ್ಲರೂ ಹೊಸಬ್ರು ಅಳುಬ್ರು ಎಲ್ಲರೂ
ಒಬ್ರು ತೆಲುಗುನವರು ನಾರಾಯಣನ್ ಅವರು ಸೂಪರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರು. ಅಶ್ವಿನಿ ಅವ್ರದ್ದು ಇರ್ಬೋದು, ನಂದ ಅವ್ರು ಕಾಣ್ಲಿಲ್ಲ, ಮತ್ತೆ ನಮ್ಮ ಮಂಜುಳಾ, ಶೈಲಜಾ, ನಮ್ಮ ಮನೆ ಮದ್ದು ಹೆಗಡೆ, ಮಧುರ ಹೆಗಡೆ ಅವ್ರದ್ದು ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂತು. ಹೌದು, ಈ ಕಾರ್ಯಕ್ರಮ ನಾನು ಸುಮಾರು ಒಂದ್ ವರ್ಷದಿಂದ ಹೆಚ್ಚಾಗೇ ಇರ್ಬೇಕು. ಈ ಒಂದು ಮಹಾವತಾರ್ ಫೌಂಡೇಶನ್ ನಲ್ಲಿ ಜಾಯಿನ್ ಆದ್ಮೇಲೆ ಇದು ಕೇವಲ ಒಂದು ಧ್ಯಾನಕ್ಕೆ ಅಂತ ಬಂದ ಮೇಲೆ ಬರೀ ಧ್ಯಾನ ಒಂದೇ ಅಲ್ಲ, ಇದು ಒಂದು ಸಮಗ್ರ ಆರೋಗ್ಯ ಇರ್ಬೋದು, ಆಧ್ಯಾತ್ಮಿಕತೆ ಇರ್ಬೋದು, ನಗು ಇರ್ಬೋದು, ಕಲೆ ಇರ್ಬೋದು, ಮತ್ತೆ ಯಾರಲ್ಲಿ ಏನೇನು ಕಲೆ ಇದೆ ಅದನ್ನು ಹೊರಹೊಮ್ಮಿಸುವಂತ ಒಂದು ಚೈತನ್ಯ ಅವಕಾಶ ನಮ್ಮ ಸರ್ ಅವರು ಎಲ್ಲಾರ್ಗೂ ಅಪ್ರಿಶಿಯೇಟ್ ಮಾಡಿ ಮುಂದೆ ಬನ್ನಿ ಅಂತ ಹೇಳ್ತಾ ಎಲ್ಲಾರನ್ನು ಮುಂದೆ ತರ್ತಾ ಈ ಒಂದು ಮಹಾವತಾರ್ ಫೌಂಡೇಶನ್ ಕೇವಲ ಕನ್ನಡ ಇತ್ತು, ನಾನು ಸೇರಿದಾಗ ಇತ್ತು ಬೇರೆ ಬೇರೆ, ಬಟ್ ನನಗೆ ಗೊತ್ತಾಗಿದ್ದು. ಆದ್ರೆ ಇವತ್ತು 5 ಭಾಷೆಗಳಲ್ಲಿ 3 ವೇಳೆಗಳಲ್ಲಿ ಇದು ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಅದ್ಭುತವಾದ ಒಂದು ವೇದಿಕೆ ಆಗಿದೆ ಎಲ್ಲಾರ್ಗುನು. ಇದೇ ರೀತಿ ಇದು ಇನ್ನೂ ಹೆಚ್ಚಿನ ಏನು ಸೂರ್ಯ ಕಿರಣಗಳು ಹೊರಹೊಮ್ಮುವ ಹಾಗೆ ಎಲ್ಲ ಪಸರಿಸುತ್ತಾ ಇನ್ನೂ ಹೆಚ್ಚಿನ ಜನರಿಗೆ ತಲುಪುವಂಗೆ ಆಗ್ಲಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಮಾಜವನ್ನ ಸ್ವಾಸ್ಥ್ಯವನ್ನಾಗಿ ಮಾಡಲು ಎಲ್ಲರೂ ಶ್ರಮಿಸೋಣ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ರಂಗನಾಥ್ ಸರ್ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಎಲ್ಲರೂ ಇದಕ್ಕೆ ಕೈಗೂಡಿಸಿ ಇನ್ನೂ ಹೆಚ್ಚೆಚ್ಚು ವ್ಯಾಪಕ ರೀತಿಯಲ್ಲಿ ಇದನ್ನ ಬೆಳೆಸೋಣ ಅಂತ ಹಾರೈಸ್ತಾ ತುಂಬಾ ದಿನ ಆದ್ಮೇಲೆ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಲಕ್ಷ್ಮೀ ಕಾಂತಮ್ಮ ಮೇಡಮ್. ನೀವೀಗ ಸದ್ಯಕ್ಕೆ ಬಂದಿಲ್ಲ, ಹಾಗಾಗಿ ಇನ್ನೂ 2 ಗ್ರೂಪ್ ಜಾಯಿನ್ ಆಗಿದೆ. ಇದರಲ್ಲಿ 11:30 12:30 ಫುಲ್ ಧ್ಯಾನ ಇದೆ. ಆಮೇಲೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಧ್ಯಾನ ಇದೆ. 5 ಆಯ್ತು ಅಲ್ಲಿಗೆ. 5 ಸಮಯದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬೇಗ ಜಾಯಿನ್ ಆಗಿ, ನಾವು ಸಹ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಖಂಡಿತ ಮೇಡಮ್ ಹೇಳಿ ಮೇಡಮ್. ಈಗ ನಾನು ರಾಜ್ಕುಮಾರ್ ಆದ್ರೆ ನೀವು ಲಕ್ಷ್ಮಿ ಆದ್ರೆ ಹೆಂಗಿರುತ್ತೆ? ಅಯ್ಯೋ, ಈಗ ಮೊನ್ನೆ ಯಾವ್ದೋ ನೋಡ್ತಾ ಇದ್ದೆ, 2 ಜೋಡಿ ವಾಪಸ್ ಬಂದ್ರಂತೆ. ಯಾರು? ಲಕ್ಷ್ಮಿ ಮತ್ತೆ ಅನಂತ್ನಾಗ ಅಲ್ಲ, ಇನ್ನೊಂದ್ ಯಾವ್ದೋ ನೋಡ್ತಾ ಇದ್ದೆ ಪೇಪರ್ ಅಲ್ಲಿ. ಹಂಗೆ ನಾವು ತುಂಬಾ ಮಿಸ್ ಮಾಡ್ಕೊಂಡು ರಾಯಚೂರ್ದ ನೀವು ಮತ್ತೆ ಹಾಕದಾಗ ನೋಡ್ತಾ ಇದ್ದೆ. ನನ್ ಮೊಮ್ಮಕ್ಕಳಿಗೆ ತೋರಿಸ್ತಾ ಇದ್ದೆ. ಅಯ್ಯೋ ಅವ್ವ నువ్వు ಅಂತ ಇದ್ವು ಅವು. ಹಂಗೆ ಕೋಟ್ ತೆಗ್ದಾಕ್ಬಿಟ್ಟಿದ್ದೀರಾ, ಸನ್ಮಾನದ ಕೋಟು ನೋಡಿ. ತುಂಬಾ ಹೊತ್ತಾಯ್ತಲ್ಲ, ತುಂಬಾ ಸೆಕೆ ಎತ್ಕೊಂಡ್ಬಿಟ್ಟು ಲಕ್ಷ್ಮೀಕಾಂತಮ್ಮ ಮೇಡಮ್. ಕೆರ್ಕೊಳ್ಳೋಂಗಾಯ್ತೇನೋ ಸೆಕೆ. ನೋಡಿದ್ರಲ್ಲ ಕಾಮಿಡಿ, ಮಲ್ಗೋ ಟೈಮಲ್ಲಿ ಒಂದ್ ಕಾಮಿಡಿ ತಂದ್ರು ನಮ್ಮ ಲಕ್ಷ್ಮಿ ಅಮ್ಮನವರು. ಓಕೆ ಇಲ್ಲ, ಈ ನಗುನು ಬೇಕು, ಕೇವಲ ಒಂದೇ ಅಲ್ಲ. ನಿಜವಾಗ್ಲೂ ರಂಗನಾಥ್ ಸರ್ ಎಲ್ಲಾರ್ಗು ಒಂಥರ ಅವಕಾಶ ಕೊಟ್ಟು ಒಂಥರ ಕಾಮಿಡಿ ಇರ್ಬೋದು, ಅದು ಒಂಥರ ಮನರಂಜನೆ, ಮನುಷ್ಯನಿಗೆ ಎಲ್ಲಾ ರೀತಿಯ ಇದು ಇರ್ಬೇಕು. ಆದ ಕಾರಣ ಒಂದ್ ಚಿಕ್ಕದಾಗಿ ಹಂಗೆ ಚಟಾಕಿ ಹಾರಿಸ್ದೆ ಅಷ್ಟೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರೇವತಿದು 9 ರಿಂದ 10 ಗಂಟೆಗೆ ಬರ್ತಾ ಇದೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜನನೂ ಜಾಸ್ತಿ ಇದ್ದಾರೆ ನೋಡ್ತಾ ಇದ್ದೆ. ಇದೇ ರೀತಿ ಎಲ್ಲರೂ ಅವರವರ ಒಂದು ಕೌಶಲ್ಯವನ್ನು ಈ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಬೆಳಗಿಸಲಿ ಚೆನ್ನಾಗಿ ಅಂತೇಳಿ ನನ್ನ ಒಂದು ಹಾರೈಕೆ. ಥ್ಯಾಂಕ್ ಯು ಮ್ಯಾಮ್. ಬನ್ನಿ, ಆದಷ್ಟು ಬೇಗ ಬನ್ನಿ. ಎಸ್ ಖಂಡಿತ ರೇವತಿ. ಥ್ಯಾಂಕ್ ಯು ಮ್ಯಾಮ್. ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಸರ್? ಕಾರ್ಯಕ್ರಮ ಸಂಪನ್ನಗೊಳಿಸಬಹುದಲ್ವಾ? ಓಕೆ ಮ್ಯಾಮ್, ರೈಟ್. ಶನಿವಾರದ ವಿಶೇಷ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿಬಂತು. ಈ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ನಮ್ಮ ಸಂಸ್ಥಾಪಕರಾದ ರಂಗನಾಥ್ ಸರ್ಗೆ ನಿಜವಾಗಲೂ ನಾನು ಈ ವೇದಿಕೆ ಪರವಾಗಿ, ಜೊತೆಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಈ ಒಂದು ಬ್ಯೂಟಿಫುಲ್ ವಂಡರ್ಫುಲ್ ಪ್ರೋಗ್ರಾಮ್ ಅನ್ನ ಇನ್ಸ್ಟೆಂಟ್, ನಾನು ಹೇಳಿದೆ ಅವ್ರು ಫೋನ್ ಮಾಡೋದಾಗ್ಲೇ, ನೀವು ಇನ್ಸ್ಟೆಂಟ್ ಮಲ್ಟಿ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು, ಹಾಗೇನೆ ಎಷ್ಟು ಬೇಗ, ಬಹುಶಃ ಇವತ್ತು ಕೊನೇ ಮಿನಿಟ್ನಲ್ಲಿ ಇದನ್ನ ಚಾಕೌಟ್ ಮಾಡಿದ್ರು ಬೇರೆ ಬೇರೆ ತಲೆಯಲ್ಲಿದ್ದವರಿಗೆ. ಬಟ್ ಯಾರೂ ಸರಿಯಾಗಿ ಸಿಗದ ಕಾರಣ ಕೂಡ್ಲೆ ಒಂದು ಸಿದ್ಧಪಡಿಸಿ ಎಲ್ಲರನ್ನ ಮನರಂಜಿಸಿದ್ರು. ಜೊತೆಗೆ ಎಲ್ರನ್ನು ಅಷ್ಟು ಜನನು ಇನ್ವಾಲ್ವ್ ಆಗೋ ಹಾಗೆ ಮಾಡಿದ್ರು. ಅವರಲ್ಲಿರುವ ಕಲೆಯನ್ನು ಅವರೊಬ್ಬರೇ ಅಲ್ಲ ಪ್ರದರ್ಶನ ಮಾಡೋದು, ಎಲ್ಲರನ್ನ ನಾನು ಪ್ರಾರಂಭದಲ್ಲಿ ಹೇಳಿದೆ,
ಮೊಸಳೆ ಬಾಯಿ ಹಾಕಿ ಹೇಳ್ಕೊಳುತ್ತಲ್ಲ ಹಂಗೆ ಎಲ್ಲರನ್ನ ಎಳ್ಕೊಂಡು ಅವರನ್ನ ನಿಮ್ಮನ್ ಬಿಡಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಒಂದು ಅದ್ಭುತ ಕಲೆ ಅಶ್ವಿನಿ ಮೇಡಮ್ ಹತ್ರ ಇದೆ. ಮೇಡಮ್, ಈ ಕಲೆ ಇನ್ನೂ ಚೆನ್ನಾಗಿ ಮುಂದುವರಿತಾ ಒಳ್ಳೆಯ ವೇದಿಕೆಗಳಲ್ಲಿ ನಿಮ್ಮ ಪ್ರದರ್ಶನ ಆಗುವ ಹಾಗೆ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಜೊತೆಗೆ ಎಲ್ಲ ವೇದಿಕೆಯಲ್ಲಿರೋ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮಗೆ ವಿಶೇಷ ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಮೇಡಮ್ ನಿಮಗೂ ಕೂಡ, ಮತ್ತೆ ಭಾರತಿ ಮೇಡಮ್ಗೆ, ನಾಗರತ್ನಮ್ಮ ಮೇಡಮ್, ಸುಜಾತ ಮೇಡಮ್, ಮತ್ತೆ ಗೀತಾ ನಾಯಕನಹಟ್ಟಿ ಮೇಡಮ್, ಇವರು ವೆಂಕಟರಾಮ್ ಸರ್, ಎಲ್ಲಾ ಮಾಸ್ಟರ್ಸ್ ಇವಾಗ ಯಾರೆಲ್ಲ ಭಾಗವಹಿಸಿದ್ರಿ, ಮಧುರಾ ಹೆಗಡೆ ಮೇಡಮ್, ಎಲ್ರಿಗೂ ಕೂಡ ಧನ್ಯವಾದಗಳು ಸಹಕರಿಸಿದ್ದಕ್ಕೆ. ಹಾಗೆ ನಮ್ಮ ರಂಗನಾಥ್ ಗುರುಗಳಿಗೆ ಕೃತಜ್ಞತೆಗಳು. ಎಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೊತೆಗೆ ಇಷ್ಟು ಹೊತ್ತು ವೀಕ್ಷಿಸಿದಂತವ್ರು ಸಾಕಷ್ಟು ಜನ ಒಳ್ಳೆ ಮೆಸೇಜ್ ಅನ್ನ ಹಾಕಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಹೀಗೆ ಚೆನ್ನಾಗಿ ಮೂಡಿ ಬರ್ಲಿ, ಎಲ್ಲರ ಆರೋಗ್ಯ ಬಹಳ ಚೆನ್ನಾಗಾಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.